ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಫೆಡರಲ್ ಸಿಸ್ಟಮ್ ಅನ್ನೊಂದು ಚಾಪ್ಟರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಟಾಪಿಕ್ ಇದು. ಸ್ಟಾರ್ಟಿಂಗ್ ಕ್ಲಾಸಿಂದ ಯಾರೆಲ್ಲ ಕೇಳ್ತಾ ಬಂದಿದ್ದೀರಾ ಅವ್ರಿಗೆಲ್ಲ ತುಂಬ ಈಸಿ, ಹೌದಾ? ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಯೂನಿಟ್ರಿ ಅಂತಂದ್ರೆ ಏನು, ಫೆಡರಲ್ ಫೀಚರ್ಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ಆಯಿತಾ? ಈ ಟೇಬಲ್ ಇಟ್ಕೊಂಡು ಡಿಸ್ಕಸ್ ಮಾಡಿದೆ, ಹೌದಾ? ಸ್ಟಾರ್ಟಿಂಗ್ ಕ್ಲಾಸ್ಗಳಲ್ಲಿ ಅದರ ಒಂದು 70% ಹೇಳ್ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಬಟ್ ತಲೆ ಕೆಡಿಸ್ಕೊಬೇಡಿ, ಈ ಒಂದು ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟಾಗಿ 100% ಕಂಪ್ಲೀಟ್ ಮಾಡಿಕೊಡ್ತೀನಿ, ಓಕೆನಾ? ಈಗ ಈ ಒಂದು ಚಾಪ್ಟರ್ ಮೇಲೆ ಒಂದು UPSC ಅಂದರೆ ಈ ಒಂದು ಚಾಪ್ಟರ್ ಮೇಲೆ ಅಂತಲ್ಲ, ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ ಅಂತ ಒಂದು ಬರ್ತದೆ. ಆ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕೇಳಿದರು. ಬಟ್ ಇಲ್ಲಿ ಒಂದು ಕೀವರ್ಡ್ ಇದೆ, ಪ್ರಿನ್ಸಿಪಲ್ ಆಫ್ ಫೆಡರಲ್ ಸುಪ್ರಮಸಿ ಅಂತ ಒಂದು ಬರ್ತದೆ. ಇಲ್ಲಿ ನೋಡ್ಬೋದು, ಪ್ರಿನ್ಸಿಪಲ್ ಆಫ್ ಫೆಡರಲ್ ಸುಪ್ರಮಸಿ ಅಂತಿದೆ. ಸೊ ಹಾಗಾಗಿ ನಾನು ಈ ಒಂದು ಚಾಪ್ಟರಲ್ಲೇ ಈ ಕ್ವಶನ್ನ ಡಿಸ್ಕಸ್ ಮಾಡ್ತೀನಿ, ಆಯಿತಾ? ಕ್ಲಾಸ್ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಫೆಡರಲ್ ಸುಪ್ರಮಸಿ ಮತ್ತು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಹ್ಯಾವ್ ಎಮರ್ಜ್ಡ್, ಜೊತೆಗೆ ಸೆಂಟರ್ ಸ್ಟೇಟ್ ರಿಲೇಷನ್ ಮಾಡಬೇಕಾದ್ರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ, ಓಕೆನಾ? 2019 10 ಮಾರ್ಕ್ಸ್ ಕೇಳಿದರು. ಫ್ರಮ್ ದ ರೆಸೊಲ್ಯೂಷನ್ ಆಫ್ ಕಂಟೆನ್ಷಿಯಸ್ ಇಶ್ಯೂ ರಿಗಾರ್ಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ ಬೈ ದ ಕೋರ್ಟ್, ಪ್ರಿನ್ಸಿಪಲ್ ಆಫ್ ಫೆಡರಲ್ ಸುಪ್ರಮಸಿ ಆ್ಯಂಡ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಹ್ಯಾವ್ ಎಮರ್ಜ್ಡ್. ಇಲ್ಲಿ ಆನ್ಸರ್ ಬರೆಯೋದ್ರ ಜೊತೆಗೆ ಕೆಲವೊಂದಷ್ಟು ಕೇಸ್ ಸ್ಟಡಿಗಳನ್ನ ನೀವು ಮೆನ್ಷನ್ ಮಾಡಬೇಕಾಗ್ತದೆ, ಆಯಿತಾ? ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ತಲೆ ಕೆಡಿಸ್ಕೊಬೇಡಿ, ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ಇದೆಯಲ್ಲ, ಈ ಒಂದು ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟರ್ ನಿಮಗೆ ಪ್ರಿಲಿಮ್ಸ್ಗೆ ಒಂದು ತುಂಬ ಇಂಪಾರ್ಟೆಂಟು. ಮೈನ್ಸಲ್ಲಿ ಇಲ್ಲೊಂದಷ್ಟು ಕೇಸ್ ಸ್ಟಡಿಗಳು ಬರ್ತದೆ, SR ಬೊಮ್ಮಾಯಿ ಕೇಸ್ ಅಂತ, ಮತ್ತು ಏನದು ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದಷ್ಟು ಏನದು ಆಥರ್ಸ್ಗಳು ಒಂದಷ್ಟು ಕೋರ್ಟ್ ಲೈನ್ಸನ್ನು ಕೊಟ್ಟಿದ್ದಾರೆ. ಅವೆಲ್ಲ ನಿಮ್ಮ ಆನ್ಸರ್ಸಲ್ಲಿ ಬರೆದ್ರೆ ತುಂಬ ವೆಯ್ಟೇ ಸಿಗ್ತದೆ. ಜೊತೆಗೆ ಈ ಟೇಬಲ್ ಅಂತೂ ತುಂಬ ಇಂಪಾರ್ಟೆಂಟು, ಡಬಲ್ ಸ್ಟಾರ್ ಹಾಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಏನಾದರೂ ಏನದು ಗೋಡೆ ಖಾಲಿ ಇತ್ತು ಅಂತಂದರೆ, ನೀವು ಓದೋ ಜಾಗದಲ್ಲಿ ಗೋಡೆ ಖಾಲಿ ಇತ್ತು ಅಂತಂದರೆ ಇದನ್ನು ಪಿಕ್ಚರ್ನ ಸ್ಕ್ರೀನ್ಶಾಟ್ ತೆಗೆದು ಪ್ರಿಂಟ್ ಹಾಕ್ಸಿ ಅಂಟಿಸ್ಬಿಡಿ, ಆಯಿತಾ? ಯಾಕೆಂದರೆ ತುಂಬ ಇಂಪಾರ್ಟೆಂಟು, ಆಯಿತಾ? ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಫೆಡರಲ್ ಗೌರ್ಮೆಂಟ್ ಫೀಚರ್ಸ್, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಕನ್ಸಿಡರ್ಡ್ ಟು ಬಿ ಯೂನಿಟರಿ ಗೌರ್ಮೆಂಟ್ ಫೀಚರ್ಸ್ ಅಂತ ಕೇಳ್ಬೋದು, ಆಯಿತಾ? ಸೊ ಫೆಡರಲ್ ಗೌರ್ಮೆಂಟ್ ಅಂತಂದರೆ ಇಷ್ಟು ಫೀಚರ್ಸ್ ಇರ್ತದೆ, ಯೂನಿಟರಿ ಗೌರ್ಮೆಂಟ್ ಅಂದರೆ ಇಷ್ಟು ಫೀಚರ್ಸ್ ಇರ್ತದೆ, ನಿಮ್ಮ ಪ್ರಿಲಿಮ್ಸಲ್ಲಿ ಕೇಳಬಹುದು, ಆಯಿತಾ? ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಶುರು ಮಾಡೋಣ ಹಂಗಾರೆ ಆ್ಯಕ್ಚುಲಿ ಕ್ಲಾಸ್ನ. ಸೊ ಜೊತೆಗೆ ಇಲ್ಲಿ ಖಾಲಿ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಲ್ಲಿ ಆದರೆ ಈ ಡೆಫಿನಿಷನ್ ಬರ್ಕೊಳ್ಳಿ. ಫೆಡರಲ್ ಸಿಸ್ಟಮ್ ಅಂತಂದರೆ ಏನು, ಅದ್ರ ಮೀನಿಂಗ್ ಏನು ಇಲ್ಲಿ ಹಾಕಿದ್ದೀನಿ. ಡೆಫಿನಿಷನ್ ಬರ್ಕೋಬೇಕು ಅಂದರೆ ಬರ್ಕೋಬಹುದು, ಓಕೆನಾ? ಸೊ ದಯವಿಟ್ಟು ಲಕ್ಷ್ಮೀಕಾಂತ್ ಬುಕ್ ಏನಾದರೂ ಇಟ್ಕೊಂಡಿದ್ರೆ ಓಪನ್ ಮಾಡ್ಕೊಳ್ಳಿ. ಹೈಲೈಟರ್ ಇದ್ದರೆ ಹೈಲೈಟ್ ಮಾಡ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೀನಿ, ಹೈಲೈಟ್ ಮಾಡ್ತಾ ಹೋಗಿ, ಓಕೆನಾ? ಓಕೆ, ಈಗ ಗೌರ್ಮೆಂಟ್ನ ಈ ಪೊಲಿಟಿಕಲ್ ಸೈಂಟಿಸ್ಟ್ಗಳು, ಅಂದರೆ ನಮ್ಮ ಇಂಡಿಯಾದಲ್ಲಂತಲ್ಲ, ಥ್ರೂಔಟ್ ದ ವರ್ಲ್ಡು ಒಂದಷ್ಟು ಗೌರ್ಮೆಂಟ್ ಇದ್ದೇ ಇರ್ತದಲ್ಲಪ್ಪ. ಈಗ ನಮ್ಮ ಗೌರ್ಮೆಂಟ್ ಮರಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದೆಯಾ? ಇಲ್ಲ, ಇಡೀ ವರ್ಲ್ಡಲ್ಲಿ ಗೌರ್ಮೆಂಟ್ ಇದೆ. ಸೊ ಎಲ್ಲ ದೇಶದಲ್ಲಿರುವಂಥ ಒಬ್ಬೊಬ್ಬ ಪೊಲಿಟಿಕಲ್ ಸೈಂಟಿಸ್ಟ್ಗಳು ಒಂದಷ್ಟು ಡಿಸ್ಕಸ್ ಮಾಡಿ, ಒಂದಷ್ಟು ಡಿಬೇಟ್ಗಳನ್ನ ಮಾಡಿ, ಬೇಸ್ಡ್ ಆನ್ ರಿಲೇಷನ್ ಬಿಟ್ವೀನ್ ದ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರ ಮಧ್ಯೆ ಇರುವಂಥ ಒಂದು ರಿಲೇಷನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಗೌರ್ಮೆಂಟ್ನ 2 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತಾರೆ. ನೋಡಿ, ಪೊಲಿಟಿಕಲ್ ಸೈಂಟಿಸ್ಟ್ ಹ್ಯಾವ್ ಕ್ಲಾಸಿಫೈಡ್ ದ ಗೌರ್ಮೆಂಟ್ ಇಂಟು 2 ಟೈಪ್ಸ್, ದಟ್ ಈಸ್ ಯೂನಿಟರಿ ಮತ್ತು ಫೆಡರಲ್, ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ರಿಲೇಷನ್ ಬಿಟ್ವೀನ್ ನ್ಯಾಷನಲ್ ಗೌರ್ಮೆಂಟ್ ಆ್ಯಂಡ್ ದ ರೀಜನಲ್ ಗೌರ್ಮೆಂಟ್. ರೀಜನಲ್ ಗೌರ್ಮೆಂಟ್ ಅಂದರೆ ಏನಿಲ್ಲ, ಸ್ಟೇಟ್ ಗೌರ್ಮೆಂಟ್ ಅಂತ ಅರ್ಥ, ಆಯಿತಾ? ಸೊ ಅವರಿಬ್ಬರ ಮಧ್ಯೆ ಇರುವಂಥ ಒಂದು ರಿಲೇಷನ್ನ ನೋಡಿಕೊಂಡು ಗೌರ್ಮೆಂಟ್ನ 2 ಟೈಪ್ಸಾಗಿ ಕ್ಲಾಸಿಫೈ ಮಾಡಿದ್ರು, ದಟ್ ಈಸ್ ನಿಮ್ಮ ಯೂನಿಟರಿ ಆ್ಯಂಡ್ ಫೆಡರಲ್, ಆಯಿತಾ? ಹಾಗಾದರೆ ವಾಟ್ ಈಸ್ ಯೂನಿಟರಿ? ಇಲ್ಲಿ ನೋಡಿ, ಯೂನಿಟರಿ ಅಂತಂದರೆ ಏನು ಮತ್ತು ಫೆಡರಲ್ ಗೌರ್ಮೆಂಟ್ ಅಂತಂದ್ರೆ ಏನು, ಡೆಫಿನೇಷನ್ ಇಲ್ಲಿದೆ. ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಯೂನಿಟರಿ ಗೌರ್ಮೆಂಟ್ ಅಂದರೆ ಏನು ಅಂತಂದರೆ, ಈಗ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಟಾಪಲ್ಲಿ ಯಾವ ಗೌರ್ಮೆಂಟ್ ಇರ್ತದೋ ಆ ಗೌರ್ಮೆಂಟ್ ಹತ್ರ ಎಲ್ಲ ಪವರ್ಸು ಇರ್ತದೆ, ಆಯಿತಾ? ಯಾವುದೇ ಒಂದು ಕಂಟ್ರಿಯಲ್ಲಿ ಟಾಪಲ್ಲಿ ಯಾವ ಗೌರ್ಮೆಂಟ್ ಇರ್ತದೋ ಆ ಒಂದು ಗೌರ್ಮೆಂಟ್ ಹತ್ರ ಎಲ್ಲ ಥರದ್ದು ಪವರ್ ಇರ್ತದೆ. ಮತ್ತು ಆ ಒಂದು ಕಂಟ್ರಿಲಿರುವಂಥ ಸ್ಟೇಟ್ ಇರ್ತದಲ್ಲ, ಆ ಸ್ಟೇಟ್ಗಳಿಗೆ ಪವರ್ ಇರೋಲ್ಲ, ಕಂಪ್ಲೀಟಲ್ಲಿ ಡಿಕ್ಟೇಟರ್ಶಿಪ್ ಥರ, ಆಯಿತಾ? ಕಂಪ್ಲೀಟಾಗಿ ಡಿಕ್ಟೇಟರ್ಶಿಪ್ ಥರ. ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲ ಪವರ್ಸ್ ಅಂದರೆ ಆಲ್ ಪವರ್ಸ್ ಆರ್ ವೆಸ್ಟೆಡ್ ಇನ್ ದ ನ್ಯಾಷನಲ್ ಗೌರ್ಮೆಂಟ್. ಟಾಪಲ್ಲಿ ನ್ಯಾಷನಲ್ ಗೌರ್ಮೆಂಟ್ ಇದ್ದರೆ ನ್ಯಾಷನಲ್ ಗೌರ್ಮೆಂಟು, ಅಥವಾ ಸ್ಟೇಟ್ ಗೌರ್ಮೆಂಟ್ ಇದ್ದರೆ ಸ್ಟೇಟ್ ಗೌರ್ಮೆಂಟು. ಈಗ ಎಕ್ಸಾಂಪಲ್ ತೊಗೊಳೋದಾದ್ರೆ, ಈಗ ಕರ್ನಾಟಕ ಸಪ್ರೇಟಾಗಿ ಒಂದು ಕಂಟ್ರಿ ಅಂತ ತಿಳ್ಕೊಳ್ಳಿ, ಅಂದರೆ ಸ್ಟೇಟ್ ಅಲ್ಲ, ಇಂಡಿಯಾದಲ್ಲಿರುವಂಥ ಸ್ಟೇಟ್ ಅಲ್ಲ, ಕರ್ನಾಟಕನೇ ಒಂದು ಕಂಟ್ರಿ ಅಂತ ತಿಳ್ಕೊಳ್ಳಿ. ಆ ಕಂಟ್ರಿ ಒಳಗಡೆ ಟಾಪಲ್ಲಿ ಯಾವ್ದು ಬರುತ್ತಪ್ಪ ಗೌರ್ಮೆಂಟು? ನಾರ್ಮಲಾಗಿ ಸ್ಟೇಟ್ ಆಗಿರೋದ್ರೆ ಸ್ಟೇಟ್ ಗೌರ್ಮೆಂಟ್ ಅಂತ ಬರುತ್ತೆ, ಅಥವಾ ರೀಜನಲ್ ಗೌರ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಸೊ ಹಾಗಾಗಿ ಎಲ್ಲ ಪವರ್ಸು ನಮ್ಮ ಸ್ಟೇಟ್ ಗೌರ್ಮೆಂಟ್ ಹತ್ರ ಇರ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಯೂನಿಟರಿ ಗೌರ್ಮೆಂಟ್ ಅಥವಾ ಯೂನಿಟರಿ ಫೀಚರ್ಸ್ ಅಂತ ಕರಿತೀವಿ,
ಇಲ್ಲಿ ನೋಡ್ಬೋದು ಆಲ್ ದ ಪವರ್ಸ್ ಆರ್ ವೆಸ್ಟೆಡ್ ಇನ್ ದ ನ್ಯಾಷನಲ್ ಗೌರ್ಮೆಂಟ್ ಮತ್ತು ಆ್ಯಂಡ್ ದ ರೀಜನಲ್ ಗೌರ್ಮೆಂಟ್ ಅಂತ ಬಂದ್ಬಿಡುತ್ತೆ. ಸೊ ರೀಜನಲ್ ಗೌರ್ಮೆಂಟ್ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಪವರು ಬರೀ ರೀಜನಲ್ ಗೌರ್ಮೆಂಟ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಪವರು ಸ್ಟೇಟ್ ಗೌರ್ಮೆಂಟ್ ಹತ್ರನೇ ಇದ್ದರೆ ಆ ಒಂದು ಕಂಟ್ರಿಯಲ್ಲಿರುವಂತಹ ಗೌರ್ಮೆಂಟ್ಗೆ ನಾವು ಯುನಿಟರಿ ಗೌರ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ವಾಟ್ ಈಸ್ ಫೆಡ್ರಲ್ ಗೌರ್ಮೆಂಟ್ ಅಂದರೆ ಏನು? ಫೆಡ್ರಲ್ ಗೌರ್ಮೆಂಟ್ ಅಂದರೆ ಏನಿಲ್ಲ, ಇಲ್ಲಿ ಇಬ್ಬರು ಕೂಡ ಕಿತ್ತಾಡೋಲ್ಲ, ಎರಡೂ ಪವರ್ಗಳು ಡಿವೈಡ್ ಆಗಿರುತ್ತೆ. ನಮ್ಮ ಸಂವಿಧಾನನೇ ಡಿವೈಡ್ ಆಗಿರುತ್ತೆ. ಈಗ ಅಣ್ಣ ತಮ್ಮ ಇತ್ತು ಅಂದರೆ ಮನೇಲಿ ಏನು ಮಾಡ್ತಾರೆ, ನೋಡ್ರಪ್ಪ ತಗೊಳ್ಳಿ ಸ್ವೀಟ್ ತಿನ್ನಿ ಅಂತಂದರೆ ಏನು ಮಾಡ್ತಾರೆ, ಕಿತ್ತಾಡ್ತಾರೆ. ಅವಾಗ ಏನು ಮಾಡ್ತಾರೆ, ನಿಮ್ಮ ಅಪ್ಪನೋ ಅಮ್ಮನೋ ಏನು ಮಾಡ್ತಾರೆ, ಅವರು ಸ್ವೀಟ್ನ 2 ಭಾಗ ಮಾಡಿ ತಗೋ ನಿನ್ಗಾರ್ಧ ಅಂತ ಕೊಡ್ತಾರೆ. ಸೊ ಅದೇ ಫೆಡ್ರಲ್ ಗೌರ್ಮೆಂಟು. ಫೆಡ್ರಲ್ ಗೌರ್ಮೆಂಟ್ ಅಂತಂದರೆ ಆಲ್ ದ ಪವರ್ಸ್ ಆರ್ ಡಿವೈಡೆಡ್ ಬಿಟ್ವೀನ್ ದ ನ್ಯಾಷನಲ್ ಗೌರ್ಮೆಂಟ್ ಆ್ಯಂಡ್ ದ ರೀಜನಲ್ ಗೌರ್ಮೆಂಟ್ ಬೈ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಆ್ಯಂಡ್ ಬೋತ್ ಆಪರೇಟ್ ಇನ್ ದೇರ್ ರೆಸ್ಪೆಕ್ಟಿವ್ ಜುರಿಸ್ಡಿಕ್ಷನ್ ಇಂಡಿಪೆಂಡೆಂಟ್ಲಿ. ಆಯಿತಾ, ನಮ್ಮ ಸಂವಿಧಾನನೇ ಆ ಪವರ್ಗಳನ್ನ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ಮುಂದೆ ಯಾವುದೇ ಕಾರಣಕ್ಕೂ ಇವರು ಜಗಳ ಆಡಬಾರ್ದು ಅಂತ. ಸೊ ಯುನಿಟರಿ ಗೌರ್ಮೆಂಟ್ ಅಂತಂದರೆ ಎಲ್ಲ ಪವರು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ. ನಿಮ್ಮ ಫೆಡ್ರಲ್ ಗೌರ್ಮೆಂಟ್ ಅಂತಂದರೆ ಪವರ್ಗಳು ಡಿವೈಡ್ ಆಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರ ಮಧ್ಯ ಪವರ್ಗಳು ಡಿವೈಡ್ ಆಗಿ ಹಂಚಿಕೆ ಆಗಿರ್ತದೆ. ಆಯಿತಾ, ಜೊತೆಗೆ ಇಬ್ಬರು ಕೂಡ ಇಂಡಿಪೆಂಡೆಂಟ್ ಅಂದರೆ ಅವ್ರಿಗೆ ಇರುವಂಥ ಜುರಿಸ್ಟಿಕ್ಷನ್ ಅಂಡರ್ಲಿ ಅವ್ರವ್ರು ಇರ್ತಾರೆ. ಸರಿನಾ, ಇವ್ರ ಮಧ್ಯೆ ಅವ್ರು ಬರಲ್ಲ, ಅವ್ರ ಮಧ್ಯೆ ಇವ್ರು ಬರಲ್ಲ, ಆ ರೀತಿ. ನೆಕ್ಸ್ಟ್ ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಬ್ರಿಟನು, ಫ್ರಾನ್ಸು, ಜಪಾನು, ಚೀನಾ, ಇಟಲಿ, ನಾರ್ವೆ, ಸ್ವೀಡನು. ಸೊ ಇವರೆಲ್ಲ ಯುನಿಟರಿ ಮಾಡೆಲ್ ಆಫ್ ಗೌರ್ಮೆಂಟ್ನ ಫಾಲೋ ಮಾಡ್ತಾರೆ. ಅಂದರೆ ಈ ಒಂದು ಸ್ಟೇಟ್ಗಳಲ್ಲಿ ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬ ಪವರ್ ಇರ್ತದೆ. ಸರಿನಾ. ನೆಕ್ಸ್ಟ್ US, ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರೇಲಿಯಾ, ಕೆನಡಾ, ರಷ್ಯಾ, ಬ್ರೆಜಿಲ್, ಅರ್ಜೆಂಟೀನಾ. ಸೊ ಈ ಒಂದು ಕಂಟ್ರೀಸ್ಗಳಲ್ಲಿ, ಈ ಒಂದು ದೇಶದಲ್ಲಿ ನಿಮ್ಮ ಫೆಡ್ರಲ್ ಮಾಡೆಲ್ ಆಫ್ ಗೌರ್ಮೆಂಟ್ನ ಫಾಲೋ ಮಾಡ್ತಾರೆ. ಅರ್ಥ ಆಯಿತಾ? ಸೊ ಇದು ನಿಮ್ಮ ಆನ್ಸರಲ್ಲಿ ಈ ಥರ ಎಕ್ಸಾಂಪಲ್ಗಳು ಬರೆದ್ರು ತುಂಬ ವೆಯ್ಟೇ ಸಿಗ್ತದೆ. ಆಯಿತಾ? ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದಲ್ಲ, ಅಲ್ಲಿ ಏನಂತದಿಲ್ಲ. ಇಲ್ಲಿ ಆಲ್ರೆಡಿ ದ ಟರ್ಮ್ ಫೆಡರೇಷನ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡು FEDS ವಿಚ್ ಮೀನ್ಸ್ ಟ್ರೀಟಿ ಆರ್ ಅಗ್ರಿಮೆಂಟ್. ಇವೆಲ್ಲ ನಮಗೆ ಬೇಡ ಗುರು, ನಮಗೆ ಅದು ಆಯಿತು. ನೆಕ್ಸ್ಟ್ ಏನಿದೆ, ಈಗ ಫೆಡರಲ್ ಸಿಸ್ಟಮ್ ಅಂತ ಬಂತಲ್ಲ. ಈಗ ನಾನು ಫೆಡ್ರಲ್ ಗೌರ್ಮೆಂಟ್ ಅಂತ ಹೇಳಬೇಕಾದ್ರೆ US ಮತ್ತು ಕೆನಡಾ ಅಂತ ಹೇಳಿದೆ. ನೋಡಿ, ಇಲ್ಲಿ US ಅಂತಲೂ ಇದೆ, ಕೆನಡಾ ಅಂತಲೂ ಇದೆ. ಬಟ್ ಸರ್ ಎರಡೂ ಕೂಡ ಫೆಡ್ರಲ್ ಗೌರ್ಮೆಂಟ್ ಅಂಡರ್ಲೇ ಬರ್ತದಲ್ಲ ಸರ್, ಹಾಗಾದರೆ ಎರಡು ಮಧ್ಯೆ ಡಿಫ್ರೆನ್ಸ್ ಇಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಎರಡೂ ಕೂಡ ಫೆಡ್ರಲ್ ಗೌರ್ಮೆಂಟ್ ಅಂಡರ್ಲಿ ಬಂದರೂ ಕೂಡ US ಮತ್ತು ಕೆನಡಾ ಮಧ್ಯೆ ಕೆಲವೊಂದಷ್ಟು ಡಿಫ್ರೆನ್ಸಸ್ ಇದೆ. ಅಂದರೆ ಫೆಡ್ರಲ್ ಗೌರ್ಮೆಂಟಲ್ಲೇ ಕೆಲವೊಂದಷ್ಟು ಡಿಫ್ರೆನ್ಸಸ್ ಇದೆ. ಅದೇ ಹೇಳ್ತಾರೆ ಇಲ್ಲಿ, ಆ ಫೆಡರೇಷನ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ 2 ways. ಆಯ್ತು, ಈಗ ಫೆಡ್ರಲ್ ಗೌರ್ಮೆಂಟಲ್ಲೂ ಕೂಡ 2 ಟೈಪ್ಸ್ ಇದೆ. ಆಯಿತಾ, ಆ ಒಂದು ಫೆಡರೇಷನ್ ಅಂದರೆ ಫೆಡ್ರಲ್ ಗೌರ್ಮೆಂಟ್ ಬರೀ ಪವರ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿದೆ. ಬಟ್ ಫೆಡರೇಷನಲ್ಲಿ ಏನಾಗುತ್ತೆ, ಆ ಫೆಡರೇಷನ್ ನೋಡಿ, ಫೆಡ್ರಲ್ ಗೌರ್ಮೆಂಟ್ ಬೇರೆ, ಫೆಡರೇಷನ್ ಬೇರೆ. ಬಟ್ ಈ ಒಂದು ಫೆಡರೇಷನು ಒಂದೇ ರೀತಿ ಒಂದು ಅರ್ಥದಲ್ಲಿ ಬರ್ತದೆ. ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಷನ್ ಆದರೆ ಇಲ್ಲಿ ಸ್ಟೇಟ್ಗಳು ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಇದು. ಆಯಿತಾ, ಫೆಡ್ರಲ್ ಗೌರ್ಮೆಂಟು ಪವರ್ ಡಿವಿಷನ್ ಬಗ್ಗೆ ಹೇಳಿದ್ರೆ, ಈ ಫೆಡರೇಷನ್ ಅನ್ನೋದು ಸ್ಟೇಟ್ ಫಾರ್ಮೇಷನ್ ಬಗ್ಗೆ ಹೇಳುತ್ತೆ. ಅದೇ ಹೇಳೋದು, ಆ ಫೆಡರೇಷನ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ 2 ways, ಬೈ ದ ವೇ ಆಫ್ ಇಂಟಿಗ್ರೇಷನ್ ಆರ್ ಬೈ ದ ವೇ ಆಫ್ ಡಿಸ್ಇಂಟಿಗ್ರೇಷನ್. ಈಗಾಗಲೇ ನಿಮಗೆ ಕೂಡ ಗೊತ್ತು ಇಂಟಿಗ್ರೇಷನ್ ಮತ್ತು ಡಿಸ್ಇಂಟಿಗ್ರೇಷನ್ ಬಗ್ಗೆ. ಇಂಟಿಗ್ರೇಷನ್ ಅಂತಂದರೆ US ಅಂತ ಹೇಳ್ಬೋದು, ಹೌದಾ? US ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇಂಡಸ್ಟ್ರಕ್ಟಿಬಲ್ ಸೆಂಟರ್ ಮತ್ತು ಇಂಡಸ್ಟ್ರಕ್ಟಿಬಲ್ ಸ್ಟೇಟ್ಸು ಅದು ಇದು ಅಂತೆಲ್ಲ ಹೇಳ್ಕೊಟ್ಟಿದೆ ನೋಡಿ, ಅದೇ ಇಂಟಿಗ್ರೇಷನ್. ಓಕೆ, ಇಲ್ಲೇನಿದೆ ಇಲ್ಲಿ, ಇನ್ ದ ಫಸ್ಟ್ ಕೇಸ್ ಎ ನಂಬರ್ ಆಫ್ militarily weak or economically backward state independent come together to form a big and strong union, for example US. ಸೊ ಇಂಟಿಗ್ರೇಷನ್ ಅಂತಂದ್ರೆ ಏನು ಅಂದರೆ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಬರೆದು ಹೇಳ್ಕೊಡ್ತೀನಿ. ಈಗ ನೀಟಾಗಿ ನೋಡ್ಕೊಳ್ಳಿ. ಈಗ ಮೊದಲು US ಹೇಗಿತ್ತು ಅಂತಂದರೆ ಅದನ್ನು ಬರೀ ಅಮೇರಿಕಾ ಅಂತ ಕರಿತಾಯಿದ್ರು, ಯುನೈಟೆಡ್ ಸ್ಟೇಟ್ಸ್ ಅಂತ ಕರೀಲಿಲ್ಲ. ಅಂದರೆ ಅಮೇರಿಕಾ ಹೇಗಾಯಿತು ಅಂತಂದರೆ ನೋಡಿ, ಈಗ ನಿಮ್ಮ ಇದು ನಾರ್ತ್ ಅಮೇರಿಕಾ ಡಯಾಗ್ರಾಮ್ ಬರೀಬೇಕಾಗ ನಾನು ಹಂಗಾರೆ ಸಿಂಪಲಾಗಿ ಬರಿತೀನಿ. ಮ್ಯಾಪಿಂಗ್ ಕವರ್ ಮಾಡ್ಕೊಳ್ರಪ್ಪ. ಮ್ಯಾಪಲ್ಲಿ ಏನು ಅಷ್ಟು ಡೀಟೇಲಾಗಿ ಅವಶ್ಯಕತೆ ಇಲ್ಲ ಹೋಗೋದು, ಬಟ್ ಸ್ಟಿಲ್ ನೋಡ್ಕೊಳ್ಳಿ ಮ್ಯಾಪ್ನ. ಹಿಂಗೇನೋ ಸುಮಾರು ಬರೆದಿದ್ದೀನಿ, ಆಯಿತಾ? ಸೊ ಇಲ್ಲೇನಾಯಿತು, ಸ್ಟೇಟ್ಸು ಇಷ್ಟು ಬರ್ಬೋದು ಅನ್ಕೋತೀನಿ ನಿಮಗೆ. ಅಮೇರಿಕಾ ಎಷ್ಟು ಬರ್ಬೋದು, ಅಲಾಸ್ಕಾ ಇಲ್ಲಿ ಬರುತ್ತೆ, ಹೌದಾ? ಇಷ್ಟು ನಿಮಗೆ ಅಮೇರಿಕಾ ಸಿಗ್ತದೆ. ಈಗ ಅಮೇರಿಕಾದಲ್ಲಿ ಹೇಗಿತ್ತು ಅಂತಂದರೆ ಮೊದಲು ಕಂಪ್ಲೀಟಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರಲಿಲ್ಲ, ಆಯಿತಾ? ಸೊ ಅಲ್ಲೇನಿತ್ತು ಅಂದರೆ ಸ್ಟೇಟ್ಗಳು ಮಾತ್ರ ಇದ್ದಿದ್ದು. ಅಲ್ಲೂ ಸ್ಟೇಟ್ಗಳು ಹೇಗಿದ್ದಾರೆ, ಎಲ್ಲ ಬಾಕ್ಸ್ ಟೈಪೇ ಇರೋದು ಸ್ಟೇಟ್ಗಳು.
ಈ ಥರ ಬಾಕ್ಸ್ ಟೈಪ್ ಇರುವಂಥ ಸ್ಟೇಟ್ಗಳಿತ್ತು. ಅಲ್ಲಿ ಹೇಗಿತ್ತು ಅಂದರೆ ಕೆಲವೊಂದು ಸ್ಟೇಟ್ಗಳು ಪವರ್ಫುಲ್ ಇತ್ತು, ಕೆಲವೊಂದು ಸ್ಟೇಟ್ಗಳು ಪವರ್ಫುಲ್ ಇರಲಿಲ್ಲ. ಕೆಲವೊಂದು ಸ್ಟೇಟ್ಗಳು ಎಕನಾಮಿಕಲಿ ಸ್ಟೇಬಲ್ ಇತ್ತು, ಕೆಲವೊಂದು ಸ್ಟೇಟ್ಗಳು ಎಕನಾಮಿಕಲಿ ವೀಕ್ ಇತ್ತು. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ತುಂಬ ಅಂದರೆ 1700 ಅಲ್ಲಿಗೆ ಹೋಗಿ ತುಂಬ ಹಿಂದೆ ಹೋಗಿ. ಸೊ ಆ ಟೈಮಲ್ಲಿ ಏನಾಯಿತು ಅಂತಂದರೆ ಎಲ್ಲ ಸ್ಟೇಟ್ಗಳಿಗೂ ಅನ್ನಿಸ್ತು, ಯಾಕಂದರೆ ಈ ಬ್ರಿಟನ್ಗಳು ಕಾನ್ಕರ್ ಮಾಡ್ತಾಯಿತ್ತು, ಈಗ ಬ್ರಿಟಿಷು ಎಲ್ಲ ಹೋಗ್ತಾಯಿದ್ರು, ಎಲ್ಲ ಕಡೆ ಹೋಗಿ ಲ್ಯಾಂಡ್ ಅಕ್ವೈರ್ ಮಾಡ್ತಾಯಿದ್ರು, ಏನೆಲ್ಲ ಮಾಡ್ತಾಯಿದ್ರು ನಿಮಗೆ ಗೊತ್ತು ಹೌದಾ, ಎಲ್ಲ ಕಡೆ ಲೂಟಿಂಗ್ ಎಲ್ಲ ಇತ್ತು ಆಯಿತಾ. ಸೊ ಈ ಥರ ಇರಬೇಕಾದ್ರೆ ಅವ್ರಿಗೆ ಅನ್ನಿಸ್ತು, ಅಕಸ್ಮಾತ್ ನಾವೇನಾದರೂ ಒಟ್ಟಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಬಂದು ಒಂದು ಒಟ್ಟಿಗೆ ಜೊತೆಗೆ ಇರಲಿಲ್ಲ ಅಂತಂದ್ರೆ ಏನಾಗುತ್ತೆ. ಈಗ ನೋಡಿ, ಅಕಸ್ಮಾತು ಸ್ವಲ್ಪ ಝೂಮ್ ಮಾಡ್ತೀನಿ. ಹೋಯ್ತು ಸ್ಕ್ರೀನ್ ಸ್ಟಕ್ ಆಯ್ತಲ್ಲ ಗುರು, ಇದು ಹೋಯ್ತಾ ಸ್ಕ್ರೀನ್, ಇದು ಬಾರಪ್ಪ ರಾಜು. ಹೋಯ್ತಲ್ಲ ಗುರು ಇದು ಸ್ಕ್ರೀನ್, ಇದು ಓಕೆ ಹಂಗೆ ರೀ ಬರುತ್ತೆ. ಬಂತು ಗುರಿಗೆ ಸ್ಕ್ರೀನು, ಎಲ್ಲ ಮಾರ್ಕ್ ಮಾಡಿದ್ದೆಲ್ಲ ಹೊರಟೋಯ್ತು ಬಿಡಿ. ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಇದು ಅಮೇರಿಕಾ, ಅದೊಂದು ಬಾಕ್ಸ್ ಬರಿತೀನಿ, ಮತ್ತೆ ಡಯಾಗ್ರಾಮ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಅಮೇರಿಕಾದಲ್ಲಿರುವಂಥ ಸ್ಟೇಟ್ಗಳು ಈ ರೀತಿ ಇತ್ತು, ಎಲ್ಲ ಬಾಕ್ಸಲ್ಲಿ ಇದೆ, ಬೇಕಾದ್ರೆ ಝೂಮ್ ಮಾಡಿ ನೋಡಿ ಆಯಿತಾ. ಸೊ ಈ ರೀತಿ ಇರಬೇಕಾದ್ರೆ ಕೆಲವೊಂದು ಸ್ಟೇಟ್ಗಳು ನೋಡಿ, ಇದು ಒಂದು ಸ್ಟೇಟು ಎಲ್ಲ ಸ್ಟೇಟ್ಗಳವೆಲ್ಲ ಪರ್ಟಿಕ್ಯುಲರಾಗಿ ಹೇಳೋದಾದ್ರೆ, ಇಲ್ಲಿ ಕೆಲವೊಂದು ಸ್ಟೇಟ್ಗಳು ಎಕನಾಮಿಕಲಿ ವೀಕ್ ಇತ್ತು, ಮತ್ತು ಎಕನಾಮಿಕಲಿ ಸ್ಟ್ರಾಂಗ್ ಇತ್ತು, ಮತ್ತು ಮಿಲಿಟರಿಲಿ ವೀಕ್ ಇತ್ತು, ಮಿಲಿಟರಿಲಿ ಸ್ಟ್ರಾಂಗ್ ಇತ್ತು ಕೆಲವೊಂದು ಸ್ಟೇಟ್ಗಳು. ಈಗ ಬ್ರಿಟಿಷ್ ಬಂದು ಲೆಟಸ್ ಟೇಕ್ ಈ ಒಂದು ಸ್ಟೇಟ್ಗಳು ಮಿಲಿಟರಿಲಿ ವೀಕ್ ಇತ್ತು, ಎಕ್ಸ್ ಅಂತ ಹಾಕ್ತೀನಿ, ಮಿಲಿಟರಿಲಿ ವೀಕ್ ಇತ್ತು ಅಂದರೆ ಎಕ್ಸ್ ಅಂತ ಹಾಕ್ತೀನಿ. ಈಗೇನು ಮಾಡೋದು ಬ್ರಿಟಿಷು, ನಾನು ಹೇಳ್ತೀನಿ ಮೇ ಬಿ ಅಕಸ್ಮಾತು ಈಗ ಬ್ರಿಟಿಷ್ ಬಂದು ಇದು ಅಕ್ವೈರ್ ಮಾಡ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಅಕ್ವೈರ್ ಮಾಡ್ಕೊಂಡ್ರೆ ಈ ಪಾರ್ಟು ಕಂಪ್ಲೀಟಾಗಿ ಅಮೇರಿಕನ್ ಹೊರಟೋಯ್ತು. ಮೇ ಬಿ ಇದು ಸ್ಟ್ರಾಂಗ್ ಇತ್ತು ಅಂತ ತಿಳ್ಕೊಳ್ಳಿ, ಎಕನಾಮಿಕಲಿ ಮಿಲಿಟರಿಲಿ ಸ್ಟ್ರಾಂಗ್ ಇತ್ತು. ಸೊ ನೆಕ್ಸ್ಟು ಇಲ್ಲಿ ಯಾವುದೋ ಒಂದು ವೀಕ್ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗೇನು ಮಾಡ್ತಾರೆ ಬ್ರಿಟಿಷ್ ಇಲ್ಲಿಗೆ ಬರ್ತಾರೆ, ಇದನ್ನು ಅಕ್ವೈರ್ ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೋ ಒಂದು ವೀಕ್ ಇತ್ತು, ನೆಕ್ಸ್ಟ್ ಇಲ್ಲಿ ಬರ್ತಾರೆ, ಇಲ್ಲಿ ಅಕ್ವೈರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಯಾವುದೋ ವೀಕ್ ಇತ್ತು, ಇಲ್ಲಿ ಅಕ್ವೈರ್ ಮಾಡ್ತಾರೆ. ಈ ರೀತಿ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಅಮೇರಿಕಾ ಬಿದ್ದೋಗುತ್ತೆ. ನಾಳೆ ಒಂದಿನ ಏನಾಗುತ್ತೆ, ಇಷ್ಟು ಪಾರ್ಟ್ ಎಲ್ಲ ಅಕ್ವೈರ್ ಮಾಡಿಕೊಂಡು ಮೇ ಬಿ ಇವೆಲ್ಲ ಸ್ಟ್ರಾಂಗ್ ಇತ್ತು, ಇಷ್ಟು ಸ್ಟ್ರಾಂಗ್ ಇದ್ದಾಗ ಇದೊಂದು ಬಫರ್ ಝೋನ್ ಥರ ಆಗುತ್ತೆ, ಬಂದು ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಬಹುದು, ಅಟ್ಯಾಕ್ ಮಾಡಿ ನಮ್ಮ ಲ್ಯಾಂಡ್ನವರು ಕಬ್ಜಾ ಮಾಡಬಹುದು. ಸೊ ಆ ರೀತಿ ಆಗಬಾರ್ದು ಅಂದರೆ ಏನು ಮಾಡಬೇಕು, ನಾವೆಲ್ಲ ಒಟ್ಟಿಗೆ ಒಂದು ಒಗ್ಗಟ್ಟಿನಿಂದ ಬಂದು ನಾವೇನು ಮಾಡಬೇಕು, ಒಂದು ಸ್ಟ್ರಾಂಗ್ ಸೆಂಟರ್ನ ಫಾರ್ಮ್ ಮಾಡಬೇಕು. ಸೊ ದಟ್ ಆ ಸೆಂಟರ್ ಕಂಪ್ಲೀಟಾಗಿ ಮಿಲಿಟರಿಲಿ ಸ್ಟ್ರಾಂಗ್ ಆಗಿರಬೇಕು, ಜೊತೆಗೆ ಎಲ್ಲ ಸ್ಟೇಟ್ಗಳನ್ನ ಕಾಪಾಡಬೇಕು. ಈಗ ಕೆಲವೊಂದು ಸ್ಟೇಟ್ಗಳು ಸ್ಟ್ರಾಂಗ್ ಇರ್ತದೆ, ಕೆಲವೊಂದು ಸ್ಟೇಟ್ಗಳು ಸ್ಟ್ರಾಂಗ್ ಇರಲ್ಲ. ಅವಾಗೇನಾಗುತ್ತೆ, ಎಲ್ಲ ಸ್ಟೇಟ್ಗಳು ಒಟ್ಟಿಗೆ ಬಂದು ಒಟ್ಟಿಗೆ ಒಂದು ರಿಸರ್ಚು ಡೆವಲಪ್ಮೆಂಟು ಎಲ್ಲ ರೀತಿ ಮಾಡ್ತಾ ಹೋದರೆ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಸೆಂಟರ್ ರೀತಿ ಮಾಡೋಣ. ಸೊ ದಟ್ ಯಾವ ಸ್ಟೇಟ್ಗೂ ಕೂಡ ಅಫೆಕ್ಟ್ ಆಗಬಾರ್ದು. ನೋಡಿ, ಎಲ್ಲ ಸ್ಟೇಟ್ಗಳು ಒಟ್ಟಿಗೆ ಬರ್ತಾಯಿದೆ, ಎಲ್ಲ ಸ್ಟೇಟ್ಗಳು ಒಟ್ಟಿಗೆ ಬಂದು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಮಾಡ್ತು ಎಲ್ಲ ಸ್ಟೇಟ್ಗಳು. ಸೊ ಇದು ಅಮೇರಿಕಾ ಕೇಸು. ಸೊ ಮೊದಲು ಅದನ್ನು ಅಮೇರಿಕಾ ಅಂತ ಕರೀತಾಯಿದ್ರು, ಅದಾದಮೇಲೆ ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಅಂತ ಕರೆದ್ರು. ನೋಡಿ, ಯುನೈಟೆಡ್ ಸ್ಟೇಟ್ಸ್ ಸುಮ್ಮನೆ ಅಲ್ಲ, ಎಲ್ಲ ಸ್ಟೇಟ್ಗಳು ಯುನೈಟೆಡ್ ಆಗಿ ಬಂದು ಆಗಿರುವಂತಹ ಒಂದು ಅಮೇರಿಕಾ ಇದು ಅನ್ನೋ ಒಂದು ಅರ್ಥ ಬರ್ತದೆ. ಅರ್ಥ ಆಯ್ತಾ? ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇದು ಅಮೇರಿಕಾದಲ್ಲಿರುವಂಥ ಒಂದು ಫೆಡ್ರಲ್ ಸಿಸ್ಟಮು, ದಟ್ ಈಸ್ ಇಂಟಿಗ್ರೇಷನ್. ನಾನು ಹೇಳಿದ್ನಲ್ಲ, ಇಂಟಿಗ್ರೇಷನ್. ಫೆಡರೇಷನ್ ಕ್ಯಾನ್ ಬಿ ಫಾರ್ಮ್ ಬೈ 2 ways ಅಂತ ಹೇಳಿದ್ನಲ್ಲ. ಮೊದಲನೇದು ಇಂಟಿಗ್ರೇಷನು, ಎರಡನೇದು ಡಿಸ್ಇಂಟಿಗ್ರೇಷನ್ ಅಂತ ಹೇಳಿದ್ನಲ್ಲ. ಇದು ಇಂಟಿಗ್ರೇಷನು ಅಂದರೆ ಫಾರ್ಮೇಷನು, ಇದಕ್ಕೆ ಯುನೈಟೆಡ್ ಸ್ಟೇಟ್ಸು. ಇನ್ನೊಂದಿದೆ ಡಿಸ್ಇಂಟಿಗ್ರೇಷನ್ಗೆ ಕೆನಡಾ ಅಥವಾ ಇಂಡಿಯಾನೂ ತೊಗೋಬೋದು. ಅಂದರೆ ಒಂದು ದೊಡ್ಡ ಒಂದು ಕಂಟ್ರಿ ಏನಿದೆಯಲ್ಲ, ಸಿನ್ಸ್ ನೋಡಿ, ಈಗ ನಮ್ಮ ಇಂಡಿಯಾನೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಇಂಡಿಯಾದಲ್ಲಿ ನೀವು ಆಗಲೇ ನೋಡಿರ್ಬೋದು, ಇಂಡಿಯಾ ಇಸ್ ಎ ಕಲ್ಚರಲಿ ಡೈವರ್ಸ್ ಕಂಟ್ರಿ. ಹೌದಾ, ಕಲ್ಚರಲ್ಲಿ ತುಂಬ ಡೈವರ್ಸ್ ಇದ್ದಾರೆ ಆಯಿತಾ. ಸೊ ಈ ಥರ ಇರಬೇಕಾದ್ರೆ ಯಾವುದೋ ಒಂದು ಸಿಂಪಲ್ಲಾಗಿ ಒಂದು ಕಾಮನ್ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಇದ್ಬಿಟ್ರೆ ಏನಾಗುತ್ತಪ್ಪ,
ಮೇ ಬಿ ಈಗ ನೋಡಿ ಈಗ ಇಷ್ಟು ಸ್ಟೇಟ್ಗಳಿದೆ ಹೌದಾ, ಇದು ಯು ಎಸ್ಸು, ಇದು ಇಂಡಿಯಾ ಅಂತ ತಗೋಣ. ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಇಂಡಿಯಾ ಅಂತ ತಗೋಣ. ಇದು ಆ್ಯಕ್ಚುಲಿ ಹೇಳಬಾರ್ದು, ಬಟ್ ನಿಮಗೆ ಈಗಾಗಲೇ ಹೇಳಿದ್ದೀನಿ ಆಯಿತಾ, ಮತ್ತೆ ಡಿಸ್ಕಸ್ ಮಾಡಬಾರ್ದು ಇದನ್ನು, ಬಟ್ ಸ್ಟಿಲ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಈಗ ಇಂಡಿಯಾ ಇಸ್ ಎ ಕಲ್ಚರಲಿ ಡೈವರ್ಸ್ ಕಂಟ್ರಿ ಹೌದಾ, ತುಂಬ ಡೈವರ್ಸಿಟಿ ತುಂಬ ಜಾಸ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಒಂದು ಇದೆ ಅಲ್ವಾ, ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಕಲ್ಚರಲಿ ಸಿಗ್ತದೆ, ಕಲ್ಚರಲ್ ಡೈವರ್ಸ್ ಸಿಗ್ತದೆ ನಮ್ಮ ಕರ್ನಾಟಕದಲ್ಲೇ ಹೌದಾ. ಸೊ ಈ ರೀತಿ ಇರಬೇಕಾದ್ರೆ ಈಗ ಯಾವುದೋ ಒಂದು ಕಾಮನ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ಅಕಸ್ಮಾತು ಈಗ ನಮ್ಮ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಏನಿದೆಯಲ್ಲ, ಸೊ ಈ ರೀತಿ ಒಂದು ಕಾಮನ್ನಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ತೊಗೊಬಂದ್ರೆ ಏನಾಗುತ್ತಪ್ಪ, ಮೇ ಬಿ ಇವ್ರು ತರುವಂಥ ಲಾ ನಮ್ಮ ಕರ್ನಾಟಕಕ್ಕೆ ಇಷ್ಟ ಆಗದೇ ಇರ್ಬೋದು, ಅಥವಾ ಕೇರಳಕ್ಕೆ ಅದು ಇಷ್ಟ ಆಗಬಹುದು, ತಮಿಳ್ನಾಡಿಗೆ ಇಷ್ಟ ಆಗದೇ ಇರ್ಬೋದು, ವೆಸ್ಟ್ ಬೆಂಗಾಲ್ಗೆ ಇಷ್ಟ ಆಗ್ಬೋದು. ಸೊ ಈ ರೀತಿ ಒಂದೊಂದು ಸ್ಟೇಟ್ಗೆ ಒಂದು ಡಿಫ್ರೆಂಟಾಗಿ ಒಂದೊಂದು ಅರ್ಥ ಆಗೋದಕ್ಕೆ ಶುರು ಆಗುತ್ತೆ, ಡಿಫ್ರೆಂಟಾಗಿ ಅದನ್ನು ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಕಲ್ಚರಲಿ ಡೈವರ್ಸ್ ಇರೋ ಕಾರಣ ಯಾವುದೊಂದು ಕಾಮನ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದಕ್ಕಿಂತ ಸಿಂಗಲ್ಲಾಗಿ ಕಂಪ್ಲೀಟಾಗಿ ಅದನ್ನು ಸೆಂಟ್ರಲ್ ಗೌರ್ಮೆಂಟೇ ಆಳಬೇಕು ಎಲ್ಲ ಸ್ಟೇಟ್ಗಳನ್ನ ಅಂತ ಬಿಟ್ಟಾಗ ಏನಾಗುತ್ತೆ, ತೊಂದರೆ ಆಗುತ್ತೆ. ಅವಾಗೇನು ಮಾಡಿದ್ರು ಅಂತಂದರೆ ಡಿಸ್ಇಂಟಿಗ್ರೇಷನ್ ಅಂತ ಮಾಡಿದ್ರು. ಅಂತಂದರೆ ಸಪ್ರೇಟಾಗಿ ಒಂದೊಂದು ಸ್ಟೇಟ್ಗಳನ್ನ ಫಾರ್ಮ್ ಮಾಡೋಣ, ಜೊತೆಗೆ ಸಪ್ರೇಟಾಗಿ ಸ್ಟೇಟ್ಗಳಿಗೆ ಅವರದ್ದೇ ಆದಂಥ ಒಂದು ಸ್ಟೇಟ್ ಗೌರ್ಮೆಂಟನ್ನು ಕೊಡೋಣ, ಸ್ಟೇಟ್ ಗೌರ್ಮೆಂಟ್ ಸೊ ದಟ್ ಅವ್ರಿಗೆ ಅಂದರೆ ಈಗ ಕೆಲವೊಂದು ಲಾಗಳು ನಮಗೆ ಕರ್ನಾಟಕಕ್ಕೆ ಬೇಕಾಗಿರುತ್ತೆ, ಕೆಲವೊಂದು ಲಾಗಳು ಕೇರಳಕ್ಕೆ ಬೇಕಾಗಿರಲ್ಲ. ಸೊ ಅಂಥ ಲಾಗಳನ್ನ ಅವ್ರಿಷ್ಟ ಬಂದಾಗ ಅವ್ರು ಮಾಡ್ಕೊಳ್ಳಿ, ಆಟೋನಮಿಯನ್ನು ಕೊಡೋಣ ಅಂತ ಹೇಳಿ ಒಂದು ದೊಡ್ಡ ಕಂಟ್ರಿನ ಅದನ್ನು ಡಿಸ್ಇಂಟಿಗ್ರೇಷನ್ ಮಾಡಿದ್ರು. ಅಂದರೆ ಚಿಕ್ಕ ಸ್ಟೇಟ್ಗಳಾಗೆ ಮಾಡಿದ್ರು, ಬೇಸ್ಡ್ ಆನ್ ಮಾಮೂಲಿ ಲಿಂಗ್ವಿಸ್ಟಿಕ್ ಇಟ್ಕೊಂಡು ಸ್ಟೇಟ್ ಏನೇನು ಮಾಡಿದ್ರು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಹೌದಾ, ಹೇಗೆಲ್ಲ ಸ್ಟೇಟೆಲ್ಲ ರೀಆರ್ಗನೈಸ್ ಆಯಿತು ಎಲ್ಲ ಡಿಸ್ಕಸ್ ಮಾಡಿದ್ವಿ ಹೌದಾ. ಸೊ ಈ ರೀತಿ ಒಂದೊಂದು ಸ್ಟೇಟ್ಗಳನ್ನ ಫಾರ್ಮ್ ಮಾಡಿ ಅವರದ್ದೇ ಆದಂಥ ಒಂದು ಸ್ಟೇಟ್ ಗೌರ್ಮೆಂಟ್ ಕೊಟ್ಟರೆ ಅವ್ರು ಇಷ್ಟ ಬಂದಂಗೆ ಲಾಗಳನ್ನ ಮಾಡ್ಕೋತಾರೆ, ಜೊತೆಗೆ ಅವರ ಒಂದು ರೀಜನಲ್ ಏನು ಕಲ್ಚರಲ್ಲಿ ಏನಿರ್ತದೆ ಅದಕ್ಕೇನು ಅಫೆಕ್ಟ್ ಆಗೋದಿಲ್ಲ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ರು. ಅರ್ಥ ಆಯ್ತಾ, ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಇದಕ್ಕೆ ನಾವು ಕೆನಡಾ ಎಕ್ಸಾಂಪಲ್ ತೊಗೋಬೋದು, ಬಟ್ ಇಂಡಿಯಾಗೆ ತೊಗೊಂಡ್ರು ತಪ್ಪೇನಿಲ್ಲ, ಸರಿನಾ. ಓಕೆ, ಇಲ್ಲಿದೆ ನೋಡಿ, a federation can be formed in two ways, that is by the way of integration or by the way of disintegration. In the first case, the militarily weak or economically backward states ಏನಿದೆಯಲ್ಲ, so they come together to form a big strong union, example USO. In second case, a big unitary state is converted into federation by granting autonomy to the provinces to promote the regional interest, for example Canada. ಸೊ ಈ ಒಂದು ಕೆನಡಾ ಮಾಡೆಲ್ನೇ ನಮ್ಮ ಇಂಡಿಯಾದಲ್ಲೂ ಕೂಡ ಫಾಲೋ ಮಾಡಿದ್ದಾರೆ, ಸರಿನಾ. ನಮ್ಮ ಇಂಡಿಯಾದಲ್ಲಿ ಮೊದಲಿಂದನೂ ಈ ಒಂದು ಮಾಡೆಲ್ ಇರಲಿಲ್ಲ ಆಯಿತಾ, ನಾವು ಕೆನಡಾಯಿಂದ ಬಾರೋ ಮಾಡಿರೋದು, ಓಕೆನಾ. ಸರಿ, ಈ ಒಂದು US ಇದು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ, ಕೆನಡಾ ಆಗಿದೆಯಲ್ಲ ಇದು ಅರ್ಥ ಆಗಿರುತ್ತೆ, ಇನ್ನೊಂದ್ಸತಿ ಬೇಕಾದ್ರೆ ಸ್ಟೇಟ್ಮೆಂಟ್ ಓದಿಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಇದು. ನೋಡಿ, ಇನ್ ದ ಸೆಕೆಂಡ್ ಕೇಸ್ a big unitary state is converted into a federation by granting autonomy to the provinces to promote regional interest, for example Canada. ನಾನು ಹೇಳಿದ್ನಲ್ಲ, ಒಂದೊಂದು ಸ್ಟೇಟಾಗಿ ಕನ್ವರ್ಟ್ ಮಾಡಿದ್ರು, ಅಂದರೆ ಫೆಡರೇಷನ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡಿದ್ರು, ಮತ್ತು ಆಟೋನಮಿಯನ್ನು ಕೊಟ್ಟರು, ಸೊ ದಟ್ ಅವರ ಒಂದು ರೀಜನಲ್ ಇಂಟ್ರೆಸ್ಟು ಮತ್ತು ಕಲ್ಚರಲ್ಲಿ ಯಾವುದು ಕೂಡ ಅಫೆಕ್ಟ್ ಆಗಬಾರ್ದು ಅಂತ ಹೇಳಿ ಮಾಡಿದ್ರು, ಓಕೆನಾ. ಓಕೆ, ಸೊ ದ US ಏನಿದೆಯಲ್ಲ, ಯುನೈಟೆಡ್ ಸ್ಟೇಟ್ಸ್ ಇದೆಯಲ್ಲ, ಸೊ ಇದು ಫಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಫೆಡರೇಷನ್ ಅಂತೆ. ಯಾವಾಗಾಗಿದ್ದು ಅಂತಂದರೆ 1787 ಸೊ ಸ್ಟಾರ್ಟಿಂಗ್ ಹೇಳಬೇಕು ಅಂದರೆ 13 ಸ್ಟೇಟ್ಗಳು ಮಾತ್ರ ಇತ್ತು, ಅಂದರೆ 13 ಸ್ಟೇಟ್ಗಳು ಒಟ್ಟಿಗೆ ಬಂದು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಮಾಡಿದರು. ಸೊ ಅದಾದಮೇಲೆ ಒಂದಕ್ಕೊಂದು ಸೇರಿಕೊಂಡು ಈಗ 50 ಸ್ಟೇಟ್ಗಳು ಇದೆಯಂತೆ, ಆಯಿತಾ. ಸರಿ, ನೆಕ್ಸ್ಟು ಕೆನಡಾದಲ್ಲಿ ದ ಕೆನಡಾ ಫೆಡರೇಷನ್ ಸ್ಟಾರ್ಟಿಂಗಲ್ಲಿ ಹೇಳಬೇಕು ಅಂದರೆ ಬರೀ 10 ಪ್ರಾವಿನ್ಸಸ್ಗಳು ಮಾಡಿದ್ರಂತೆ, ಅಂದರೆ ಲಾರ್ಜ್ ಕೆನಡಾ ಇದೆಯಲ್ಲ ಆ ಕೆನಡಾನ ಬರೀ 10 ಸ್ಟೇಟ್ಗಳಾಗಿ ಮಾಡಿದ್ರು. ಓವರಾಲ್ ಒಂದೊಂದು ಟೈಮ್ ಬಂದಾಗ ಅದನ್ನು ಒಂದೊಂದು ಪ್ರಾವಿನ್ಸಸ್ ಆಗಿ ಮಾಡಿ ಈಗ 10 ಪ್ರಾವಿನ್ಸಸ್ಗಳಿದೆಯಂತೆ. ಸೊ ದಿಸ್ ಈಸ್ ಆಲ್ಸೋ ಅ ಕ್ವೈಟ್ ಓಲ್ಡ್ ಫಾರ್ಮ್ಡ್ ಇನ್ 1867 ಮಾಡಿದ್ರು. ಅರ್ಥ ಆಯಿತಾ, ಇದರಲ್ಲಿ ಏನೂ ಡೌಟ್ ಇಲ್ಲ ಅನ್ಕೋತೀನಿ. ಇಷ್ಟು ಅರ್ಥ ಆಗಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಈಸಿ ಆಯಿತಾ. ನೆಕ್ಸ್ಟು ಇನ್ನೇನಿದೆಯಪ್ಪ ಇಲ್ಲಿ, ಸ್ಟಾರ್ಟಿಂಗಲ್ಲಿ ಅಮೆರಿಕನ್ದಾಯಿತು. ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ನೆಕ್ಸ್ಟ್ ದ ಫ್ರೇಮರ್ಸ್. ಇಲ್ಲಿ ನೋಡಿ, ದ ಫ್ರೇಮರ್ಸ್ ಅಡಾಪ್ಟೆಡ್ ದ ಫೆಡರಲ್ ಸಿಸ್ಟಮ್ ಡ್ಯೂ ಟು ದ 2 ಮೇನ್ ರೀಸನ್. ನೋಡಿ, ನಮ್ಮ ದೇಶದಲ್ಲಿ ಯಾಕೆ ಈ ಒಂದು ಕೆನಡಾ ಮಾಡೆಲ್ ಇದೆಯಲ್ಲ, ಈ ಒಂದು ಫೆಡರೇಷನ್ ಮಾಡೆಲ್ ಇದೆಯಲ್ಲ, ಅದನ್ನು ಯಾಕೆ ಅದನ್ನು ಬಾರೋ ಮಾಡಿದ್ರು, ಅಡಾಪ್ಟ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನಮ್ಮ ದೇಶ ತುಂಬ ಲಾರ್ಜ್ ಸೈಜ್ ಇದೆ ಅಲ್ವಾ. ಅವರ್ ಕಂಟ್ರಿ ಇಸ್ ಅ ಲಾರ್ಜ್ ಸೈಜ್ ಆಫ್ ಅ ಕಂಟ್ರಿ ಆ್ಯಂಡ್ ಸೋಷಿಯೋ ಕಲ್ಚರಲ್ ಡೈವರ್ಸಿಟಿ ಇರೋ ಕಾರಣ ದೇ ರಿಯಲೈಸ್ ದಟ್ ಫೆಡರಲ್ ಸಿಸ್ಟಮ್ ನಾಟ್ ಓನ್ಲಿ ಎನ್ಶೋರ್ ದಟ್ ಎಫಿಷಿಯಂಟ್ governance of the country but also
ರೀಕನ್ಸಿಲ್ಸ್ ನ್ಯಾಷನಲ್ ಯೂನಿಟಿ ವಿತ್ ಅ ರೀಜನಲ್ ಆಟೋನಮಿ. ಸೊ ಅದೇ ಹೇಳಿದ್ನಲ್ಲ, ಅಕಸ್ಮಾತು ಯೂನಿಟ್ರಿ ಥರ ಮಾಡಿಬಿಟ್ಟಿದ್ರೆ ಏನಾಗ್ತಾಯಿತ್ತು, ನಾನು ಹೇಳಿದ್ನಲ್ಲ, ಕೆಲವೊಂದು ಲಾಗಳು ಕೆಲವೊಂದು ಗೌರ್ಮೆಂಟ್ಗೆ ಅಂದರೆ ಕೆಲವೊಂದು ಸ್ಟೇಟ್ಗಳಿಗೆ ಇಷ್ಟ ಆಗುತ್ತೆ, ಕೆಲವೊಂದು ಸ್ಟೇಟ್ಗಳಿಗೆ ಇಷ್ಟ ಆಗಲ್ಲ. ಮತ್ತು ನಮ್ಮ ದೇಶದಲ್ಲಿ ಕಲ್ಚರಲ್ ಡೈವರ್ಸ್ ಇದೆ, ತುಂಬ ಲಾರ್ಜ್ ಕಂಟ್ರಿ. ಸೊ ಎಲ್ಲರೂ ಕೂಡ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವಾಗೇನು ಮಾಡಬೇಕು, ಒಂದು ಲಾರ್ಜ್ ಕಂಟ್ರಿನ ಡಿವೈಡ್ ಮಾಡಬೇಕು. ಡಿವೈಡ್ ಅಂತಂದರೆ ಪ್ರತಿಯೊಂದು ಸ್ಟೇಟ್ಗಳಾಗಿ ಕನ್ವರ್ಟ್ ಮಾಡಬೇಕು, ಫೆಡ್ರಲ್ ಯೂನಿಟಾಗಿ ಕನ್ವರ್ಟ್ ಮಾಡಬೇಕು, ಯೂನಿಟ್ಸ್ಗಳಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ಆದಂಥ ಒಂದು ರೀಜನಲ್ ಆಟೋನಮಿಯನ್ನು ಕೊಡಬೇಕು ಅಂತ ಹೇಳಿ ಫ್ರೇಮರ್ಸು ಮಾಡಿದ್ರು. ಇದನ್ನು ದಯವಿಟ್ಟು ಬರ್ಕೊಳ್ಳಿ. ಯಾಕೆ ನಮ್ಮ ಇಂಡಿಯಾ ಕೆನಡಾ ಮಾಡಲ್ನ ಬಾರೋ ಮಾಡಿದ್ರು ಅಥವಾ ಫೆಡರಲ್ ಸಿಸ್ಟಮ್ನ ಬಾರೋ ಮಾಡಿದ್ರು ಅಂತಂದರೆ, ಮೊದಲನೇದು ಲಾರ್ಜ್ ಸೈಜ್ ಆಫ್ ಅ ಕಂಟ್ರಿ, ಎರಡನೇದು ಸೋಷಿಯೋ ಕಲ್ಚರಲ್ ಡೈವರ್ಸಿಟಿ. 1 2 ಅಂತ ಬರ್ಕೊಳ್ಳಿ, ಆಯಿತಾ? ಎಲ್ಲರೂ ಕೇಳಿದ್ರೆ ಹೇಳಿ, ಯಾರಾದರೂ ಬಂದು ಯಾಕಪ್ಪ ನಮ್ಮ ಇಂಡಿಯಾದಲ್ಲಿ ಫ್ರೇಮರ್ಸು ಫೆಡ್ರಲ್ ಸಿಸ್ಟಮ್ನ ಯಾಕೆ ಬಾರೋ ಮಾಡಿದ್ರು, ಕೆನೇಡಿಯನ್ ಮಾಡಲ್ನ ಯಾಕೆ ಬಾರೋ ಮಾಡಿದ್ರು ಸ್ಟೇಟ್ನ ರಿಆರ್ಗನೈಸ್ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತ ಕೇಳಿದ್ರೆ ಹೇಳಿ. ಡ್ಯೂ ಟು ಲಾರ್ಜ್ ಸೈಜು ಮತ್ತು ನಮ್ಮ ದೇಶದಲ್ಲಿರುವಂಥ ಒಂದು ಸೋಷಿಯೋ ಕಲ್ಚರಲ್ ಡೈವರ್ಸಿಟಿ ಇರೋ ಕಾರಣ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರು ಅಂತ ಹೇಳಿ, ಆಯಿತಾ? ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಫೆಡ್ರೇಷನ್ ಅನ್ನೋದು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಫೆಡ್ರೇಷನ್ ಅನ್ನೋದನ್ನ ಬಿಟ್ಟು ಆರ್ಟಿಕಲ್ 1ಅಲ್ಲಿದೆ ಏನು ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಹೌದಾ? ಯೂನಿಯನ್ ಆಫ್ ಸ್ಟೇಟ್ಸ್ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯೂನಿಯನ್ ಆಫ್ ಸ್ಟೇಟ್ಸ್ ಬಗ್ಗೆ ಆರ್ಟಿಕಲ್ 1, ಹೌದಾ, ಹೇಳ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಆಯಿತಾ? ಈಗ ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್, ದ ಫ್ರೇಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಹ್ಯಾಸ್ ಬೀನ್ ಪ್ರಿಫರ್ಡ್ ಆ್ಯಸ್ ಫೆಡರೇಷನ್ ಆಫ್ ಸ್ಟೇಟ್. ನೋಡಿ, ಇದು ನೀವೇನಾದರೂ ಮೇನ್ಸಲ್ಲಿ ಬರೆದ್ರೆ ದಯವಿಟ್ಟು ಈ ಥರ ಮೆನ್ಷನ್ ಮಾಡಿ. ಅಕಸ್ಮಾತ್ ಏನಾದರೂ ಫೆಡರೇಷನ್ ಆಫ್ ಸ್ಟೇಟ್ ಬಗ್ಗೆ ಏನಾದರೂ ಒಂದು ಕ್ವಶನ್ ಬಂದು ಅಂತ ತಿಳ್ಕೊಳ್ಳಿ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಏನಾದರೂ ಬರೀತೀನಿ ಅಂತಂದರೆ ಇಲ್ಲಿಂದ ಶುರು ಮಾಡಿ. ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್, ದ ಯೂನಿಯನ್ ಆಫ್ ಸ್ಟೇಟ್ ಹ್ಯಾಸ್ ಬೀನ್ ಪ್ರಿಫರ್ಡ್ ಟು ದ ಫೆಡರೇಷನ್ ಆಫ್ ಸ್ಟೇಟ್ ಟು ಇಂಡಿಕೇಟ್ 2 ಥಿಂಗ್ಸ್ ಅಂತ ಹೇಳಿ ಇಲ್ಲಿವರೆಗೂ ಬರೀರಿ, ಆಯಿತಾ? ಫೆಡರೇಷನ್ ಆಫ್ ಸ್ಟೇಟ್ ಅಂತ ಎಲ್ಲರೂ ಒಂದು ಕ್ವಶನಲ್ಲಿ ಕಾಣಿಸ್ತು ಅಂತಂದರೆ ಇಂಟ್ರೊಡಕ್ಷನಲ್ಲಿ ಬರೀರಿ, ಕಣ್ಣು ಮುಚ್ಕೊಂಡು ಬರೀರಿ, ಸರಿನಾ? ಮಾರ್ಕ್ಸ್ ಸಿಗುತ್ತೆ. ದಯವಿಟ್ಟು ಆದಷ್ಟು ಯಾವುದಾದ್ರೂ ಒಂದು ಕೋಟ್ ಲೈನಿಂದ ಶುರು ಮಾಡಲಿ, ಆಯಿತಾ? ಕೋಟ್ ಲೈನ್ಗಳಿತ್ತು ಅಂದರೆ ಕೋಟ್ ಲೈನಿಂದ ಶುರು ಮಾಡಿ. ಫೆಡರೇಷನ್ ಬಗ್ಗೆ, ಈಗ ಫೆಡರೇಷನ್ ಬಗ್ಗೆ ಬಂತು ಅಂದರೆ ಈಗ KC ವೇರನ್ನು ಹೇಳಿದ್ರು, ಕ್ವಾಸಿ ಫೆಡರಲ್ ಅಂತ ಹೇಳಿದ್ರು. ಸೊ ಆ ರೀತಿ ಆ ಥರ ಒಂದು ಸ್ಟೇಟ್ಮೆಂಟ್ಗಳಿಂದ ಶುರು ಮಾಡಿದ್ರೆ ಸ್ವಲ್ಪ ಆನ್ಸರ್ಗಳಿಗೆ ಒಂದು ತೂಕ ಸಿಗುತ್ತೆ, ಓಕೆನಾ? ಬಿಡಿ. ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್, ದ ಫ್ರೇಸ್ ಯೂನಿಯನ್ ಆಫ್ ಸ್ಟೇಟ್ ಹ್ಯಾಸ್ ಬಿನ್ ಪ್ರಿಫರ್ಡ್ ಟು ಫೆಡರೇಷನ್ ಆಫ್ ಸ್ಟೇಟ್. ನೋಡಿ, ಯೂನಿಯನ್ ಆಫ್ ಸ್ಟೇಟ್ ಅಂತಂದರೆ ಫೆಡರೇಷನ್ ಆಫ್ ಸ್ಟೇಟ್ ಅಂತ ಹೇಳಿದ್ರು, ಇಂಡಿಕೇಟಿಂಗ್ 2 ಥಿಂಗ್ಸ್. ಏನಪ್ಪ ಅಂತಂದರೆ, ದ ಇಂಡಿಯನ್ ಫೆಡರೇಷನ್ ಈಸ್ ನಾಟ್ ದ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಸ್ಟೇಟ್ ಲೈಕ್ ಅಮೆರಿಕನ್ ಫೆಡರೇಷನ್. ಹೇಳಿದ್ನಲ್ಲ, ನಮ್ಮ ಇಂಡಿಯಾದಲ್ಲಿ ಆರ್ಟಿಕಲ್ 1ನಲ್ಲೇ ಹೇಳ್ಕೊಟ್ಟಿದೆ ನಿಮಗೆ, ಆಯಿತಾ? ನಮ್ಮ ಒಂದು ಸ್ಟೇಟ್ಗಳು ಯಾವ ರೀತಿ ಫಾರ್ಮ್ ಆಗಿದೆ, ಅಮೆರಿಕ ಥರ ಫಾರ್ಮ್ ಆಗಿದೆಯಾ? ಎಲ್ಲ ಸ್ಟೇಟ್ಗಳು ಒಟ್ಟಿಗೆ ಬಂದು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಮಾಡಿ ಆ ರೀತಿ ಆಗಿದೆಯಾ? ಆ ರೀತಿ ಆಗಿಲ್ಲ. ಜೊತೆಗೆ ದ ಸ್ಟೇಟ್ ಹ್ಯಾವ್ ನೋ ರೈಟ್ ಟು ಸೆಸೀಡ್ ಫ್ರಮ್ ದ ಫೆಡರೇಷನ್. ನೋಡಿ, ಹಾಗಂತ ಮತ್ತು ಜೊತೆಗೆ ಇಲ್ಲಿರುವಂಥ ಸ್ಟೇಟ್ಗಳು ಈಗ ನಾಳೆ ಕರ್ನಾಟಕ ನಮಗೆ ಸಪ್ರೇಟಾಗಿ ನಮ್ಮನ್ನ ಕಂಟ್ರಿ ಅಂತ ರೆಕಗ್ನೈಸ್ ಮಾಡಿ ಅಂತ ಕೇಳೋ ಹಾಗಿಲ್ಲ. ಯಾವ ಸ್ಟೇಟ್ಗಳು ಕೂಡ ಇಂಡಿಯಾಯಿಂದ ನಾವು ಸಪ್ರೇಟ್ ಆಗ್ತೀವಿ ಅಂತ ಹೇಳೋ ಹಾಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ ಅಂತಂದರೆ, ದ ಫೆಡರೇಷನ್ ಈಸ್ ಅ ಯೂನಿಯನ್ ಬಿಕಾಸ್ ಇಟ್ ಈಸ್ ಇಂಡೆಸ್ಟ್ರಕ್ಟಿಬಲ್. ಹೇಳಿದ್ದೀನಿ ಇದ್ರ ಬಗ್ಗೆಯೂ ಕೂಡ. ಮತ್ತು ದ ಇಂಡಿಯನ್ ಫೆಡರೇಷನ್ ಈಸ್ ಬೇಸ್ಡ್ ಆನ್ ಕೆನಡಿಯನ್ ಮಾಡೆಲ್. ಹೌದಾ, ನಾನು ಆಗಲೇ ಹೇಳಿದೆ, ನಾಟ್ ದ ಅಮೆರಿಕನ್ ಮಾಡೆಲ್. ಮತ್ತು ದ ಕೆನೇಡಿಯನ್ ಮಾಡೆಲ್ ಈಸ್ ಡಿಫರ್ಸ್ ಫಂಡಮೆಂಟಲಿ ಫ್ರಮ್ ದ ಅಮೆರಿಕನ್ ಮಾಡೆಲ್. ಹೇಳಿದ್ನಲ್ಲ, ಇಂಟಿಗ್ರೇಷನ್ ಮತ್ತು ಡಿಸ್ಇಂಟಿಗ್ರೇಷನ್ ಎರಡೂ ಕೂಡ ಫೆಡರಲ್ ಗೌರ್ಮೆಂಟ್ ಫಾಲೋ ಮಾಡಿದ್ರು ಕೂಡ ಫೆಡರಲ್ಲಿ ಅಂದರೆ ಫೆಡರಲ್ ಸಿಸ್ಟಮ್ ಇದೆಯಲ್ಲ, ಆ ಫೆಡರಲ್ ಸಿಸ್ಟಮಲ್ಲಿ ಅಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಬರುತ್ತಲ್ಲ, ಸ್ಟೇಟ್ ಆರ್ಗನೈಸೇಷನು. ಸೊ ಅದರಲ್ಲಿ ಅಮೆರಿಕ ಮತ್ತು ಕೆನಡಾ ಫಂಡಮೆಂಟಲಿ ತುಂಬ ಡಿಫ್ರೆನ್ಸ್ ಇದೆ. ಇನ್ ಸೋ ಫಾರ್ ಇಟ್ ಎಸ್ಟಾಬ್ಲಿಷ್ ವೆರಿ ಸ್ಟ್ರಾಂಗ್ ಸೆಂಟರ್. ಹೇಳೋದಾದ್ರೆ ಅಮೆರಿಕನ್ ಮಾಡೆಲಲ್ಲಿ ಕಂಪ್ಲೀಟಾಗಿ ವೆರಿ ಸ್ಟ್ರಾಂಗ್ ಸೆಂಟರ್ ಇದೆಯಂತೆ. ಮತ್ತು ದ ಇಂಡಿಯನ್ ಫೆಡರೇಷನ್ ರಿಸೆಂಬಲ್ಸ್ ದ ಕೆನಡಿಯನ್ ಫೆಡರೇಷನ್. ಹೇಳಬೇಕು ಅಂದರೆ ಫಾರ್ಮೇಷನ್ ಡಿಸ್ಇಂಟಿಗ್ರೇಷನಿಂದ ಆಗಿದೆ. ಹೌದಾ, ನಮ್ಮ ಇಂಡಿಯಾದಲ್ಲಿರುವಂಥ ಫೆಡರೇಷನು ಕೆನಡಿಯನ್ ಮಾಡೆಲಿಂದ ಬಾರೋ ಮಾಡಲಾಗಿದೆ. ಯಾವ ರೀತಿ ಅಂತಂದರೆ, ಫಾರ್ಮೇಷನ್ ನೋಡಿ, ಕೆನಡಾದಲ್ಲೂ ಡಿಸ್ಇಂಟಿಗ್ರೇಷನಿಂದ ಆಗಿತ್ತು, ನಮ್ಮ ಇಂಡಿಯಾದಲ್ಲೂ ಕೂಡ ಡಿಸ್ಇಂಟಿಗ್ರೇಷನಿಂದ ಆಗಿದೆ. ಜೊತೆಗೆ ಇನ್ ಇಟ್ಸ್ ಪ್ರಿಫರೆನ್ಸ್ ಟು ದ ಟರ್ಮ್ ಆಫ್ ಯೂನಿಯನ್, ಆಯಿತಾ, ದ ಕೆನಡಿಯನ್ ಫೆಡರೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಯನ್. ನೋಡಿ, ಅಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಯೂನಿಯನ್ ಅಂತ ಕರೀತಾರೆ, ನಮ್ಮಲ್ಲೂ ಕೂಡ ಯೂನಿಯನ್ ಅಂತ ಕರೀತಾರೆ. ಮತ್ತು ಇನ್ ಇಟ್ಸ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂದರೆ ವೆಸ್ಟಿಂಗ್ ಮೋರ್ ಪವರ್ ಇನ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್. ಅಂದರೆ ಕಂಪ್ಲೀಟಾಗಿ ಎಲ್ಲ ಪವರು, ಒಂದಷ್ಟು ಮೇಜರ್ ಪವರು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಫೆಡರಲ್ ಸಿಸ್ಟಮು ಇದು ಕೆನೇಡಿಯನ್ ಮಾಡೆಲ್ ಅಂತಲೇ ಹೇಳಬಹುದು, ಆಯಿತಾ? ಅಷ್ಟೇ, ಇಲ್ಲಿಂದ ತುಂಬ ಈಸಿ. ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ, ಆಯಿತಾ? ಮೊದಲಿಂದ ಡ್ಯುಯಲ್ ಪೊಲಿಟಿ.
ಹೇಳೋದಾದರೆ ಇವೆಲ್ಲ ಫೀಚರ್ಸ್ಗಳು ಗುರು, ಆಯಿತಾ. ಇವೆಲ್ಲ ಫೆಡರಲ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನು. ಮೊದಲನೇದು ಡ್ಯುಯಲ್ ಪೊಲಿಟಿ, ಆಯಿತಾ. ಸೊ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಡ್ಯುಯಲ್ ಪೊಲಿಟಿ ಇದೆ. ಹೇಳೋದಾದರೆ ಯೂನಿಯನ್ ಗೌರ್ಮೆಂಟ್ ಅಂತ ಕರೀತಾರೆ, ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತಲೂ ಕೂಡ ಕರೀತಾರೆ, ಹೌದಾ. ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟು, ಸ್ಟೇಟಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಕರೀತಾರೆ. ಮತ್ತು ಇಬ್ಬರೂ ಕೂಡ ಅವರದ್ದೇ ಆದಂಥ ಒಂದಷ್ಟು ಪವರ್ಗಳನ್ನ ಅಸೈನ್ ಮಾಡಿದ್ದಾರೆ, ಹೌದಾ. ಸಾವರಿನ್ ಪವರ್ಗಳಿದೆ. ಮತ್ತು ದ ಯೂನಿಯನ್ ಗೌರ್ಮೆಂಟ್ ಡೀಲ್ಸ್ ವಿತ್ ದ ನ್ಯಾಷನಲ್ ಇಂಪಾರ್ಟೆನ್ಸ್ ಲೈಕ್ ಡಿಫೆನ್ಸ್, ಫಾರಿನ್ ಅಫೇರ್ಸ್, ಕರೆನ್ಸಿ, ಕಮ್ಯುನಿಕೇಷನ್ ಆ್ಯಂಡ್ ಸೋ ಆನ್. ಸೊ ಇದ್ರ ಮೇಲೆ ಯೂನಿಯನ್ ಗೌರ್ಮೆಂಟು ಒಂದಷ್ಟು ಡೀಲ್ ಮಾಡ್ತದೆ. ಸ್ಟೇಟ್ ಗೌರ್ಮೆಂಟ್ ಹೇಳಬೇಕು ಅಂದರೆ ಪಬ್ಲಿಕ್ ಆರ್ಡರು, ಅಗ್ರಿಕಲ್ಚರಲ್ಲು, ಹೆಲ್ತು, ಲೋಕಲ್ ಗೌರ್ಮೆಂಟು. ಸೊ ಇದ್ರ ಮೇಲೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಇದು ಡ್ಯುಯಲ್ ಪಾಲಿಟಿ, ಆಯಿತಾ. ನೆಕ್ಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಸೊ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಹೇಳೋದಾದರೆ ನಮ್ಮ ಸಂವಿಧಾನ ಈಸ್ ನಾಟ್ ಓನ್ಲಿ ಅ ರಿಟರ್ನ್ ಡಾಕ್ಯುಮೆಂಟ್ ಬಟ್ ಆಲ್ಸೋ ಲೆಂತಿಯಸ್ ಕಾನ್ಸ್ಟಿಟ್ಯೂಷನ್, ಹೌದಾ. ವರ್ಲ್ಡಲ್ಲೇ ನಮ್ಮಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ ತುಂಬ ಲೆಂತಿ. ಹೇಳಬೇಕಾದ್ರೆ 395 ಆರ್ಟಿಕಲ್ ಇದೆ, 22 ಭಾಗಗಳಿದೆ, 8 ಸ್ಕೆಡ್ಯೂಲ್ಸ್ ಇದೆ, 470ಕ್ಕಿಂತ ಈಗ ಕರೆಂಟ್ಲಿ ಹೇಳಬೇಕು ಅಂದರೆ 470 ಆರ್ಟಿಕಲ್ಸು, 12 ಸ್ಕೆಡ್ಯೂಲ್ಸು, 25ಕ್ಕಿಂತ ಹೆಚ್ಚು ಪಾರ್ಟ್ಸ್ಗಳಿದೆ. ಇಲ್ಲ 25 ಅನ್ಕೋತೀನಿ, 470ಗಿಂತ ದಾಟಿದೆ, ಆಗಲೇ ಜಾಸ್ತಿ ಇದೆ ಆರ್ಟಿಕಲ್ಸ್ಗಳು. ಸೊ ಅದೊಂದು. ನೆಕ್ಸ್ಟ್ ಡಿವಿಷನ್ ಆಫ್ ಪವರ್ಸು. ದ ಕಾನ್ಸ್ಟಿಟ್ಯೂಷನ್ ಡಿವೈಡೆಡ್ ದ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಮತ್ತು ಸ್ಟೇಟು, ಹೌದಾ. ಅದರಲ್ಲೂ ಕೂಡ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಒಂದು 3 ಭಾಗಗಳಾಗಿ 7 ಸ್ಕೆಡ್ಯೂಲಲ್ಲಿ ಇಟ್ಟಿದ್ದಾರೆ. ಸೊ ದಟ್ ಯೂನಿಯನ್ ಲಿಸ್ಟಲ್ಲಿ ಏನೇನು ಇರ್ತದೆ ಅದೆಲ್ಲ ಬರೀ ಯೂನಿಯನ್ ಗೌರ್ಮೆಂಟ್ ಮಾತ್ರ ಲಾಗಳನ್ನ ಮಾಡಬೇಕು. ಸ್ಟೇಟ್ ಲಿಸ್ಟಲ್ಲಿ ಏನಿದೆ ಅದ್ರ ಮೇಲೆ ಮಾತ್ರ ಸ್ಟೇಟ್ ಗೌರ್ಮೆಂಟ್ ಲಾ ಮಾಡಬೇಕು. ಕನ್ಕರೆಂಟ್ ಲಿಸ್ಟಲ್ಲಿ ಏನಿದೆ, ಕನ್ಕರೆಂಟ್ ಲಿಸ್ಟಲ್ಲಿ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಕೂಡ ಲಾಗಳನ್ನ ಮಾಡಬಹುದು. ಆದರೆ ಕೆಲವೊಂದು ಲಾಗಳು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಓವರ್ ರೈಡ್ ಮಾಡಬಹುದು. ಅದ್ರ ಮೇಲೇ ಈ ಕ್ವಶನ್ ಕೇಳಿರೋದಿಲ್ಲ. ಇಲ್ಲಿ ಇದೆಲ್ಲ ಅದೇ ಕ್ವಶನಲ್ಲಿ ಕೇಳಿರೋದಿಲ್ಲ. ಆರ್ಟಿಕಲ್ 324 ಬಗ್ಗೆ ಹೇಳಬೇಕಿಲ್ಲಿ, ಆಯಿತಾ. ನೋಡಿ 7 ಸ್ಕೆಡ್ಯೂಲಲ್ಲಿ ಈಗಾಗಲೇ 3 ಲಿಸ್ಟ್ಗಳಾಗಿ ಇಟ್ಟಿದ್ದಾರೆ, ಯೂನಿಯನ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, ಸ್ಟೇಟ್ ಲಿಸ್ಟ್ ಅಂತ. ಸೊ ಯೂನಿಯನ್ ಲಿಸ್ಟಲ್ಲಿ ಹೇಳಿದ್ರೆ 98 ಸಬ್ಜೆಕ್ಟ್ಗಳಿದೆ, ಅದ್ರ ಮೇಲೆ ಮಾತ್ರ ಯೂನಿಯನ್ಗಳು ಲಾ ಮಾಡಬೇಕು. ಮತ್ತು ಸ್ಟೇಟ್ ಲಿಸ್ಟ್ ಅಂತ ಬಂದಾಗ ಅದರಲ್ಲಿ ಒಂದು 66 ಇತ್ತಂತೆ, ಈಗ 59 ಸಬ್ಜೆಕ್ಟ್ಸ್ ಇದೆ ಅಂತೆ, ಅದ್ರ ಮೇಲೆ ಮಾತ್ರ ಲಾಗಳನ್ನ ಮಾಡಬೇಕು. ಕನ್ಕರೆಂಟ್ ಲಿಸ್ಟ್ ಅಂತಂದರೆ ಒರಿಜಿನಲಿ 47 ಇತ್ತು, ಈಗ 52 ಇದೆ. ಸೊ ಈ ಒಂದು ಕನ್ಕರೆಂಟ್ ಲಿಸ್ಟಲ್ಲಿ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಕ್ಯಾನ್ ಮೇಕ್ ಅ ಲಾ ಆನ್ ದ ಸಬ್ಜೆಕ್ಟ್ಸ್ ಆಫ್ ಕನ್ಕರೆಂಟ್ ಲಿಸ್ಟ್. ಬಟ್ ಇನ್ ಕೇಸ್ ಆಫ್ ಅ ಕಾನ್ಫ್ಲಿಕ್ಟ್, ನೋಡಿ ಅಕಸ್ಮಾತ್ ಈಗ ಕನ್ಕರೆಂಟ್ ಲಿಸ್ಟಲ್ಲಿ ಯಾವುದೋ ಒಂದು ಲಾ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವಾಗೇನಾಗುತ್ತೆ, ಈಗ ಸೆಂಟ್ರಲ್ ಗೌರ್ಮೆಂಟು ಲಾ ಮಾಡುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟು ಲಾ ಮಾಡುತ್ತೆ. ಒಂದೇ ಸಬ್ಜೆಕ್ಟ್ ಮೇಲೆ ಎರಡೂ ಗೌರ್ಮೆಂಟ್ಗಳು ಲಾ ಮಾಡುತ್ತೆ ಮತ್ತು ಎರಡೂ ಕಿತ್ತಾಡ್ತವೆ, ನಾನು ಮಾಡ್ರೆ ಸರಿ. ಸೊ ಆ ಥರ ಏನಾದ್ರು ಜಗಳ ಕ್ರಿಯೇಟ್ ಆಯಿತು ಅಂತಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬ ಪವರ್ ಇರ್ತದೆ, ಆಯಿತಾ. ಸೊ ದಟ್ ಸೆಂಟ್ರಲ್ ಗೌರ್ಮೆಂಟು ಈ ಒಂದು ಸ್ಟೇಟ್ ಗೌರ್ಮೆಂಟ್ನ ಓವರ್ ರೈಡ್ ಮಾಡಬಹುದು, ಅದೇ ಇರೋದು. ಬಟ್ ಇನ್ ಕೇಸ್ ಆಫ್ ದ ಕಾನ್ಫ್ಲಿಕ್ಟ್ ದ ಸೆಂಟ್ರಲ್ ಲಾ ಪ್ರಿವೇಲ್ಸ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಲಾ ಮಾಡುತ್ತಲ್ಲ, ಸೊ ಅದೇ ಫೈನಲ್ಲು. ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಮಾಡಿತ್ತು ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಲಾನ ಕನ್ಸಿಡರ್ ಮಾಡಲ್ಲ ಅನ್ನೋದೇ ಅರ್ಥ ಆಯ್ತಾ. ನೆಕ್ಸ್ಟ್ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸದ್ಯಕ್ಕೆ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಆ ಒಂದು ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇರ್ತದೆ, ಆಯಿತಾ. ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇರ್ತದೆ ಆ್ಯಂಡ್ ದ ಹೈಯೆಸ್ಟ್ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ನೋಡಿ, ಹೈಯೆಸ್ಟ್ ಲಾ ಆಫ್ ದ ಲ್ಯಾಂಡ್ ಅಂದರೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ. ಓಕೆ, ನೆಕ್ಸ್ಟು ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಆ ದೇಶದಲ್ಲಿ ಅಂದರೆ ಯಾವ್ದಾದ್ರು ದೇಶ ಆಗಿರಲಿ, ಆ ಒಂದು ಫೆಡರಲ್ ಫೀಚರ್ಸ್ಗಳೇನಾದ್ರು ಇನ್ಕ್ಲೂಡ್ ಮಾಡಿತ್ತು ಅಂತಂದರೆ ಆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ತುಂಬ ಸುಪ್ರೀಂ ಇರ್ತದೆ, ಆಯಿತಾ. ಸರಿ, ನೆಕ್ಸ್ಟು ದ ಲಾ ಎನೆಕ್ಟೆಡ್ ಬೈ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಮಸ್ಟ್ ಕನ್ಫರ್ಮ್ ಟು ಇಟ್ಸ್ ಪ್ರಾವಿಷನ್. ಓಕೆ, ಇದೇನಿರುತ್ತೆ ಅಂತಂದರೆ ಈ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ, ಎರಡೂ ಗೌರ್ಮೆಂಟ್ಗಳು ನಮ್ಮ ಏನದು ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡಬೇಕು, ಅಂದರೆ ಸಂವಿಧಾನದ ಬದ್ಧತೆಯಲ್ಲಿ ಇರಬೇಕು. ಅದನ್ನು ಬಿಟ್ಟು ಅವ್ರೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಅದನ್ನೆಲ್ಲ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡುತ್ತೆ, ಅಥವಾ ಅಂಥ ಲಾಗಳೆಲ್ಲ ಕಂಪ್ಲೀಟಾಗಿ ಜುಡಿಷಿಯಲ್ ರಿವ್ಯೂ ಅಂಡಲ್ಲಿ ಬಂದುಬಿಡುತ್ತೆ ಅನ್ನೋದೇ ಅರ್ಥ, ಆಯಿತಾ. ಅಂತಂದರೆ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಯಾವ ದೇಶದಲ್ಲಿ ಫೆಡರಲ್ ಫೀಚರ್ಸ್ ಇರ್ತದೋ ಆ ದೇಶದಲ್ಲಿ ಕಂಪ್ಲೀಟಾಗಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇರ್ತದೆ, ಸಂವಿಧಾನದ ಮೇಲೆ ಯಾರೂ ಕೂಡ ಇರೋದಿಲ್ಲ, ಆಯಿತಾ. ಸೊ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ, ಮತ್ತು ಕಾನ್ಸ್ಟಿಟ್ಯೂಷನ್ಲಿ ಏನು ಪ್ರಾವಿಷನ್ಸ್ಗಳಿದೆ ಅದ್ರ ಅಂಡರ್ಲಿ ಅವರು ಲಾಗಳನ್ನ ಮಾಡಬೇಕು. ಅದನ್ನು ಬಿಟ್ಟು ಏನಾದರೂ ಒಂದು ಲಾಗಳನ್ನ ಮಾಡಿದ್ರೆ ಅವೆಲ್ಲ ಇನ್ವ್ಯಾಲಿಡ್ ಅಂತ ಅರ್ಥ, ಆಯಿತಾ. ಓಕೆ, ಅಂದರೆ ಸಂವಿಧಾನದ ಬದ್ಧತೆಯಲ್ಲಿ ಇರಬೇಕು ಅಂತ.
ಮತ್ತು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಈ ಒಂದು ಫೆಡರಲ್ ಫೀಚರ್ಸ್ಗಳಲ್ಲಿ ಸಂವಿಧಾನದ ತಿದ್ದುಪಡಿ ತುಂಬ ಕಷ್ಟ ಆಗಿರ್ತದೆ. ಅಮೆಂಡ್ಮೆಂಟ್ ಏನು ಮೆಥಡ್ ಇದೆಯಲ್ಲ, ಈ ಒಂದು ಮೆಥಡು ತುಂಬ ರಿಜಿಡ್ ಅಂತಂದರೆ ಕಷ್ಟ ಅಂತಂದರೆ ಏನು, ವೋಟಿಂಗಲ್ಲಿ ತುಂಬ ಕಷ್ಟ ಆಗ್ತದೆ, ಸ್ಪೆಷಲ್ ಮೆಜಾರಿಟಿ ಬೇಕಾಗ್ತದೆ, ಹೌದಾ. ಎಫೆಕ್ಟಿವ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ, ಆಯಿತಾ, ಯಾವಾಗ ಗೊತ್ತಲ್ವಾ. ಸೊ ಹಾಗಾಗಿ ಗೊತ್ತಿರಲಿ, ರಿಜಿಡ್ ಕಾನ್ಸ್ಟಿಟ್ಯೂಷನ್, ಮೆಥಡ್ ಆಫ್ ಇಟ್ಸ್ ಅಮೆಂಡ್ಮೆಂಟ್ ಈಸ್ ರಿಜಿಡ್, ಅಷ್ಟೇ. ಇದ್ರ ಬಗ್ಗೆ ಏನು ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಅಮೆಂಡ್ಮೆಂಟ್ಸ್ ಸ್ಪೆಷಲ್ ಮೆಜಾರಿಟೀಸ್ ರಿಕ್ವೈರ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಇಂಡಿಪೆಂಡೆಂಟ್ ಜುಡಿಷರಿ ನೋಡಿ. ಇಂಡಿಪೆಂಡೆಂಟ್ ಜುಡಿಷರಿ ಅಂತಂದರೆ ದ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಅನ್ ಇಂಡಿಪೆಂಡೆಂಟ್ ಜುಡಿಷರಿ ಹೆಡೆಡ್ ಬೈ ದ ಸುಪ್ರೀಂ ಕೋರ್ಟ್ ಫಾರ್ ಟು ಪರ್ಪಸ್: 1 to protect the supremacy of the constitution by exercising the power of the judicial review, and 2 to settle the disputes ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಬಿಟ್ವೀನ್. ಓಕೆ, ಇಲ್ಲಿ ಒಂದು ಇಂಡಿಪೆಂಡೆಂಟ್ ಜುಡಿಷರಿಯನ್ನು ಫಾರ್ಮ್ ಮಾಡಲಾಗಿದೆ. ಸೊ ದಟ್ ಈ ಒಂದು ಸುಪ್ರೀಂ ಕೋರ್ಟ್, ಜುಡಿಷರಿ ಏನಿದೆ ಸುಪ್ರೀಂ ಕೋರ್ಟ್, ಹೌದಾ, ಜುಡಿಷರಿನ ಫಾರ್ಮ್ ಮಾಡಬೇಕು, ಹೆಡೆಡ್ ಬೈ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಯಾಕೆ ಫಾರ್ಮ್ ಮಾಡಿದ್ದಾರೆ ಅಂತಂದರೆ 2 ಪರ್ಪಸ್ಗೋಸ್ಕರ ಮಾಡಿದ್ದಾರೆ. ಒಂದು ಸಂವಿಧಾನನ ಪ್ರೊಟೆಕ್ಟ್ ಮಾಡೋದಕ್ಕೆ, 2ನೇದು ಡಿಸ್ಪ್ಯೂಟ್ಸ್ಗಳನ್ನ, ಅಂದರೆ ಅಕಸ್ಮಾತ್ ಯಾವುದಾದ್ರೂ ಒಂದು ಸ್ಟೇಟ್ಗಳು ಜಗಳ ಆಡಿಕೊಂಡ್ರೆ ಅಥವಾ ಸೆಂಟ್ರಲ್ ಮತ್ತು ಸ್ಟೇಟ್ಗಳು ಜಗಳ ಆಡಿಕೊಂಡ್ರೆ ಅಂಥ ಟೈಮಲ್ಲಿ ಈ ನಮ್ಮ ಸುಪ್ರೀಂ ಕೋರ್ಟ್ ಬಂದು ಅದನ್ನು ಸಾಲ್ವ್ ಮಾಡುತ್ತೆ. ಸೊ ಈ ಒಂದು ಪಾಯಿಂಟು ಆ್ಯಕ್ಚುಲಾಗಿ ಕ್ವಶನ್ ಹೇಳೋದೇ ಇದು ನೋಡಿ. ಫ್ರಮ್ ದ ರೆಸೊಲ್ಯೂಷನ್ ಆಫ್ ಕಂಟೆನ್ಷಿಯಸ್ ಇಶ್ಯೂ ರಿಗಾರ್ಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ ಬೈ ದ ಕೋರ್ಟ್, ಪ್ರಿನ್ಸಿಪಲ್ ಆಫ್ ಫೆಡರಲ್ ಸುಪ್ರಮಸಿ ಆ್ಯಂಡ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಹ್ಯಾವ್ ಎಮರ್ಜ್ಡ್. ಸೊ ಇದು ಕೂಡ ಲಿಂಕ್ ಮಾಡ್ಬೋದು ಈ ಲೈನ್ಗೆ, ಆಯಿತಾ. ನೆಕ್ಸ್ಟು ಬೈಕ್ಯಾಮರಲಿಸಮ್ ಇದೆ. ಬೈಕ್ಯಾಮರಲಿಸಮ್ ಅಂದರೆ ಇನ್ನೂ ಸಿಂಪಲಾಗಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತಿದೆ. ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಅಂತೇಳಿ ಫಾರ್ಮ್ ಮಾಡಿದ್ದಾರೆ, ಆಯಿತಾ. ಸೊ ರಾಜ್ಯಸಭೆ ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ, ಇಟ್ ರೆಪ್ರೆಸೆಂಟ್ ದ ಸ್ಟೇಟ್ ಅಂತ ಹೇಳ್ಬೋದು. ಲೋಕಸಭಾ ಪೀಪಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅಷ್ಟೇ, ಅದ್ರ ಬಿಟ್ಟು ಜಾಸ್ತಿ ಹೋಗೋದು ಅವಶ್ಯಕತೆ ಇಲ್ಲ, ನಿಮಗೆ ಕೂಡ ಗೊತ್ತು ಇದು ರಾಜ್ಯಸಭಾ ಲೋಕಸಭಾ ಎಲ್ಲ. ಇಷ್ಟು ಬಂದು ನಿಮ್ಮ ಫೆಡರಲ್ ಫೀಚರ್ಸ್ ಆಗಿತ್ತು. ನೆಕ್ಸ್ಟ್ ಬರೋದು ಯೂನಿಟ್ರಿ ಫೀಚರ್ಸು. ಯೂನಿಟ್ರಿ ಫೀಚರ್ಸ್ ಅಂದರೆ ಏನು, ಮೊದಲನೇದು ಸ್ಟ್ರಾಂಗ್ ಸೆಂಟರ್. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆ, ಸೆಂಟ್ರಲ್ ಗೌರ್ಮೆಂಟು ತುಂಬ ಸ್ಟ್ರಾಂಗ್ ಇರ್ತದೆ. ಸೊ ದ ಡಿವಿಷನ್ ಆಫ್ ಪವರ್ ಈಸ್ ಇನ್ ಫೇವರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಹೈಲಿ ಇನ್ಇಕ್ವಿಟಬಲ್ ಫ್ರಮ್ ದ ಫೆಡರಲ್ ಆ್ಯಂಗಲ್. ಸೊ ಹೇಳಬೇಕಂದ್ರೆ ಡಿವಿಷನ್ ಆಫ್ ಪವರ್ ಅಂತ ಬಂದಾಗ ಅಲ್ಲಿ ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬ ಜಾಸ್ತಿ ಪವರ್ನ ಕೊಡ್ತಾರೆ, ಆಯಿತಾ. ನೋಡಿ, ದ ಯೂನಿಯನ್ ಲಿಸ್ಟ್ ಕಂಟೈನ್ಸ್ ಮೋರ್ ಸಬ್ಜೆಕ್ಟ್ ದೆನ್ ದ ಸ್ಟೇಟ್ ಲಿಸ್ಟ್. ಅಂತಂದರೆ ಯೂನಿಯನ್ ಲಿಸ್ಟ್ಗಳಿಗೆ ಜಾಸ್ತಿ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ಯೂನಿಯನ್ ಲಿಸ್ಟ್ ಕ್ಯಾನ್ ಡೂ ಮೋರ್ ಲಾಸ್ ಕಂಪೇರ್ಡ್ ಟು ದ ಸ್ಟೇಟ್ಸ್ ಅಂತ ಹೇಳ್ಬೋದು. ಮತ್ತು ಸೆಕೆಂಡ್ಲಿ, ದ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದ ಯೂನಿಯನ್ ಲಿಸ್ಟ್. ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲಿಸ್ಟ್ಗಳು ಹೇಳೋದಾದರೆ ನಿಮ್ಮ ಡಿಫೆನ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಲಿಸ್ಟ್ಗಳು. ಸೊ ಅಂಥ ಇಂಪಾರ್ಟೆಂಟ್ ಆಗಿರೋ ಎಲ್ಲ ಲಿಸ್ಟ್ಗಳನ್ನ ಯೂನಿಯನ್ ಗೌರ್ಮೆಂಟ್ಗೆ ಕೊಡಲಾಗಿದೆ. ಮತ್ತು ದ ಸೆಂಟರ್ ಹ್ಯಾವ್ ಓವರ್ ರೈಡಿಂಗ್ ಅಥಾರಿಟಿ ಓವರ್ ದ ಕನ್ಕರೆಂಟ್ ಲಿಸ್ಟ್. ನೋಡಿ, ಅಕಸ್ಮಾತ್ ಕನ್ಕರೆಂಟ್ ಲಿಸ್ಟಲ್ಲಿ ಯಾವ್ದಾದ್ರು ಒಂದು ಲಾ ಬಂತು ಅಂತಂದರೆ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಲಾ ಮಾಡ್ಬೋದು ಅಂತ ಹೇಳಿದೆ, ಹೌದಾ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಜಗಳ ಆಗ್ಬಿಡುತ್ತೆ, ಆಯಿತಾ. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಕೂಡ ಜಗಳ ಆಡ್ಕೊಬಿಡ್ತಾರೆ, ನಾನು ಮಾಡಿ ಸರಿ ಅಂತ. ಸೊ ಆ ಥರ ಇಬ್ಬರು ಕೂಡ ಜಗಳ ಆಡ್ಕೊಂಡಾಗ ಈ ಸೆಂಟ್ರಲ್ ಗೌರ್ಮೆಂಟ್ ಏನು ಲಾ ಮಾಡಿರುತ್ತಲ್ಲ, ಸೊ ಅದೇ ಫೈನಲ್ ಆಗುತ್ತೆ. ಅದಕ್ಕೆ ಹೇಳಿದ್ದು ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಓವರ್ ರೈಡಿಂಗ್ ಅಥಾರಿಟಿ ಓವರ್ ದ ಕನ್ಕರೆಂಟ್ ಲಿಸ್ಟ್. ಅರ್ಥ ಆಯಿತಾ. ದಸ್ ದ ಕಾನ್ಸ್ಟಿಟ್ಯೂಷನ್ ಮೇಡ್ ಎ ವೆರಿ ಸ್ಟ್ರಾಂಗ್ ಸೆಂಟರ್ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ದ ಸೆಂಟರ್ ವೆರಿ ಸ್ಟ್ರಾಂಗ್. ಮತ್ತು ಸ್ಟೇಟ್ಸ್ ನಾಟ್ ಇಂಡೆಸ್ಟ್ರಕ್ಟಿಬಲ್. ನೋಡಿ, ಸ್ಟೇಟ್ಗಳು ಇಂಡೆಸ್ಟ್ರಕ್ಟಿಬಲ್ ಅಲ್ವಂತೆ, ಆಯಿತಾ. ಸೊ ಅನ್ಲೈಕ್ ಅದರ್ ಫೆಡರೇಷನ್, ದ ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾವ್ ನೋ ರೈಟ್ ಟು ಟೆರಿಟರಿ ಇಂಟಿಗ್ರಿಟಿ. ನೋಡಿ, ಬೇರೆ ಕಂಟ್ರೀಸ್ಗೆಲ್ಲ ಎಕ್ಸಾಂಪಲ್ US ಕಂಪೇರ್ ಮಾಡೋದಾದರೆ, US ಹೇಗಿದೆ ಅಂತಂದರೆ ಸ್ಟೇಟ್ಗಳು ತಮ್ಮ ಟೆರಿಟರಿ ಏನು ಕೊಟ್ಟಿದ್ದಾರಲ್ಲ ಕಂಪ್ಲೀಟಾಗಿ ಅವರ ಒಂದು ಹಿಡಿತದಲ್ಲಿರ್ತದೆ. ಅಂದರೆ ಈಗ ಸ್ಟೇಟ್ಗಳೇನಿದೆಯಲ್ಲಪ್ಪ ಅವ್ರಿಗೆ ಆ ಒಂದು ಟೆರಿಟರಿ ಬಗ್ಗೆ ಕಂಪ್ಲೀಟಾಗಿ ಪವರ್ ಇರ್ತದೆ, ಆಯಿತಾ. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಗೌರ್ಮೆಂಟು ಚೇಂಜ್ ಮಾಡೋದಕ್ಕಾಗಲ್ಲ. ಆದರೆ ನಮ್ಮ ಇಂಡಿಯಾದಲ್ಲಿ ಚೇಂಜ್ ಮಾಡಬಹುದು. ಪಾರ್ಲಿಮೆಂಟು ಲಾಗಳನ್ನ ಪಾಸ್ ಮಾಡಿ ನಮ್ಮ ಒಂದು ಸ್ಟೇಟ್ ಏನಿದೆಯಲ್ಲ, ನಮಗೆ ಕರ್ನಾಟಕ ಅಂತ ಬಂತು ಅಂದರೆ ಕರ್ನಾಟಕದಲ್ಲಿರುವಂತಹ ಒಂದು ಬೌಂಡ್ರೀಸ್ನ ಚೇಂಜ್ ಮಾಡಬಹುದು, ಆಯಿತಾ. ಸೊ ಅದೇ ಇಲ್ಲಿ ಹೇಳಿರೋದು, ಸ್ಟೇಟ್ಸ್ ಆರ್ ನಾಟ್ ಇಂಡೆಸ್ಟ್ರಕ್ಟಿಬಲ್, ಆಯಿತಾ. ಅಂದರೆ ನಾಟ್ ಇಂಡೆಸ್ಟ್ರಕ್ಟಿಬಲ್ ಅಂದರೆ ದೇ ಆರ್ ಡೆಸ್ಟ್ರಕ್ಟಿಬಲ್ ಅಂತ. ಸೊ ಅನ್ಲೈಕ್ ಅದರ್ ಫೆಡರೇಷನ್, ದ ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾವ್ ನೋ ರೈಟ್ ಟು ಟೆರಿಟೋರಿಯಲ್ ಇಂಟಿಗ್ರಿಟಿ. ದ ಪಾರ್ಲಿಮೆಂಟ್ ಕ್ಯಾನ್ ಬೈ ಯೂನಿಲ್ಯಾಟರಲ್ ಆ್ಯಕ್ಷನ್ ಚೇಂಜ್ ದ ಏರಿಯಾ ಬೌಂಡ್ರೀಸ್ ಆರ್ ನೇಮ್ ಆಫ್ ಎನಿ ಸ್ಟೇಟ್, ಹೌದಾ. ಪಾರ್ಲಿಮೆಂಟ್ ಒಂದು ಲಾ ಪಾಸ್ ಮಾಡಿ ನಮ್ಮ ಒಂದು ಏರಿಯಾ ಬೌಂಡ್ರಿ ಅಥವಾ ಒಂದು ನೇಮ್ನು ಕೂಡ ಚೇಂಜ್ ಮಾಡಬಹುದು. ಮೋರ್ ಓವರ್ ಇಟ್ ರಿಕ್ವೈರ್ಸ್ ಓನ್ಲಿ ಎ ಸಿಂಪಲ್ ಮೆಜಾರಿಟಿ ಆ್ಯಂಡ್ ನಾಟ್ ಅ ಸ್ಪೆಷಲ್ ಮೆಜಾರಿಟಿ. ನೋಡಿ, ಅದು ಕೂಡ ಏನು ತುಂಬ ಕಷ್ಟ ಅಲ್ಲ, ತುಂಬ ಈಸಿಯಿಂದ ಮಾಡಬಹುದಂತೆ.
ಆಯಿತಾ. ಸೊ ಹೆನ್ಸ್ ದ ಇಂಡಿಯನ್ ಫೆಡರೇಷನ್ ಏನಿದೆಯಲ್ಲ ಈಸ್ ಆ್ಯನ್ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡೆಸ್ಟ್ರಕ್ಟಿಬಲ್ ಸ್ಟೇಟ್. ಹೌದಾ. ಸೊ ಸೆಂಟ್ರಲ್ ಗೌರ್ಮೆಂಟ್ನ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ಸ್ಟೇಟ್ಗಳನ್ನ ಡೆಸ್ಟ್ರಾಯ್ ಮಾಡ್ಬೋದು. ಬಟ್ ಅಮೆರಿಕನ್ ಫೆಡರೇಷನ್ ಹೇಳೋದಾದರೆ ಅಲ್ಲಿ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಇಂಡೆಸ್ಟ್ರಕ್ಟಿಬಲ್ ಸ್ಟೇಟ್. ನೋಡಿ, ಅಲ್ಲಿ ಸ್ಟೇಟ್ಗಳನ್ನ ಈಗ ಅಮೆರಿಕದಲ್ಲಿರುವಂಥ ಸ್ಟೇಟ್ಗಳದ್ದು ಬೌಂಡ್ರೀಸ್ಗಳನ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಬಟ್ ಇಂಡಿಯಾದಲ್ಲಿ ಸ್ಟೇಟಲ್ಲಿರುವಂಥ ಒಂದು ಬೌಂಡ್ರೀಸ್ನ ಚೇಂಜ್ ಮಾಡಬಹುದು. ಮತ್ತು ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಆಯಿತಾ. ಒಂದೇ ಕಾನ್ಸ್ಟಿಟ್ಯೂಷನು ಥ್ರೂಔಟ್ ಕಂಟ್ರಿ ಇರ್ತದೆ. ಆಯಿತಾ. ಸೆಂಟ್ರಲ್ ಗೌರ್ಮೆಂಟ್ಗೆ ಬೇರೆ, ಸ್ಟೇಟ್ ಗೌರ್ಮೆಂಟ್ಗೆ ಬೇರೆ, ಆ ಥರ ಏನೂ ಡಿಫ್ರೆನ್ಸ್ ಇರೋಲ್ಲ. ಇಬ್ಬರೂ ಕೂಡ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದೇ ಕಾನ್ಸ್ಟಿಟ್ಯೂಷನು ಮತ್ತು ಸ್ಟೇಟ್ ಗೌರ್ಮೆಂಟ್ ಕೂಡ ಒಂದೇ ಕಾನ್ಸ್ಟಿಟ್ಯೂಷನ್ ಇರ್ತದೆ. ನೋಡಿ, ಇನ್ ಇಂಡಿಯಾ ದ ಕಂಟ್ರಿ ನೋ ಸಚ್ ಪವರ್ ಇಸ್ ಗಿವನ್ ಟು ದ ಸ್ಟೇಟ್. ನೋಡಿ, ಯೂಶಲಿ ಇನ್ ಫೆಡರೇಷನ್ ದ ಸ್ಟೇಟ್ ಹ್ಯಾವ್ ದ ರೈಟ್ ಟು ಫ್ರೇಮ್ ದರ್ ಓನ್ ಕಾನ್ಸ್ಟಿಟ್ಯೂಷನ್ ಸಪ್ರೇಟ್ ಫ್ರಮ್ ದಟ್ ಸೆಂಟರ್. ನೋಡಿ, ಆ್ಯಕ್ಚುಲಾಗಿ ಫೆಡರೇಷನ್ದು ಫೀಚರ್ಸ್ ಹೇಳೋದಾದರೆ ಪ್ರತಿಯೊಂದು ಸ್ಟೇಟ್ಗಳು ತಮ್ಮ ಇಷ್ಟ ಬಂದಂತಹ ಒಂದು ಕಾನ್ಸ್ಟಿಟ್ಯೂಷನ್ಗಳನ್ನ ಫಾರ್ಮ್ ಮಾಡ್ಕೋಬಹುದು ಆ್ಯಕ್ಚುಲ್ ಫೆಡರೇಷನಲ್ಲಿ. ಆದರೆ ನಮ್ಮ ಇಂಡಿಯಾದಲ್ಲಿ ಏನಿದೆಯಲ್ಲ, ಸೊ ಇಂಡಿಯಾದಲ್ಲಿ ಅಂಥ ಒಂದು ಪವರ್ಗಳನ್ನ ಕೊಟ್ಟಿಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆಯಲ್ಲ, ಸೊ ಇದು ಬರೀ ಸೆಂಟ್ರ್ ಮಾತ್ರ ಅಂತಲ್ಲ, ಇದು ಎಲ್ಲ ಸ್ಟೇಟ್ಗಳು ಕೂಡ ಇದು ಫಾಲೋ ಆಗುತ್ತೆ. ಆಯಿತಾ. ಸೊ ಇಲ್ಲ ನನ್ನ ಅವಶ್ಯಕತೆ ಇಲ್ಲ. ಓನ್ಲಿ ಎಕ್ಸೆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಕೊಟ್ಟಿದ್ದರು, ಬಟ್ ಈಗ ಅದಿಲ್ಲ ಅನ್ಕೋತೀನಿ. ಆಯಿತಾ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದರು. ಸೊ ಅವರದ್ದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ಇರ್ಬೋದು ಅಂತ, ಬಟ್ ಈಗ ಅದೆಲ್ಲ ತೆಗೆದಿದ್ದಾರೆ ಅನ್ಕೋತೀನಿ. ನೆಕ್ಸ್ಟು ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಫ್ಲೆಕ್ಸಿಬಿಲಿಟಿ ಹೇಳೋದಾದರೆ ದ ಪ್ರೊಸೆಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈಸ್ ಲೆಸ್ ರಿಜಿಡ್ ದ್ಯಾನ್ ವಾಟ್ ಈಸ್ ಫೌಂಡ್ ಇನ್ ಅದರ್ ಫೆಡರೇಷನ್. ನೋಡಿ, ಫೆಡರೇಷನಲ್ಲಿ ಏನಂತ ಹೇಳಿದೆ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ, ಬಟ್ ನಮ್ಮ ಯುನಿಟರಿ ಫೀಚರ್ಸಲ್ಲಿ ನಮ್ಮ ಅಮೆಂಡ್ಮೆಂಟ್ ಮಾಡಬೇಕು ಅಂದರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಈಸಿ ಅಂತ. ಆಯಿತಾ. ಸೊ ಇದು ಈದರ್ ಬೈ ಸಿಂಪಲ್ ಮೆಜಾರಿಟಿ ಅಥವಾ ಸ್ಪೆಷಲ್ ಮೆಜಾರಿಟಿಯಿಂದನೂ ಕೂಡ ಮಾಡಬಹುದು. ಆಯಿತಾ. ಜೊತೆಗೆ ಈ ಒಂದು ತಿದ್ದುಪಡಿಯಿರೋ ಈ ಪವರ್ ಏನಿದೆಯಲ್ಲ, ಏನು ಅಮೆಂಡ್ಮೆಂಟ್ ದ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಈ ಪವರ್ ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಇದೆ. ಆಯಿತಾ. ನಾನು ಹೇಳ್ದಂಗೆ ಫ್ಲೆಕ್ಸಿಬಿಲಿಟಿ ಬಗ್ಗೆ ಹೇಳೋದಾದರೆ ಕಂಪೇರ್ಡ್ ಟು ನಿಮ್ಮ ಫೆಡರಲ್ ಫೀಚರ್ಸ್ಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಇದು ಸ್ವಲ್ಪ ಈಸಿ ಇದೆಯಂತೆ ಅಥವಾ ಲೆಸ್ ರಿಜಿಡ್ ಅಂತೆ. ಜೊತೆಗೆ ಇದು ಒಂದು ಸಿಂಪಲ್ ಮೆಜಾರಿಟಿ ಅಥವಾ ಸ್ಪೆಷಲ್ ಮೆಜಾರಿಟಿಯಿಂದ ಅದನ್ನು ತಿದ್ದುಪಡಿ ಮಾಡಬಹುದು. ಜೊತೆಗೆ ತಿದ್ದುಪಡಿ ಮಾಡುವಂಥ ಪವರ್ ಬರೀ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರ ಇದೆ. ಇದು ಒಂದು ಫೀಚರ್ಸು. ಮತ್ತು ನೋ ಈಕ್ವಾಲಿಟಿ ಆಫ್ ದ ಸ್ಟೇಟ್ ರೆಪ್ರೆಸೆಂಟೇಷನ್. ನೋಡಿ, ದ ಸ್ಟೇಟ್ ಆರ್ ಗಿವನ್ ರೆಪ್ರೆಸೆಂಟೇಷನ್ ದ ರಾಜ್ಯಸಭಾ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್. ಹೌದಾ. ಸೊ ರಾಜ್ಯಸಭಾದಲ್ಲಿರುವಂಥ ಸೀಟ್ಗಳು ಯಾವ ರೀತಿ ಕೊಡ್ತಾರೆ ಅಂತಂದರೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಹೇಗಿದೆ ಆ ಪಾಪ್ಯುಲೇಷನ್ ಮೇರೆಗೆ ರಾಜ್ಯಸಭಾದಲ್ಲಿ ಸೀಟ್ಗಳನ್ನ ಕೊಡ್ತಾರೆ. ಮೇ ಬಿ ಮೆಂಬರ್ಶಿಪ್ಪು ವೇರಿಸ್ ಫ್ರಮ್ 1 to 31. ಈಗ ಮೇ ಬಿ ಲೈಕ್ ಕರ್ನಾಟಕಕ್ಕೆ 2 ಸೀಟ್ ಕೊಟ್ಟಿದ್ದಾರೆ, ತಮಿಳ್ನಾಡಿಗೆ 10 ಸೀಟ್ ಕೊಟ್ಟಿರ್ಬೋದು, ಆಂಧ್ರ ಪ್ರದೇಶಕ್ಕೆ 5 ಸೀಟ್ ಕೊಟ್ಟಿರ್ಬೋದು. ಅಂದರೆ ಬೇಸ್ಡ್ ಆನ್ ಪಾಪ್ಯುಲೇಷನು ನಂಬರ್ ಆಫ್ ಸೀಟ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಹೌದಾ. ಮೇ ಬಿ ಯು ಪಿಗೆ 10 ಸೀಟ್ ಕೊಟ್ಟಿರ್ಬೋದು, ಅಥವಾ ನಿಮ್ಮ ಅಸ್ಸಾಮಿಗೆ 2 ಸೀಟ್ ಕೊಟ್ಟಿರ್ಬೋದು. ಸಿಂಪಲಾಗಿ ಹೇಳ್ತಾರದು, ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಈ ರೀತಿ ಮೆಂಬರ್ಶಿಪ್ ಅಂದರೆ ಸೀಟ್ಗಳು ವೇರಿ ಆಗ್ತಾ ಹೋಗುತ್ತೆ, ಬೇಸ್ಡ್ ಆನ್ ಪಾಪ್ಯುಲೇಷನ್ ವೇರಿ ಆಗ್ತಾ ಹೋಗುತ್ತೆ. ಆದರೆ US ಅಲ್ಲಿ ಹೇಗಿದೆ ಅಂತಂದರೆ ಎಲ್ಲ ಸ್ಟೇಟ್ಗೂ 2 ಅಂತ ಫಸ್ಟೇ ಫಿಕ್ಸ್ ಆಗಿಬಿಟ್ಟಿದೆ. ಆಯಿತಾ. ಪ್ರತಿಯೊಂದು ಸ್ಟೇಟ್ಗೂ ಕೂಡ 2 ಸೀಟು ಅಂತ ಫಸ್ಟೇ ಫಿಕ್ಸ್ ಆಗಿದೆ. ಬಟ್ ನಮ್ಮಲ್ಲಿ ಹೇಗಿದೆ ಅಂತಂದರೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ಮೆಂಬರ್ಶಿಪ್ಪು ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ಟೇಟ್ ರೆಪ್ರೆಸೆಂಟೇಷನಲ್ಲಿ ಈಕ್ವಾಲಿಟಿ ಇರಲ್ವಂತೆ. ಇಲ್ಲಿ ಯುನಿಟರಿ ಫೀಚರ್ಸಲ್ಲಿ ಈ ಒಂದು ಈಕ್ವಾಲಿಟಿ ಇರೋದಿಲ್ಲ. ಮತ್ತು ಎಮರ್ಜೆನ್ಸಿ ಪ್ರೊವಿಷನ್ಸ್ ಬಗ್ಗೆ ಹೇಳಿದರೆ ದ ಕಾನ್ಸ್ಟಿಟ್ಯೂಷನ್ ಸ್ಟಿಪ್ಯುಲೇಟ್ಸ್ 3 ಟೈಪ್ಸ್ ಆಫ್ ಎಮರ್ಜೆನ್ಸಿ: ನ್ಯಾಷನಲ್, ಸ್ಟೇಟ್, ಫಿನಾನ್ಷಿಯಲ್ ಎಮರ್ಜೆನ್ಸಿ. ಗೊತ್ತಲ್ಲ ನಿಮಗೆ. ಎಮರ್ಜೆನ್ಸಿ ಟೈಮಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ನು ಕೂಡ ಅದು ಕಂಟ್ರೋಲ್ಗೆ ತಗೊಬಿಡುತ್ತೆ. ಹೌದಾ. ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ತುಂಬ ಪವರ್ಫುಲ್ ಆಗುತ್ತೆ, ಮತ್ತು ಎಲ್ಲ ಸ್ಟೇಟ್ಗಳು ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಲಿ ಬಂದುಬಿಡುತ್ತೆ. ಆಯಿತಾ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಫೆಡ್ರಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಎಲ್ಲ ಯೂನಿಟ್ರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಯಿತಾ. ಜೊತೆಗೆ ಈ ಒಂದು ಏನು ಫೆಡರಲ್ ಸ್ಟ್ರಕ್ಚರಿಂದ ಯೂನಿಟ್ರಿ ಕನ್ವರ್ಟ್ ಆಗಬೇಕಾದ್ರೆ ತಿದ್ದುಪಡಿ ಮಾಡಬೇಕಂದ್ರೆ ಏನೂ ತಿದ್ದುಪಡಿ ಬೇಕಾಗಿಲ್ಲ, ಆಟೋಮೇಟಿಕ್ಕಾಗಿ ಆಗಿಬಿಡುತ್ತೆ. ಒಂದ್ಸತಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಒಂದ್ಸತಿ ದೇಶದಲ್ಲಿ ಏನಾದರೂ ಎಮರ್ಜೆನ್ಸಿಯನ್ನು ಕೂಗಿದ್ರೆ, ಎಮರ್ಜೆನ್ಸಿ ಏನಾದರೂ ಹೊರಡಿಸಿದ್ರೆ ಈ ಫೆಡರಲ್ ಸ್ಟ್ರಕ್ಚರ್ ಇದ್ದಿದ್ದು ಏನಾಗುತ್ತೆ, ಯೂನಿಟ್ರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಯಿತಾ. ಓಕೆ. ನೆಕ್ಸ್ಟು ಸಿಂಗಲ್ ಸಿಟಿಸನ್ಶಿಪ್. ನೋಡಿ, ಸಿಂಗಲ್ ಸಿಟಿಸನ್ಶಿಪ್ ಮಾತ್ರ ಇರ್ತದೆ ಯೂನಿಟ್ರಲ್ಲಿ. ಆಯಿತಾ. ಇನ್ಸ್ಪೈರ್ಡ್ ಡ್ಯುಯಲ್ ಪೊಲಿಟಿ ಇದ್ದರೂ ಕೂಡ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲೈಕ್ ದಟ್ ಆಫ್ ಕೆನಡಾ ಅಡಾಪ್ಟೆಡ್ ಸಿಸ್ಟಮ್ ಸಿಂಗಲ್ ಸಿಟಿಸನ್ಶಿಪ್. ನೋಡಿ, US ಅಲ್ಲಿ ಹೇಗಿದೆ ಅಂತಂದರೆ ಸ್ಟೇಟಲ್ಲಿ ಬೇರೆ ಸಿಟಿಸನ್ಶಿಪ್ಪು, ಸೆಂಟ್ರಲ್ ಬೇರೆ ಸಿಟಿಸನ್ಶಿಪ್ಪು. ಸೊ ಹಾಗಾಗಿ ಒಬ್ಬ ಅಮೇರಿಕನ್ ಹತ್ರ 2 ಸಿಟಿಸನ್ಶಿಪ್ ಇರ್ತದೆ. ಆದರೆ ನಮ್ಮ ಇಂಡಿಯಾದಲ್ಲಿ ಹಾಗಲ್ಲ, ಎಲ್ಲ ಸ್ಟೇಟು
ಎಲ್ಲ ಒಂದು ಅಂದರೆ ಕಂಟ್ರಿ ಆ್ಯಸ್ ಅ ಹೋಲ್ ಅಂತ ತೊಗೊಂಡ್ರೆ ಒಂದೇ ಸಿಟಿಸನ್ಶಿಪ್ ಇರ್ತದೆ ಆಯಿತಾ. ಇನ್ಸ್ಪೈರ್ಡ್ ಆಫ್ ಡ್ಯೂಯಲ್ ಪೊಲಿಟಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲೈಕ್ ದಟ್ ಆಫ್ ಕೆನಡಾ ಅಡಾಪ್ಟೆಡ್ ದ ಸಿಸ್ಟಮ್ ಆಫ್ ಸಿಂಗಲ್ ಸಿಟಿಸನ್ಶಿಪ್. ದೆರ್ ಇಸ್ ಓನ್ಲಿ ಅ ಇಂಡಿಯನ್ ಸಿಟಿಸನ್ಶಿಪ್ ಆ್ಯಂಡ್ ದೆರ್ ಇಸ್ ನೋ ಸಪ್ರೇಟ್ ಆಫ್ ಸ್ಟೇಟ್ ಸಿಟಿಸನ್ಶಿಪ್. ನೋಡಿ, ಈಗ ನಾನು ಕರ್ನಾಟಕದವನು ಅಂತ ಹೇಳಿ ನನ್ನ ಕರ್ನಾಟಕದಿಂದ ಸಪ್ರೇಟಾಗಿ ಸಿಟಿಸನ್ಶಿಪ್ ಕೊಡೋಲ್ಲ ಆಯಿತಾ. ನನಗೇನು ಸಿಟಿಸನ್ಶಿಪ್ ಇದೆ ಅದು ಇಂಡಿಯಾ ಅಂತ ಕೊಡೋದು, ಸರಿನಾ. ಇಂಡಿಯಾದವನು, ಭಾರತೀಯದವನು ಅಂತ ಕೊಡೋದು, ಅವನು ಕರ್ನಾಟಕದವನು ಅಂತ ಕೊಡೋಲ್ಲ. ಬಟ್ ಅಮೇರಿಕಾದಲ್ಲಿ ಹೇಗಿದೆ ಅಂತಂದರೆ ನೋಡಿ, ಇಲ್ಲಿ ನೋಡ್ಬೋದು, ಅಮೇರಿಕಾದಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಪ್ರೇಟಾಗಿ ಒಂದು ಡ್ಯೂಯಲ್ ಸಿಟಿಸನ್ಶಿಪ್ ಅಂತ ಕೊಡ್ತಾರೆ ಇಲ್ಲಿ. ಅಂದರೆ ಅಲ್ಲಿ ಅವ್ರು ಯಾವ ಸ್ಟೇಟಿಂದ ಬರ್ತಾರೆ ಆ ಸ್ಟೇಟಿಂದ ಒಂದು ಸಿಟಿಸನ್ಶಿಪ್ಪು ಮತ್ತು ಸೆಂಟರಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸಿಟಿಸನ್ಶಿಪ್ ಬರ್ತದೆ ಆಯಿತಾ. ಅಲ್ಲಿ ನ್ಯಾಷನಲ್ ಸಿಟಿಸನ್ಶಿಪ್ ಮತ್ತು ಸ್ಟೇಟ್ ಸಿಟಿಸನ್ಶಿಪ್ ಅಂತ ಎರಡು ಬರ್ತದೆ ಅದೇ ಥರ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕೊಡೋದು. ಮತ್ತು ಇಂಟಿಗ್ರೇಟೆಡ್ ಜುಡಿಷರಿ ಇದೆ ಆಯಿತಾ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಆ್ಯಸ್ ಎಸ್ಟಾಬ್ಲಿಷ್ ಅನ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ವಿತ್ ಅನ್ ಸುಪ್ರೀಂ ಕೋರ್ಟ್ ಅಟ್ ಟಾಪ್ ಆ್ಯಂಡ್ ಸ್ಟೇಟ್ ಹೈ ಕೋರ್ಟ್ಸ್ ಅಟ್ ಬಿಲೋ ಇಟ್. ಅಂದರೆ ಇಲ್ಲಿ ಇಂಡಿಯಾ ಹ್ಯಾಸ್ ಅ ಹೋಲ್ ಅಂತ ತಗೊಂಡ್ರೆ ಒಂದು ಸುಪ್ರೀಂ ಕೋರ್ಟ್ ಇರ್ತದೆ ಮತ್ತು ಪ್ರತಿ ಸ್ಟೇಟ್ಗೂ ಆ ಒಂದೊಂದು ಗೌರ್ಮೆಂಟ್ಗೆ ಅಂದರೆ ಆ ಒಂದೊಂದು ಸ್ಟೇಟ್ಗೆ ಒಂದೊಂದು ಹೈ ಕೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ದಿಸ್ ಸಿಂಗಲ್ ಸಿಸ್ಟಮ್ ಆಫ್ ಕೋರ್ಟ್ ಎನ್ಫೋರ್ಸ್ ಬೋತ್ ಸೆಂಟ್ರಲ್ ಲಾ ಆ್ಯಸ್ ವೆಲ್ ಆಸ್ ದ ಸ್ಟೇಟ್ ಲಾ. ನೋಡಿ, ಈ ಒಂದು ಕೋರ್ಟ್ಗಳು ಸೆಂಟ್ರಲ್ ಲಾ ಮತ್ತು ಸ್ಟೇಟ್ ಲಾ ಎರಡನ್ನೂ ಕೂಡ ನೋಡ್ಕೊಳ್ಳುತ್ತೆ. ಬಟ್ US ಅಲ್ಲಿ ಹೇಗಿದೆ ಅಂತಂದರೆ ದೆರ್ ಇಸ್ ಎ ಡಬಲ್ ಸಿಸ್ಟಮ್ ಆಫ್ ಕೋರ್ಟ್ ವೇರ್ ಬೈ ದ ಫೆಡ್ರಲ್ ಲಾ ಆರ್ ಎನ್ಫೋರ್ಸ್ ಬೈ ದ ಫೆಡ್ರಲ್ ಜುಡಿಷರಿ ಆ್ಯಂಡ್ ದ ಸ್ಟೇಟ್ ಲಾಸ್ ಆರ್ ಬೈ ದ ಸ್ಟೇಟ್ ಜುಡಿಷರಿ. ಅಂತಂದರೆ ಅಲ್ಲಿ ಅಕಸ್ಮಾತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಾ ತೊಗೊಬಂತಂದರೆ ಅಲ್ಲಿ ನೀವು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಅಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಫೆಡ್ರಲ್ ಜುಡಿಷರಿ ಅಂತ ಕರಿತೀವಿ ಆಯಿತಾ. ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ತೊಂದರೆ ಆಗಿತ್ತು ಅಂದರೆ ನೀವು ಸ್ಟೇಟ್ ಜುಡಿಷರಿಗೆ ಹೋಗಬೇಕು. ಬಟ್ ನಮ್ಮ ಇಂಡಿಯಾದಲ್ಲಿ ಹಾಗಲ್ಲ. ಅಕಸ್ಮಾತು ಸೆಂಟ್ರಲ್ ಗೌರ್ಮೆಂಟ್ ಯಾವುದೊಂದು ಲಾ ತೊಗೊಂಬಂತು ಅಂತಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತಲ್ಲ, ನೀವು ಹೈಕೋರ್ಟ್ಗಾದರೂ ಹೋಗ್ಬೋದು. ಅಥವಾ ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ಗಳು ಲಾ ತೊಗೊಂಬಂತು ಅಂದರೆ ನೀವು ಹೈಕೋರ್ಟ್ಗೆ ಹೋಗಬೇಕು ಅಂತಿಲ್ಲ, ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬಹುದು. ಸೊ ದ್ಯಾಟ್ಸ್ ವೈ ಅದಕ್ಕೆ ನಾವು ಇಂಟಿಗ್ರೇಟೆಡ್ ಜುಡಿಷರಿ ಅಂತ ಕರಿತೀವಿ. ಮತ್ತು ಆಲ್ ಇಂಡಿಯಾ ಸರ್ವೀಸಸ್ಸು ಇನ್ US ದ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ದ ಸಪ್ರೇಟ್ ಪಬ್ಲಿಕ್ ಸರ್ವಿಸಸ್. ನೋಡಿ, ಅಲ್ಲಿ ಹೇಗಿದೆ ಅಂತಂದರೆ ಸೆಂಟ್ರಲಲ್ಲಿ ಬೇರೆ ಸ್ಟೇಟಲ್ಲಿ ಬೇರೆ ಒಂದೊಂದು ಪಬ್ಲಿಕ್ ಸರ್ವಿಸ್ ಇದೆ, ಹೌದಾ. ಸೊ ಅದೇ ರೀತಿಯೇ ಕೂಡ ನಮ್ಮ ಇಂಡಿಯಾದಲ್ಲೂ ಕೂಡ ಸಪ್ರೇಟಾಗಿ ಒಂದು ಪಬ್ಲಿಕ್ ಸರ್ವಿಸ್ ಇದೆ ಆಯಿತಾ. ಸೆಂಟ್ರಲ್ ಏನಿದೆ ಅಥವಾ IAS IFS IFOS ಅಂತೆಲ್ಲ ಬರ್ತದೆ, IPS ಅದು ಇದು ಅಂತೆಲ್ಲ ಬರ್ತದೆ. ನಮ್ಮ ಕರ್ನಾಟಕದಲ್ಲೂ ಅಂದರೆ ನಮ್ಮ ಸ್ಟೇಟಲ್ಲೂ ಕೂಡ KS ಅದು ಇದು ಅಂತೆಲ್ಲ ಬರುತ್ತೆ ನೋಡಿ. ಸೊ ಹಾಗಾಗಿ ಸಪ್ರೇಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಸ್ಟೇಟ್ ಗೌರ್ಮೆಂಟ್ ಬೇರೆ ಒಂದೊಂದು ಪಬ್ಲಿಕ್ ಸರ್ವಿಸಸ್ ಇರ್ತದೆ. ಆದರೆ ಈ ಒಂದು ಸರ್ವಿಸಸ್ಗಳು ಹೇಳಬೇಕು ಅಂತಂದರೆ ಕಂಪ್ಲೀಟಾಗಿ ಲೈಕ್ IPS IFS. ಈಗ ನಾನು ಕರ್ನಾಟಕದವನಲ್ಲಪ್ಪ, ನಾನು IFS IPS ಪಾಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಪಾಸ್ ಮಾಡಿದ್ರು ಕೂಡ ನಾನು ಅಕಸ್ಮಾತ್ ಪಾಸ್ ಮಾಡಿದೆ ಓಕೆ. ಈಗ ನನಗೇನಾದರೂ IPS ಅಂದರೆ ಪೋಸ್ಟಿಂಗ್ ಆಗಬೇಕು ಅಂದರೆ ಕರ್ನಾಟಕದಲ್ಲೇ ಮಾಡ್ತಾರೆ. ಈಗ ಯಾವ ಸ್ಟೇಟಿಂದ ಬರ್ತೀನಿ ಆ ಸ್ಟೇಟಿಂದ ಪೋಸ್ಟಿಂಗ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ಆ ರೀತಿ ಪೋಸ್ಟಿಂಗ್ ಮಾಡಿದ್ರೂ ಕೂಡ ನಾನು ವರ್ಕ್ ಮಾಡ್ತಿರೋದು ಇಲ್ಲೇ, ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ವರ್ಕ್ ಮಾಡ್ತಿರೋದು, ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ನನಗೆ ಟ್ರೈನಿಂಗ್ ಎಲ್ಲ ಕೊಡೋದು ಯಾರು? ಸೆಂಟ್ರಲ್ ಗೌರ್ಮೆಂಟು. ಇದರಿಂದ ಏನಾಗುತ್ತೆ, ಫೆಡರಲಿಸಮ್ಗೆ ಸ್ವಲ್ಪ ಅಫೆಕ್ಟ್ ಆಗುತ್ತೆ ಅಂತಿದೆ ಆಯಿತಾ. ನೋಡಿ, ದ ಮೆಂಬರ್ ಆಫ್ ದೀಸ್ ಸರ್ವಿಸಸ್ ಆರ್ ರಿಕ್ರೂಟೆಡ್ ಆ್ಯಂಡ್ ಟ್ರೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ which also possess the ultimate control over them. Thus, these services violate the principle of federalism under the constitution. ಆಯಿತಾ. ಈ IFS IPS IFOS ಅಂತೆಲ್ಲ ರಿಕ್ರೂಟ್ ಮಾಡಿದ್ದು ಎಲ್ಲ ಟ್ರೈನ್ ಮಾಡಿದ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟು ಮಾಡಿದೆ. ಸೊ ಇದರಿಂದ ಏನಾಗುತ್ತೆ, ಅಲ್ಟಿಮೇಟ್ ಕಂಟ್ರೋಲ್ ಸಿಕ್ಬಿಡುತ್ತೆ ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ. ಸೊ ಹಾಗಾಗಿ ಇಲ್ಲಿ ಫೆಡರಲಿಸಮ್ ಸ್ವಲ್ಪ ವೈಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇಂಟಿಗ್ರೇಟೆಡ್ ಆಡಿಟ್ ಮಷಿನರಿ ಏನಪ್ಪ ಅಂದರೆ CAG. ನಮ್ಮ CAG ಅವರು ಯಾರೋ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದ್ದಾರಲ್ಲ, ಸೊ ಅವರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಆಡಿಟ್ ಮಾಡಲ್ಲ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಆಡಿಟ್ ಮಾಡ್ತಾರೆ. ಬಟ್ ಅಮೇರಿಕಾದಲ್ಲಿ ಹೇಳೋದಾದರೆ ಅಮೇರಿಕನ್ ಕಂಪ್ಟ್ರೋಲ್ ಜನರಲ್ ಇದ್ದಾರಲ್ಲ, ಸೊ ಆನ್ ದ ಕಾಂಟ್ರರಿ ಹ್ಯಾಸ್ ನೋ ರೋಲ್ ವಿತ್ ರೆಸ್ಪೆಕ್ಟ್ ಟು ದ ಅಕೌಂಟ್ಸ್ ಆಫ್ ದ ಸ್ಟೇಟ್. ನೋಡಿ, ಅಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಸ್ಟೇಟ್ ಗೌರ್ಮೆಂಟ್ ಅಕೌಂಟ್ಸ್ಗೆ ಕೈ ಹಾಕೋದಕ್ಕಾಗಲ್ಲ. ಬಟ್ ನಮ್ಮಲ್ಲಿ ನಮ್ಮ CAG ಅವರು ಎರಡಕ್ಕೂ ಕೂಡ ಆಡಿಟ್ಗಳನ್ನ ಮಾಡ್ತಾರೆ. ಮತ್ತು ಪಾರ್ಲಿಮೆಂಟ್ ಅಥಾರಿಟಿ ಓವರ್ ಸ್ಟೇಟು, ಇದು ಬಿಡಿದು ಪಾರ್ಲಿಮೆಂಟ್ ಬಂದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಪಾಯಿಂಟ್ ಬಿಟ್ಟಿರಿ, ಸರಿನಾ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆಫ್ ಗವರ್ನರು. ನೋಡಿ, ದ ಗವರ್ನರ್ ಹೂ ಈಸ್ ಅ ಹೆಡ್ ಆಫ್ ಅ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಹಿ ಹೋಲ್ಡ್ಸ್ ದ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಹಿ ಆಲ್ಸೋ ಆ್ಯಕ್ಟ್ಸ್ ಇಸ್ ದ ಏಜೆಂಟ್ ಆಫ್ ಅ ಸೆಂಟರ್. ಥ್ರೂ ಹಿಮ್ ಆರ್ ಹರ್ ದ ಸೆಂಟರ್ ಎಕ್ಸೈಸ್ ದ ಕಂಟ್ರೋಲ್ ಓವರ್ ದ ಸ್ಟೇಟ್. ನೋಡಿ, ಇಲ್ಲಿ ಗವರ್ನರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಗವರ್ನರ್ಗಳು ಅಪಾಯಿಂಟ್ ಮಾಡಿದ್ದು ಯಾರು? ಸೆಂಟ್ರಲ್ ಗೌರ್ಮೆಂಟು, ಅಂದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ.
ಯಾರೋ ಒಂದು ಪ್ಲೇಸಲ್ಲಿ ಅವರು ಆಫೀಸರ್ ಇರ್ತಾರೆ, ಪ್ರೆಸಿಡೆಂಟ್ ಅವರ ಒಂದು ಇದರಿಂದ ಆಫೀಸ್ ಇರ್ತಾರೆ, ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಏಜೆಂಟ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಈ ಸೆಂಟ್ರಲ್ ಗೌರ್ಮೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ ಗವರ್ನರ್ ಮುಖಾಂತರ ಎಲ್ಲ ಸ್ಟೇಟ್ಗಳನ್ನ ಕಂಟ್ರೋಲ್ ಮಾಡ್ತದೆ, ಎಲ್ಲ ಸ್ಟೇಟ್ಗಳನ್ನ ಕೂಡ ಕಂಟ್ರೋಲ್ ಮಾಡ್ತದೆ ಅಂತ ಅರ್ಥ. ಅಷ್ಟೇ, ಏನೇನಿಲ್ಲ. ಇದೆಲ್ಲ ನಿಮಗೆ ಗವರ್ನರ್ ಬಂದಾಗ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್, ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಆನ್ ಕಂಟ್ರಿ ಪ್ರೊವೈಡೆಡ್ ಫಾರ್ ಅನ್ ಎಲೆಕ್ಟೆಡ್ ಹೆಡ್ ಆಫ್ ಅ ಸ್ಟೇಟ್ ಇನ್ ರೆಸ್ಪೆಕ್ಟ್ ಇಂಡಿಯಾ. ನೆಕ್ಸ್ಟ್, ಇಂಟಿಗ್ರೇಟೆಡ್ ಎಲೆಕ್ಷನ್ ಕಮಿಷನ್. ಸೊ ಎಲೆಕ್ಷನ್ ಮಷಿನರಿ, ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತಪ್ಪ, ಇಟ್ ನಾಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಂತಲ್ಲ, ಇಟ್ ಆಲ್ಸೋ ಮೇಕ್ ದ ಎಲೆಕ್ಷನ್ ಫಾರ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಆಲ್ಸೋ. ಹೌದಾ, ಎಲೆಕ್ಷನ್ ಕಮಿಷನ್ ತುಂಬ ಇಂಪಾರ್ಟೆಂಟು. ರೀಸೆಂಟಾಗಿ ಬಿಹಾರ್ ಸರ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೆ. ಹೌದಾ, ತುಂಬ ಇಂಪಾರ್ಟೆಂಟು. ಅದ್ರ ಮೇಲಿನ ಒಂದು ಕ್ವಶನ್ ಕೇಳಿದರು, ತಮಿಳ್ನಾಡು ಗವರ್ನರ್ ಬಿಲ್ ಕ್ರೈಸಿಸ್ ಬಗ್ಗೆ, ಆರ್ಟಿಕಲ್ 200 ಬಗ್ಗೆ ಕೇಳಿದರು, 201 ಬಗ್ಗೆನೂ ಕೂಡ ಕೇಳಿಲ್ಲ, 200 ಬಗ್ಗೆ ಕೇಳಿದರು. ಆಯಿತಾ, ನೀವೇನಾದ್ರು ಓದ್ತೀನಿ ಅಂದರೆ ದಯವಿಟ್ಟು ಎಲೆಕ್ಷನ್ ಕಮಿಷನ್ ಓದಿ. ಆರ್ಟಿಕಲ್ 324 329 ಇದೆ, ಅದನ್ನು ಓದಿ. ಆಯಿತಾ, ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಗುರು. ಸೊ ಈಗ ಎಲೆಕ್ಷನ್ ಕಮಿಷನು ಇದು ಬೋತ್ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಎಲೆಕ್ಷನ್ಗಳನ್ನ ಮಾಡ್ತದೆ. ಸೆಂಟ್ರಲ್ ಲೆಜಿಸ್ಲೇಚರು ಮತ್ತು ಸ್ಟೇಟ್ ಲೆಜಿಸ್ಲೇಚರು. ಓಕೆ, ನೆಕ್ಸ್ಟು, ಬಟ್ ದಿಸ್ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ದ ಸ್ಟೇಟ್ ಹ್ಯಾವ್ ನೋ ಸೇ ಇನ್ ದಿಸ್ ಮ್ಯಾಟರ್. ನೋಡಿ, ಈ ಒಂದು ಬಾಡಿನ ಅಪಾಯಿಂಟ್ ಮಾಡಿರೋದು ಯಾರು, ಪ್ರೆಸಿಡೆಂಟ್ ಅವರು. ಬಟ್ ಇಲ್ಲಿ ಸ್ಟೇಟ್ಗಳಿಗೆ ಯಾವ ಒಂದು ಪವರ್ ಕೂಡ ಇರಲ್ಲ. ಆಯಿತಾ, ಅಪಾಯಿಂಟ್ಮೆಂಟ್ ಇದರಲ್ಲಿ ಸ್ಟೇಟ್ ಹ್ಯಾವ್ ನೋ ಸೇ ಇನ್ ದಿಸ್ ಮ್ಯಾಟರ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೇಳಬೇಕು ಅಂದರೆ ಯಾವ ಪವರು ಇರಲ್ಲ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಅವ್ರಿಗಿದೆ ಪವರು, ಅವರದ್ದೇ ಆದಂಥ ಒಂದು ಎಲೆಕ್ಷನ್ ಕಮಿಷನ್ಗಳನ್ನ ಇಟ್ಕೋಬಹುದು. ಬಟ್ ಅದನ್ನು ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ, ಕಮೆಂಟಲ್ಲಿ ಹೇಳಬೇಕು ನನಗೆ. ಆಯಿತಾ, ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ಟೇಟಲ್ಲೂ ಕೂಡ ಒಂದೊಂದು ಎಲೆಕ್ಷನ್ ಕಮಿಷನ್ ಇದೆಯಲ್ಲಪ್ಪ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ. ಅವ್ರುಗಳು ಏನು ಮಾಡ್ತಾರೆ, ಲೋಕಲ್ ಬಾಡೀಸ್ಗೆ ಅಲ್ಲಿ ಎಲೆಕ್ಷನ್ ಮಾಡ್ತದೆ. ಆಯಿತಾ, ಪಂಚಾಯಿತಿ, ನಿಮ್ಮ ಮುನ್ಸಿಪಾಲಿಟಿ, ಕಾರ್ಪೊರೇಷನ್ನು, ಇದು ಎಲೆಕ್ಷನ್ಗಳು ಅದು ಇದೆಲ್ಲ ಮಾಡ್ತದೆ. ಆಯಿತಾ, ಗೊತ್ತಿದೆ ಅನ್ಕೋತೀನಿ ನಿಮಗೆ. ದ ಪೊಸಿಷನ್ ಈಸ್ ಸೇಮ್ ವಿತ್ ರಿಗಾರ್ಡ್ ಟು ದ ಮೆಂಬರ್ಸ್ ಆಫ್ ದಿಸ್ ಸಪ್ರೇಟ್. ಇಷ್ಟು ಒಂದು ಎಲೆಕ್ಷನ್ ಕಮಿಷನ್ ಇದೆ. ಇದು ಪಾಯಿಂಟ್ ಹೇಳ್ಬಿಡ್ತೀನಿ ಈಸಾಗಿ. ಎಲೆಕ್ಷನ್ ಕಮಿಷನ್ ಇರ್ತದೆ. ಎಲೆಕ್ಷನ್ ಕಮಿಷನು ನಿಮ್ಮ ಸೆಂಟ್ರಲ್ ಲೆಜಿಸ್ಲೇಚರ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಎರಡೂ ಕೂಡ ಈ ಒಂದು ಎಲೆಕ್ಷನ್ ಕಮಿಷನ್ನೇ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಆದರೆ ಅಮೇರಿಕಾದಲ್ಲಿ ಹೇಳಬೇಕು ಅಂತಂದರೆ ಸೆಂಟ್ರಲ್ಗೆ ಬೇರೆ ಒಂದು ಬಾಡಿ ಮತ್ತು ಸ್ಟೇಟ್ಗೆ ಬೇರೆ ಬಾಡಿ. ಆಯಿತಾ, ಸೊ ಆ ಥರ ಒಂದು ಎಲೆಕ್ಷನ್ ಬಾಡಿಗಳು ಸಪ್ರೇಟಾಗಿ ಇರ್ತದಂತೆ. ನೆಕ್ಸ್ಟು, ವಿಟೋ ಓವರ್ ಸ್ಟೇಟ್ ಬಿಲ್ಸ್. ದ ಗವರ್ನರ್ ಈಸ್ ಎಂಪವರ್ಡ್ ಟು ರಿಸರ್ವ್. ನೋಡಿ, ಸರ್ಟನ್ ಟೈಪ್ ಆಫ್ ಬಿಲ್ಗಳನ್ನ ನಮ್ಮ ಗವರ್ನರ್ಗಳು ಬಿಲ್ಗಳನ್ನ ರಿಸರ್ವ್ ಮಾಡಿ ಇಡ್ಬೋದು. ಆರ್ಟಿಕಲ್ 201 ಅನ್ಕೋತೀನಿ ನಾನು, ಆರ್ಟಿಕಲ್ 201 ಅನ್ಕೋತೀನಿ, ಬಿಲ್ ರಿಸರ್ವ್ ಫಾರ್ ರೀಕನ್ಸಿಡರೇಷನ್ ಅಂತ. ಸೊ ಈ ಥರ ಒಂದಷ್ಟು ಬಿಲ್ಗಳನ್ನ ರೀಕನ್ಸಿಡರೇಷನ್ಗೆ ಇಟ್ಟಾಗ ಏನಾಗುತ್ತೆ, ದ ಪ್ರೆಸಿಡೆಂಟ್ ಕ್ಯಾನ್ ವಿಥ್ಹೋಲ್ಡ್ ಇಸ್ ಅಸೆಂಟ್ ಟು ಸಚ್ ಬಿಲ್ಸ್ ನಾಟ್ ಓನ್ಲಿ ದ ಫಸ್ಟ್ ಇನ್ಸ್ಟೆಂಟ್ ಬಟ್ ಆಲ್ಸೋ ಇನ್ ದ ಸೆಕೆಂಡ್ ಇನ್ಸ್ಟೆನ್ಸ್. ನೋಡಿ, ಫಸ್ಟ್ ಟೈಮು ಅಕಸ್ಮಾತ್ ಈಗ ಒಂದು ಬಿಲ್ಗಳು ಯಾವುದೋ ಒಂದು ಗವರ್ನರ್ ಏನು ಮಾಡ್ತಾರೆ, ಒಂದು ಬಿಲ್ಗಳನ್ನ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡಿ ಇಡ್ತಾರೆ. ಆ ಥರ ರಿಸರ್ವ್ ಮಾಡಿದ ಬಿಲ್ಗಳನ್ನ ಪ್ರೆಸಿಡೆಂಟ್ ಅವರು ಸೈನ್ ಹಾಕಲೇಬೇಕು ಅಂತಲ್ಲ, ಪ್ರೆಸಿಡೆಂಟ್ ಅವರು ರಿಜೆಕ್ಟು ಮಾಡ್ಬೋದು. ಬಟ್ ಸೆಕೆಂಡ್ ಟೈಮಲ್ಲ, ಥರ್ಡ್ ಟೈಮ್ ಎಷ್ಟು ಸತಿನಾರು ಪ್ರೆಸಿಡೆಂಟ್ ಅವರು ರಿಸರ್ವ್ ಮಾಡಿರೋ ಬಿಲ್ಗಳನ್ನ ರಿಜೆಕ್ಟ್ ಮಾಡಬಹುದು. ಆಯಿತಾ, ಸೊ ದಸ್ ದ ಪ್ರೆಸಿಡೆಂಟ್ ಎಂಜಾಯ್ ದ ಆಬ್ಸಲ್ಯೂಟ್ ವಿಟೋ, ನಾಟ್ ಅ ಸಸ್ಪೆನ್ಸಿವ್, ಇಟ್ಸ್ ಆಬ್ಸಲ್ಯೂಟ್ ವಿಟೋ ಓವರ್ ದ ಸ್ಟೇಟ್ ಬಿಲ್ಸ್. But in US and Australia, the state are autonomous within their field and there is no provision for such reservation. ನೋಡಿ, ಅಲ್ಲಿ ಆ ಥರ ಏನೋ ಬಿಲ್ಗಳನ್ನ ಪ್ರೆಸಿಡೆಂಟ್ಗೆ ರಿಸರ್ವ್ ಅಂತ ಏನಿಲ್ವಂತೆ. ಅಲ್ಲಿರೋ ಸ್ಟೇಟ್ಗಳು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಷ್ಟೆ. ಆಯಿತಾ, ಸೊ ಇಷ್ಟು ಬಂದು ನಿಮ್ಮ ಯುನಿಟರಿ ಮತ್ತು ಫೆಡ್ರಲ್ ಫೀಚರ್ಸ್ ಆಗಿತ್ತು. ನೆಕ್ಸ್ಟ್ ಏನಿದೆಯಲ್ಲ, ಈಗ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್. ಇದು ನಿಮ್ಮ UPSC ಕೇಳ್ಬೋದು. ರೈಟ್, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದ ಫೆಡರಲ್ ಸಿಸ್ಟಮ್ ಇನ್ ಇಂಡಿಯಾ ಅಂತನಾದ್ರು ಕೇಳ್ಬೋದು. ಆಯಿತಾ, ಫೆಡರಲ್ ಸಿಸ್ಟಮ್ ಅಂತಲೇ ಕೇಳಬಹುದು. ಸೊ ಆವಾಗ ನೀವು ಇಷ್ಟನ್ನು ಕೂಡ ಬರೀಬೇಕಾಗ್ತದೆ. ಈಗ ನಿಮಗೊಂದು ಪ್ರಶ್ನೆ, ನಮ್ಮ ಇಂಡಿಯಾ ಯುನಿಟರಿ ಫೀಚರ್ಸ್ನ ಫಾಲೋ ಮಾಡುತ್ತಾ ಅಥವಾ ಫೆಡರಲ್ ಫೀಚರ್ಸ್ನ ಫಾಲೋ ಮಾಡುತ್ತಾ ಹೇಳಿ? ಯಾಕಂದರೆ ತುಂಬ ಈಗ ಫೀಚರ್ಸ್ಗಳನ್ನ ನೋಡ್ಕೊಂಡು ಬಂದಿರ್ತೀರ, ಹೇಳ್ತೀರಾ, ಸ್ವಲ್ಪ ಗೆಸ್ ಮಾಡ್ತೀರಾ ಏನು ಅಂತ. ನೋಡಿ, ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತಂದರೆ ಎರಡನ್ನೂ ಕೂಡ ಫಾಲೋ ಮಾಡ್ತೀವಿ. ಸೊ ಹಾಗಾಗಿಯೇ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಒಂದು ಏನಿದೆಯಲ್ಲ ಫೆಡರಲ್ ಸಿಸ್ಟಮು, ಅದಕ್ಕೆ ನಾವು ಕ್ವಾಸಿ ಫೆಡರಲ್ ಅಂತ ಕರೀತಾರೆ. ಯಾರು ಹೇಳಿದ್ದನ್ನು? KC ವೀರ್ ಅವ್ರು ಹೇಳಿದರು ಇದನ್ನು. ಯಾಕೆ ಅಂತಂದರೆ ನಮ್ಮ ಇಂಡಿಯಾ ಆ್ಯಕ್ಚುಲಿ ಯುನಿಟ್ರಿ ಗೌರ್ಮೆಂಟೇ, ಆದರೆ ಫೆಡರಲ್ ಫೀಚರ್ಸ್ಗಳನ್ನ ಕೆಲವೊಂದು ಇದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಹೇಳಬೇಕು ಅಂತಂದರೆ ನೋಡಿ, ಕೆಲವೊಂದು ಇದನ್ನು ಮಾರ್ಕ್ ಮಾಡ್ತೀನಿ ನೋಡಿ, ಇದರ ಲಕ್ಷ್ಮೀಕಾಂತಲ್ಲೇ ಸ್ಟಾರ್ಟಿಂಗಿಂದ ಬರ್ತೀನಿ, ಎಲ್ಲೆಲ್ಲಿ ಏನೇನಿದೆ ನಮ್ಮ ಇಂಡಿಯಾದಲ್ಲಿ ಹೇಳ್ತೀನಿ ನೋಡಿ. ಮೊದಲನೇದು ಫೆಡರಲ್ ಅಲ್ವಾ,
ಡ್ಯುಯಲ್ ಪೊಲಿಟಿ ಇದೆಯಪ್ಪ, ಎಸ್ ಇದೆ. ಡ್ಯುಯಲ್ ಪೊಲಿಟಿ ಇದೆ ಅಂದರೆ ಫೆಡರಲ್ ಫೀಚರ್ಸ್ ಇದೆ, ಆಯಿತಾ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಎಸ್ ಇದೆ. ಡಿವಿಷನ್ ಆಫ್ ಪವರ್ ಇದೆಯಾ, ಎಸ್ ಇದೆ, ಆಯಿತಾ. ನೆಕ್ಸ್ಟ್ ಸುಪ್ರಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ಎಸ್ ಇದೆ. ರಿಜಿಡ್ ಕಾನ್ಸ್ಟಿಟ್ಯೂಷನ್ ನೋ. ಬೋತ್ ಫ್ಲೆಕ್ಸಿಬಲ್ ಮತ್ತು ರಿಜಿಡ್ ಎರಡೂ ಕೂಡ ಮಿಕ್ಸ್ ಇದೆ, ಆಯಿತಾ. ಮತ್ತು ಇಂಡಿಪೆಂಡೆಂಟ್ ಜುಡಿಷರಿನ ಎಸ್ ಇದೆ. ಮತ್ತು ಬೈ ಕ್ಯಾಮರಲಿಸಮ್ ಇದೆಯಾ, ಎಸ್ ಇದೆ. ನೆಕ್ಸ್ಟು ಯೂನಿಟರಿ ಅಂತ ಬಂದಾಗ ಸ್ಟ್ರಾಂಗ್ ಸೆಂಟರ್ ಇದೆಯಾ, ಎಸ್ ಇದೆ. ಸ್ಟ್ರಾಂಗ್ ಸೆಂಟರ್ ಇದೆ, ಸರಿನಾ. ಬಟ್ ಸ್ಟಿಲ್ ಸ್ಟ್ರಾಂಗ್ ಸೆಂಟರ್ ಇದ್ದರೂ ಕೂಡ ನಮ್ಮಲ್ಲಿ ಸ್ಟೇಟ್ಗಳಿಗೆ ಅವರದೇ ಆದ ಒಂದು ಪವರ್ಗಳನ್ನ ಡಿವೈಡ್ ಮಾಡಿದ್ದಾರೆ, ಆಯಿತಾ, ಸರಿನಾ. ಯಾಕೆ ನಾನು ಸ್ಟ್ರಾಂಗ್ ಸೆಂಟರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯೂನಿಯನ್ ಲಿಸ್ಟಲ್ಲಿ ಎಷ್ಟು ಇದೆ ಅಂತ ಹೇಳಿದೆ ನಾನು. ಎಲ್ಲಿದೆಯಪ್ಪ ಅದು ಯೂನಿಯನ್ ಲಿಸ್ಟಲ್ಲಿ? ಇಲ್ಲಿ ನೋಡಿ ಯೂನಿಯನ್ ಲಿಸ್ಟಲ್ಲಿ ಸ್ವಲ್ಪ ಝೂಮ್ ಮಾಡಬೇಕಾ? ಸಾಕು, ಜಾಸ್ತಿ ಬೇಡ ಅಂದರೆ ಫುಲ್ಲು ಸ್ಟಕ್ ಆಗ್ಬಿಡುತ್ತೆ ಅದು. ಯೂನಿಯನ್ ಲಿಸ್ಟಲ್ಲಿ 98 ಸಬ್ಜೆಕ್ಟ್ಗಳ ಮೇಲೆ ಲಾಗಳನ್ನ ಮಾಡ್ಬೋದಂತೆ ಸೆಂಟ್ರಲ್ ಗೌರ್ಮೆಂಟು. 59 ಸಬ್ಜೆಕ್ಟ್ಗಳಿಗೆ ಮಾತ್ರ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಲಾ ಮಾಡಬಹುದಂತೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಯೂನಿಯನ್ ಗೌರ್ಮೆಂಟ್ಗೆ ಜಾಸ್ತಿ ಸಬ್ಜೆಕ್ಟ್ಗಳಿದೆ, ಜಾಸ್ತಿ ಲಾಗಳನ್ನ ಮಾಡುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಸೆಂಟರ್ ಅಂತ ನಾನು ಹೇಳಬಹುದು, ಆಯಿತಾ. ಮತ್ತು ಸ್ಟೇಟ್ ಆರ್ ನಾಟ್ ಇಂಡೆಸ್ಟ್ರಕ್ಟಿಬಲ್ ಇದು ಕೂಡ ಇದೆ, ಆಯಿತಾ. ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇದೆಯಾ, ಎಸ್ ಇದೆ. ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಎಸ್ ಇದೆ, ಫ್ಲೆಕ್ಸಿಬಲ್ ಆಗಿದೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನು. ನೋ ಈಕ್ವಾಲಿಟಿ ಆಫ್ ಸ್ಟೇಟ್ ನೋಡಿ, ಅದು ಕೂಡ ಇದೆ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆಯಾ, ಎಸ್ ಇದೆ, ಆಯಿತಾ. ಸಿಂಗಲ್ ಸಿಟಿಸನ್ಶಿಪ್ ಎಸ್ ಇದೆ. ಇಂಟಿಗ್ರೇಟೆಡ್ ಜುಡಿಷರಿನ ಎಸ್ ಇದೆ, ಇಂಟಿಗ್ರೇಟೆಡ್ ಜುಡಿಷರಿ ಇದೆ. ಆಲ್ ಇಂಡಿಯಾ ಸರ್ವಿಸಸ್ ಎಸ್ ಇದೆ. ಆಡಿಟರಿ ಮೆಷಿನರಿ ಎಸ್ ಇದೆ. ನೆಕ್ಸ್ಟ್ ಮಾಡೋಣ, ಯಾವುದು ಅಪಾಯಿಂಟ್ಮೆಂಟ್ ಆಫ್ ಇದೆ, ಇದು ಇದೆ. ವೀಟೋ ಓವರ್ ಸ್ಟೇಟ್ ಇದು ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ಇಂಡಿಯಾನ ನಾವು ಯೂನಿಟರಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ಫೆಡ್ರಲ್ ಅಂತಲೂ ಕಂಪ್ಲೀಟಾಗಿ ಫೆಡ್ರಲ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಅದಕ್ಕೇ KCB ಅವ್ರು ಹೇಳಿದ್ರು, ನೋಡಪ್ಪ ಇಂಡಿಯನ್ ಕಾನ್ಸ್ಟಿಟ್ಯೂಷನು ನೀನು ಇದೆಯಲ್ಲ, ನೀನು ಒಂದು ಕ್ವಾಸಿ ಫೆಡ್ರಲ್ಲು ಅಂದರೆ ಬೋತ್ ಯೂನಿಟರಿ ಅಂದರೆ ಆ್ಯಕ್ಚುಲಾಗಿ ಇಂಡಿಯಾದಲ್ಲಿರುವಂಥ ಯೂನಿಟರಿ ಫೀಚರ್ಸ್ಗಳು ಇರೋದು ಆ್ಯಕ್ಚುಲಿ, ಬಟ್ ಸಬ್ಸಿಡಿಯರಿ ಆಗಿ ನೀನು ಫೆಡ್ರಲ್ ಫೀಚರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರು. ಯಾರೋ KCB ಅವ್ರು ಹೇಳಿದ್ರು, ನಾನಲ್ಲ, ಆಯಿತಾ. ಇಲ್ಲಿದೆ ನೋಡ್ಬೋದು. ಇಲ್ಲಿ ನೇಚರ್ ಆಫ್ ಇಂಡಿಯನ್ ಫೆಡರಲಿಸಮ್ ಹೇಳಬೇಕು ಅಂತಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಫಾಲೋ ಪ್ಯೂರ್ ಫೆಡರಲಿಸಮ್ ಲೈಕ್ USA, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ ಅಲ್ಲಿರುವಂಥ ಒಂದು ಪ್ಯೂರ್ ಫೆಡರಲಿಸಮನ್ನು ಮಾತ್ರ ಇಲ್ಲ. ನಮ್ಮಲ್ಲಿ ತುಂಬ ಮೆನಿ ಯೂನಿಟರಿ ಫೀಚರ್ಸ್ಗಳು ತುಂಬ ಇದೆ. ಸೊ ಹಾಗಾಗಿ KCB ಅವ್ರು ಹೇಳಿದ್ರು, ನೋಡಪ್ಪ ಇದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರು. ಯಾರು KCB ಅವ್ರು ಹೇಳಿದರು, ಇಂಡಿಯಾದಲ್ಲಿ ಏನಿದೆಯಲ್ಲ ಅಲ್ಲಿ ಯೂನಿಟರಿ ಫೀಚರ್ಸ್ ಮತ್ತು ಫೆಡರಲ್ ಫೀಚರ್ಸ್ ಎರಡೂ ಕೂಡ ಇದೆ. ಕಂಪ್ಲೀಟಾಗಿ ಇದು ಟ್ರೂ ಫೆಡರಲಿಸಮ್ ಅಲ್ಲ, ಟ್ರೂ ಫೆಡರೇಷನ್ ಅಲ್ಲ ಅಂತ ಹೇಳಿದ್ರು. ನೆಕ್ಸ್ಟು K. ಸಂತಾನಮ್ ಅವ್ರು ಹೇಳಿದ್ರು, ಐಡೆಂಟಿಫೈಡ್ 2 ಮೇನ್ ರೀಸನ್ ಫಾರ್ ಸೆಂಟ್ರಲೈಸೇಷನ್, ಫಿನಾನ್ಷಿಯಲ್ ಡಾಮಿನೆನ್ಸ್ ಆಫ್ ಸೆಂಟರ್. ನೋಡಿ, ಇದು ಕಂಪ್ಲೀಟಾಗಿ ಇದು ಯಾರು ಹೇಳಿದ್ರು, ಏನೇ ಹೇಳ್ತಾ ಇದೆ ಅಂತಂದರೆ, ವ್ಯೂ ಸಪೋರ್ಟಿಂಗ್ ಫಾರ್ ಯೂನಿಟರಿ ಬಯಾಸ್ ಅಂತಂದರೆ, ಯಾರೆಲ್ಲ ಇಂಡಿಯಾದಲ್ಲಿರುವಂಥ ಒಂದು ಸಿಸ್ಟಮ್ ಅಥವಾ ಇಂಡಿಯಾದಲ್ಲಿರುವಂಥ ಒಂದು ಗೌರ್ಮೆಂಟ್ನ ಯಾರೆಲ್ಲ ಯೂನಿಟರಿ ಅಂತ ಕರೀತಾ ಇದ್ದಾರೆ ಅಂತಂದರೆ KCB ಅವರು ಮತ್ತು K. ಸಂತಾನಮ್ ಅವರು. ಸೊ KCB ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂತಂದರೆ, ಇಂಡಿಯಾ ಏನಿದೆಯಲ್ಲ ಅದು ಯೂನಿಟರಿ ಸ್ಟೇಟು, ಆಯಿತಾ. ಯೂನಿಟರಿ ಸ್ಟೇಟ್ಗೆ ಏನು ಮಾಡಿದ್ರು ಅಂತಂದರೆ, ಕೆಲವೊಂದು ಸಬ್ಸಿಡಿಯರಿ ಆಗಿ ಅವರು ಫೆಡರಲ್ ಫೀಚರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ಕ್ವಾಸಿ ಫೆಡರಲ್ ಅಂತ ಕರೆದ್ರು, ಆಯಿತಾ. K. ಸಂತಾನಮ್ ಅವರು ಏನು ಹೇಳಿದ್ರು ಅಂತಂದರೆ, ನೋಡಪ್ಪ ಇದು ಕಂಪ್ಲೀಟಾಗಿ ಯೂನಿಟರಿನೇ ಇದು. ಯಾಕೆ ಅಂತಂದರೆ, ಫಿನಾನ್ಷಿಯಲ್ ಡಾಮಿನೆನ್ಸ್ ಯಾರ ಹತ್ರ ಇದೆ, ಸೆಂಟ್ರ್ ಹತ್ರ ಇದೆ. ಮತ್ತು ಸ್ಟೇಟ್ಗಳು ಈ ಒಂದು ಸೆಂಟ್ರಲ್ ಗ್ರ್ಯಾಂಟ್ಗೆ ಅವರು ಡಿಪೆಂಡ್ ಆಗಿದ್ದಾರೆ. ಅದರಿಂದ ಏನರ್ಥ ಆಗುತ್ತೆ, ಕಂಪ್ಲೀಟಾಗಿ ಸೆಂಟ್ರಲೈಸೇಷನ್ ಅಂದರೆ ಕಂಪ್ಲೀಟಾಗಿ ಯೂನಿಯನ್ ಗೌರ್ಮೆಂಟು ತುಂಬ ಸ್ಟ್ರಾಂಗ್ ಇದೆ. ಮತ್ತು ಸ್ಟ್ರಾಂಗ್ ರೋಲ್ ಇನ್ ಪ್ಲ್ಯಾನಿಂಗ್ ಕಮಿಷನ್ ಅಥವಾ ನೀತಿ ಆಯೋಗ, ಆಯಿತಾ. ಸೊ ಕಂಪ್ಲೀಟಾಗಿ ದೇಶಕ್ಕೆ ಏನೋ ಒಂದು ಪ್ಲ್ಯಾನ್ ಮಾಡಬೇಕು ಅಂದರೂ ಕೂಡ ಕಂಪ್ಲೀಟಾಗಿ ಪವರ್ ಇರೋದು ಯಾರಿಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಸೊ ಹಾಗಾಗಿ ನಮ್ಮ ಇಂಡಿಯಾ ಏನಿದ್ದಾರೆ ಇದು ಕಂಪ್ಲೀಟಾಗಿ ಆಲ್ಮೋಸ್ಟ್ ಲೈಕ್ ಯೂನಿಟರಿ ಸ್ಟೇಟ್ ಅಂತ ಹೇಳಿದ್ರು ಯಾರು, K. ಸಂತಾನಮ್. ಆದರೆ ಕೆಲವೊಂದಷ್ಟು ಜನ ಇದನ್ನು ಫೆಡರಲ್ ಕ್ಯಾರೆಕ್ಟರ್ ಅಥವಾ ಫೆಡರಲ್ ಫೀಚರ್ಸು ಅಥವಾ ಫೆಡರಲ್ ಸ್ಟೇಟ್ ಅಂತಲೂ ಕೂಡ ಕೆಲವೊಂದಷ್ಟು ಜನ ಹೇಳಿದ್ರು. ಯಾರ್ಯಾರು, ಪೌಲ್ ಆಪಲ್ಬಾಯ್ ಅವರು ಹೇಳಿದ್ರು ಎಕ್ಸ್ಟ್ರೀಮ್ಲಿ ಫೆಡರಲ್ ಅಂತ ಹೇಳಿದ್ರು. ಮೋರಿಸ್ ಜೋನ್ಸ್ ಅವ್ರು ಹೇಳಿದ್ರು ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ರು. ಇದನ್ನು ಯಾಕೆಂದರೆ ಸೆಂಟರ್ ಮತ್ತು ಸ್ಟೇಟ್ ಆರ್ ನೆಗೋಷಿಯೇಟ್ ಪವರ್ ಅಂದರೆ ಪವರ್ಗಳನ್ನ ಇಬ್ಬರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ರು. ಯುವೋರ್ ಜೆನ್ನಿಂಗ್ ಅವ್ರು ಹೇಳಿದ್ರು ಏನಂತಂದರೆ, ಡಿಸ್ಕ್ರೈಬ್ ಇಂಡಿಯಾ ಆ್ಯಸ್ ಎ ಫೆಡರೇಷನ್ ವಿತ್ ಅ ಸ್ಟ್ರಾಂಗ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ. ಅಂದರೆ ಆ್ಯಕ್ಚುಲಿ ಇದು ಫೆಡರೇಷನ್ ಇದೆ, ಬಟ್ ಸ್ಟ್ರಾಂಗ್ ಸೆಂಟ್ರಲೈಸಿಂಗ್ ಪವರ್ ಇದೆ ಅಷ್ಟೇ, ಏನಿಲ್ಲ ಅಂತ ಹೇಳಿದ್ರು. ಮತ್ತು ಸೆಟ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಮೇನ್ಲಿ ಫೆಡರಲ್ ಬಟ್ ಹ್ಯಾಸ್ ಸೇಫ್ ಗಾರ್ಡ್ ಫಾರ್ ಯೂನಿಟಿ. ಮತ್ತು ಅಲೆಕ್ಸಾಂಡ್ರೋ ವಿಕ್ಸ್ ಅಂತ ಏನಿದೆ ಇದು ಹೆಸರು. ಸೊ ಅವ್ರೇನು ಹೇಳಿದ್ರು ಅಂತಂದರೆ, ಇಂಡಿಯನ್ ಫೆಡರಲಿಸಮ್ ಇಸ್ ಎ ಸ್ಯೂ ಜನರೀಸ್ ಅಂತ ಹೇಳಿದ್ರು. ಮೋರ್ ಮೀನಿಂಗ್ ಯೂನಿಕ್ ಅಂದರೆ ಯೂನಿಕ್ ಆಗಿದೆ, ಬೇರೆ ಥರ. ಅಂದರೆ ಬೇರೆ ಕಂಟ್ರೀಸಲ್ಲಿ ಕಂಪ್ಲೀಟಾಗಿ ಫೆಡರಲಿಸಮ್ ಕಂಪ್ಲೀಟಾಗಿ ಯೂನಿಟ್ರಿ ಆ ಥರ ಇದೆ, ಬಟ್ ಈ ಒಂದು ದೇಶದಲ್ಲಿ
ಒಂದು ಯೂನಿಕ್ ಆಗಿ ಇದೆ ಅಂತ ಹೇಳಿದ್ರು. ಮತ್ತು ಗ್ರಾಮ್ವಿಲ್ಲೆ ಆಸ್ಟಿನ್ ಅವ್ರು ಹೇಳಿದ್ರು, ಅವ್ರೇನು ಹೇಳಿದ್ರು ಅಂದರೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ರು. ಸ್ಟೇಟ್ಸ್ ಆರ್ ನಾಟ್ ಮೇರ್ ಏಜೆಂಟ್ಸ್ ಆಫ್ ದ ಸೆಂಟರ್, ಅಂದರೆ ಸ್ಟೇಟ್ಗೂ ಕೂಡ ಅವರದೇ ಆದಂಥ ಒಂದು ಇಂಡಿಪೆಂಡೆಂಟ್ ಆಟೋನಮಿ ಇದೆ, ರೀಜನಲ್ ಆಟೋನಮಿ ಇದೆ. ಸೊ ಹಾಗಾಗಿ ನಾವು ಅದನ್ನು ಏಜೆಂಟ್ ಆಫ್ ಸೆಂಟರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಪವರ್ಗಳನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ನಾವು ಈ ಒಂದು ಸ್ಟೇಟ್ಗಳನ್ನ ನಾವು ಸೆಂಟರ್ದು ಒಂದಷ್ಟು ಏಜೆಂಟ್ಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ಡಿಸ್ಕ್ರೈಬ್ ಇಟ್ ಆ್ಯಸ್ ಅ ನ್ಯೂ ಟೈಪ್ ಆಫ್ ಫೆಡರೇಷನ್ ಸ್ಯೂಟೆಡ್ ಫಾರ್ ಇಂಡಿಯನ್ ನೀಡ್, ಅಂದರೆ ಇಂಡಿಯಾಗೆ ಆ್ಯಕ್ಚುಲಾಗಿ ಅದು ಬೇಕಾಗಿತ್ತು. ಅಂದರೆ ಈ ಥರ ಒಂದಷ್ಟು ಬೋತ್ ಯುನಿಟರಿ ಮತ್ತು ಫೆಡರಲ್ ಫೀಚರ್ಸು ನಮ್ಮಲ್ಲಿರುವಂಥ ಒಂದು ದೇಶಕ್ಕೆ ಬೇಕಾಗಿತ್ತು, ಯಾಕೆಂದರೆ ಕಲ್ಚರಲ್ ಡೈವರ್ಸಿಟಿ ತುಂಬ ಲಾರ್ಜ್ ಸೈಜ್ ಇರೋ ಕಾರಣಕ್ಕೆ ಬೇಕಾಗಿತ್ತು. ಸೊ ಹಾಗಾಗಿ ಅವರು ಗ್ರಾಮೀಣ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳ ಕೊಟ್ಟರು. ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಏನು ಅಂತಂದರೆ ಅಂಬೇಡ್ಕರ್ ಅವರ ಒಂದು ವ್ಯೂ. ಅಂಬೇಡ್ಕರ್ ಅವರು ಹೇಳಿದ್ರು, ಇಂಡಿಯಾ ಹ್ಯಾಸ್ ಅ ಡ್ಯೂಯಲ್ ಪಾಲಿಟಿ, ಯೂನಿಯನ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇದೆ, ಸರಿ. ಬೋತ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ದೇ ಆರ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಡಿರೈವ್ ಪವರ್ ಡೈರೆಕ್ಟ್ಲಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಅವ್ರನ್ನ ಯೂನಿಯನ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ನ ಫಾರ್ಮ್ ಮಾಡೋದು ಯಾರು? ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟಾಗಿ ಪವರ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ಬೇರೆ ಕಡೆ ನಿಮಗೆಲ್ಲೂ ಅನಿಸ್ಬಾರ್ದು ಈ ಸ್ಟೇಟ್ಗಳು ಫಾರ್ಮ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ಗಳನ್ನ ಫಾರ್ಮ್ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಕಂಪ್ಲೀಟಾಗಿ ಓವರ್ ರೈಡಿಂಗ್ ಪವರ್ ಇದೆ ಸ್ಟೇಟ್ಗಳ ಮೇಲೆ ಅಂತ ಎಲ್ಲೂ ಅನ್ನಿಸ್ಬಾರ್ದು. ಯಾಕೆ ಅಂತಂದರೆ ಎಲ್ಲ ಥರದ ಪವರ್ಗಳು, ಎಲ್ಲ ಥರದ ಕ್ರಿಯೇಷನ್ ಏನಿದೆಯಲ್ಲ ಎಲ್ಲ ನಮ್ಮ ಸಂವಿಧಾನದಿಂದ ಬಂದಿದೆ ಅಂತ ಹೇಳಿದ್ರು. ಸ್ಟೇಟ್ಗಳು ಯಾರ ಸಬಾರ್ಡಿನೇಟು ಅಲ್ಲ, ಸೆಂಟ್ರಲ್ದು ಸಬಾರ್ಡಿನೇಟ್ ಅಲ್ಲ ಅಂತ ಹೇಳಿದ್ರು. ಮತ್ತು ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಫಂಕ್ಷನ್ ಆ್ಯಸ್ ಅ ಫೆಡರಲ್ ಆರ್ ಯುನಿಟರಿ ಡಿಪೆಂಡಿಂಗ್ ಆನ್ ಸರ್ಕಮ್ಸ್ಟಾನ್ಸಸ್. ನೋಡಿ, ನಮ್ಮ ಸಂವಿಧಾನದಲ್ಲಿ ಯುನಿಟರಿ ಮತ್ತು ಫೆಡರಲ್ ಫೀಚರ್ಸ್ ಎರಡೂ ಕೂಡ ಇದೆ. ಸೊ ಹಾಗಾಗಿ ಇಟ್ ಕ್ಯಾನ್ ಫಂಕ್ಷನ್, ಬೇಕು ಅಂದಾಗ ಫೆಡರಲ್ ಆಗಿ ಕೆಲಸ ಮಾಡ್ಬೋದು, ಬೇಕು ಅಂದಾಗ ಯುನಿಟರಿಯಾಗಿ ಕೆಲಸ ಮಾಡ್ಬೋದು, ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್. ಅಂದರೆ ಕೆಲವೊಂದು ಟೈಮಲ್ಲಿ ಆ ಥರ ಆ್ಯಕ್ಟ್ ಆಗಬೇಕಾಗ್ತದೆ. ನೋಡಿ, ಎಮರ್ಜೆನ್ಸಿ ಬಂದಾಗ ಕಂಪ್ಲೀಟಾಗಿ ಏನಾಗುತ್ತೆ, ನಮ್ಮ ದೇಶ ಯುನಿಟರಿ ಆಗಿಬಿಡುತ್ತೆ, ಫೆಡರಲ್ ಇದ್ದಿದ್ದು ಯುನಿಟರಿ ಆಗಿಬಿಡುತ್ತೆ. ಸೊ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್ಸು ಹೋಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ, ಹೌದಾ. ನೆಕ್ಸ್ಟು ಸೆಂಟ್ರಲೈಸೇಷನ್ಸ್ ಕ್ರಿಟಿಸಮ್ ಈಸ್ ಬೇಸ್ಡ್ ಆನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಹೇಳಿದ್ರು, ನೋಡಪ್ಪ, ತುಂಬ ಜನ ಹೇಳ್ತಾರೆ ಇದೆಲ್ಲ ಯುನಿಟರಿ ಫೀಚರ್ಸು, ಯುನಿಟರಿ ಅಂತ ಎಲ್ಲ ಹೇಳ್ತಾರಲ್ಲ, ಇದೆಲ್ಲ ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸರಿನಾ. ಯಾಕೆ ಅಂತಂದರೆ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್ಸು ಚೇಂಜ್ ಆಗಬೇಕು, ಹೌದಾ. ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್ ಅಂದರೆ ಡಿಪೆಂಡಿಂಗ್ ಆನ್ ಸರ್ಕಮ್ಸ್ಟಾನ್ಸಸ್ ಅಥವಾ ಡಿಪೆಂಡಿಂಗ್ ಆನ್ ಟೈಮ್, ಯಾವಾಗ ಅದನ್ನು ಚೇಂಜ್ ಮಾಡ್ತೀವಿ ಅನ್ನೋ ಡಿಪೆಂಡಿಂಗ್ ಆನ್ ಟೈಮ್ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಅದನ್ನು ಕಂಪ್ಲೀಟಾಗಿ ಯುನಿಟರಿ ಅಂತ ತಗೊಳ್ಳೋದಕ್ಕೆ ಆಗೋದಿಲ್ಲ, ಆಯಿತಾ. ಸೆಂಟ್ರಲೈಸೇಷನ್ ಅಂತ ತುಂಬ ಜನ ಹೇಳ್ತಾರಲ್ಲ, ಕ್ರಿಟಿಸೈಸ್ ಮಾಡ್ತಾರಲ್ಲ, ಸೊ ಅದೆಲ್ಲ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹೇಳ್ತಾ ಇದ್ದಾರೆ ಅವರು. ಮತ್ತು ಡಿವಿಷನ್ ಆಫ್ ಪವರ್ ಇದೆಯಲ್ಲ, ಸೊ ಈ ಡಿವಿಷನ್ ಆಫ್ ಪವರ್ ಈಸ್ ಫಿಕ್ಸ್ ಬೈ ದ ಕಾನ್ಸ್ಟಿಟ್ಯೂಷನ್, ಕೆನಾಟ್ ಬಿ ಅಲ್ಟರ್ ಯುನಿಟರಿಲಿ ಬೈ ದ ಸೆಂಟರ್. ಮತ್ತು ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಆರ್ ಕೋ ಈಕ್ವಲ್ ಇನ್ ದರ್ ರೆಸ್ಪೆಕ್ಟಿವ್ ಸ್ಪೇರ್ಸ್, ಅಂದರೆ ಅವರದ್ದೇ ಆದಂಥ ಒಂದು ಪ್ರದೇಶದಲ್ಲಿ ಅಥವಾ ಅವರದ್ದೇ ಆದ ಒಂದು ಪರ್ಸ್ಪೆಕ್ಟಿವಲ್ಲಿ ಅವರು ಈಕ್ವಲ್ ಆಗಿದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮತ್ತು ಇಲ್ಲೊಂದಿದೆ SR ಬೊಮ್ಮಾಯಿ ಕೇಸು 1994. ಸೊ ಆ ಒಂದು SR ಬೊಮ್ಮಾಯಿ ಕೇಸಲ್ಲಿ ಫೆಡರಲಿಸಮ್ ಅಂತ ಏನಿದೆಯಲ್ಲ, ಇದು ಬೇಸಿಕ್ ಫೀಚರ್ ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತು ಸ್ಟೇಟ್ ಹ್ಯಾವ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಎಕ್ಸಿಸ್ಟೆನ್ಸ್ ಅಂತಂದರೆ ಸ್ಟೇಟ್ ಎಕ್ಸಿಸ್ಟ್ ಆಗಿರೋದು ಯಾವುದರಿಂದ, ನಮ್ಮ ಸಂವಿಧಾನದಿಂದ ಸ್ಟೇಟ್ಗಳು ಫಾರ್ಮ್ ಆಗಿದೆ. ನಾಟ್ ಬಿಕಾಸ್ ಆಫ್ ದ ಸೆಂಟರ್ ಅಲೋಸ್ ದೆಮ್. ನೋಡಿ, ಸೆಂಟರ್ ಫಾರ್ಮ್ ಮಾಡಿಲ್ಲ ಸ್ಟೇಟ್ಸ್ಗಳನ್ನ ಫಾರ್ಮ್ ಮಾಡೋದು ನಮ್ಮ ಸಂವಿಧಾನ. ಮತ್ತು ದ ಸೆಂಟರ್ ಕೆನಾಟ್ ಟ್ರೀಟ್ ದ ಸ್ಟೇಟ್ಸ್ ಲೈಕ್ ಇಟ್ಸ್ ಆಫೀಸಸ್ ಆರ್ ಡಿಪಾರ್ಟ್ಮೆಂಟ್. ಯಾವುದೇ ಕಾರಣಕ್ಕೂ ಸೆಂಟರ್ಗಳು ಸ್ಟೇಟ್ಗಳನ್ನ ತಮ್ಮ ಸಬಾರ್ಡಿನೇಟ್ ಅಥವಾ ತಮ್ಮ ಒಂದು ಆಫೀಸ್ ಥರ, ತಮ್ಮ ಡಿಪಾರ್ಟ್ಮೆಂಟ್ಗಳ ಥರ ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಯಾವುದೋ ಸುಪ್ರೀಂ ಕೋರ್ಟ್ ಹೇಳಿದ್ದು. ಮತ್ತು ಸುಪ್ರೀಂ ಅಥಾರಿಟಿ ವಿತಿನ್ ದೇರ್ ಅಲೋಟೆಡ್ ಸ್ಪೇರ್, ಅಂದರೆ ಅವರಿಗೆ, ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಅವರದ್ದೇ ಆದಂಥ ಒಂದಷ್ಟು ಆಟೋನಮಿಯನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದೇ ಒಂದು ಆಟೋನಮಿಯಲ್ಲಿ, ಅಂದರೆ ಈಗ ಸ್ಟೇಟ್ ಲಿಸ್ಟಲ್ಲಿ ಏನಿದೆಯಲ್ಲ 59 ಸಬ್ಜೆಕ್ಟ್ಗಳಿದೆ, ಆ ಒಂದು ಸಬ್ಜೆಕ್ಟ್ಗಳ ಮೇಲೆ ಅವರು ಲಾಗಳನ್ನ ಮಾಡಿಕೊಂಡು ರೀಜನಲ್ ಡೈವರ್ಸಿಟಿಯನ್ನು ಕಾಪಾಡಬಹುದು ಅಂತ ಹೇಳಿದ್ರು. ಇನ್ ಸಬ್ಜೆಕ್ಟ್ ಗಿವನ್ ಟು ದ ಸ್ಟೇಟ್, ಅಂದರೆ ಸ್ಟೇಟ್ ಲಿಸ್ಟಲ್ಲಿ ದ ಸ್ಟೇಟ್ ಹ್ಯಾಸ್ ಫುಲ್ ಅಥಾರಿಟಿ, ದ ಸೆಂಟರ್ ಕೆನಾಟ್ ಇಂಟರ್ಫಿಯರ್ ಅನ್ನೆಸೆಸರಿ ಇನ್ ದೀಸ್ ಮ್ಯಾಟರ್. ಅಂದರೆ ಸ್ಟೇಟ್ ಲಿಸ್ಟಲ್ಲಿರುವಂಥ ಅಷ್ಟು ಸಬ್ಜೆಕ್ಟ್ಗಳ ಮೇಲೆ ಸ್ಟೇಟ್ಗಳು ಲಾಗಳನ್ನ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಸೆಂಟರ್ ಅದರ ಮೇಲೆ ಇಂಟರ್ಫಿಯರ್ ಆಗಬಾರ್ದು. ಮತ್ತು ಎಮರ್ಜೆನ್ಸಿ ಪ್ರೊವಿಷನ್ ಡು ನಾಟ್ ಡೆಸ್ಟ್ರಾಯ್ ದ ಫೆಡರಲಿಸಮ್. ನೋಡಿ, ಎಮರ್ಜೆನ್ಸಿ ಕರೆದಾಗ ಎಮರ್ಜೆನ್ಸಿ ಅದೊಂದು ಟೆಂಪ್ರವರಿ, ಹೌದಾ. ಎಮರ್ಜೆನ್ಸಿ ಟೆಂಪ್ರವರಿ, ಬರುತ್ತೆ ನಾಳೆ ಹೋಗುತ್ತೆ. ಆದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್ಗಳನ್ನ ಇಟ್ಕೊಂಡು ಫೆಡರಲಿಸಮ್ನ ಯಾವುದೇ ಕಾರಣಕ್ಕೂ ಡೆಸ್ಟ್ರಾಯ್ ಮಾಡಬಾರ್ದು ಅಂತ ಹೇಳಿದ್ರು. ಮತ್ತು ಇಂಡಿಯನ್ ಫೆಡರಲಿಸಮ್ ಇದೆಯಲ್ಲ, ಇಂಡಿಯನ್ ಫೆಡರಲಿಸಮ್ ಈಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ನಾಟ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಅಂದರೆ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಅಂತಂದರೆ ನಮ್ಮ ಇಂಡಿಯನ್ ಫೆಡರಲಿಸಮು ಸಂವಿಧಾನದಿಂದ ಮಾಡಲಾಗಿದೆ. ಅದು ಬೇಸ್ಡ್ ಆನ್ ಪ್ರಿನ್ಸಿಪಲ್ ಅಂದರೆ ಲಾಗಳಿಂದ ಮಾಡಲಾಗಿದೆ, ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸಿಂದ ಆಗಿಲ್ಲ. ಮತ್ತು ರೂಟೆಡ್ ಇನ್ ಇಂಡಿಯನ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ರಿಯಾಲಿಟೀಸ್. ಓಕೆ, ನೆಕ್ಸ್ಟು ಇದು ಕನ್ಕ್ಲೂಷನ್ ಹಾಕಿದ್ರಿ. ಇನ್ ದ ಬೊಮ್ಮಾಯಿ ಕೇಸ್ 1994, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಫೆಡರಲಿಸಮ್ ಇಸ್ ಅ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸ್ಟೇಟ್ ಹ್ಯಾವ್ ಇಂಡಿಪೆಂಡೆಂಟ್ ಅಥಾರಿಟಿ ಇನ್ ದರ್ ಸ್ಪೇರ್ಸ್.
ಆ್ಯಂಡ್ ಟೆಂಪ್ರರಿ ಸೆಂಟ್ರಲ್ ಡಾಮಿನೆನ್ಸ್ ಡ್ಯೂರಿಂಗ್ ಎಮರ್ಜೆನ್ಸೀಸ್ ಡು ನಾಟ್ ಡಿಸ್ಟ್ರಾಯ್ ದ ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್. ಹೌದಾ, ಎಮರ್ಜೆನ್ಸಿ ಅಂತ ಮಾಡ್ತಾರೆ, ಅದು ಟೆಂಪ್ರರಿ ಇರ್ತದೆ ಅಷ್ಟೇ, ಅದೇನು ಕಂಪ್ಲೀಟಾಗಿ ಇನ್ಫೈನೈಟ್ ಟೈಮ್ ಗಂಟೆ ಇರೋದಿಲ್ಲ. ಹೌದಾ. ಮತ್ತು ನೆಕ್ಸ್ಟು ಇಂಡಿಯನ್ ಫೆಡರಲಿಸಮ್ ಆ್ಯಸ್ ಎ ಕಾಂಪ್ರಮೈಸ್. ಇಂಡಿಯನ್ ಫೆಡರಲಿಸಮ್ ಬ್ಯಾಲೆನ್ಸಸ್ ಸ್ಟೇಟ್ ಅಟಾನಮಿ ದ ನಾರ್ಮಲ್ ಟೈಮ್ ಮತ್ತು ಸ್ಟ್ರಾಂಗ್ ಸೆಂಟರ್ ಡ್ಯೂರಿಂಗ್ ಎಮರ್ಜೆನ್ಸಿ ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಯೂನಿಟಿ. ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇನಿಲ್ಲ. ಟ್ರೆಂಡ್ಸ್ ಶೋಯಿಂಗ್ ಫೆಡರಲ್ ಸ್ಪಿರಿಟ್ ಇನ್ ಪ್ರಾಕ್ಟೀಸಸ್. ನೋಡಿ, ಫೆಡರಲ್ ಸ್ಪಿರಿಟ್ನ ಹೇಗೆ ಕಾಪಾಡ್ತಾ ಬಂದಿದೆ. ರೀಸೆಂಟ್ ಟ್ರೆಂಡ್ಸ್ ಹೇಳೋದಾದರೆ, ಇಂಟರ್ ಸ್ಟೇಟ್ ಬೌಂಡ್ರಿ ಡಿಸ್ಪ್ಯೂಟ್ ಆದರೆ ಏನು ಮಾಡಿದಾರಪ್ಪ ಅಂದರೆ ಅವ್ರವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗಿಲ್ಲ. ಇದರಿಂದ ಏನಾಗುತ್ತೆ, ಫೆಡರಲ್ ಸ್ಪಿರಿಟು ಇನ್ನೂ ಹಾಗೆ ಇದೆ, ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಗೌರ್ಮೆಂಟು ಇನ್ವಾಲ್ವ್ ಆಗಿಲ್ಲ. ನೋಡಿ, ಸ್ಟೇಟ್ ಆರ್ಗ್ಯೂ ವಿತ್ ಈಚ್ ಅದರ್ ಅಬೌಟ್ ಬಾರ್ಡರ್. ಎಕ್ಸಾಂಪಲ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬೆಳಗಾವಿನ ಇಟ್ಕೊಂಡು ಯಾವಾಗಲೂ ಆರ್ಗ್ಯೂ ಅಂದರೆ ಒಂದಷ್ಟು ಫೈಟ್ಗಳಾಗ್ತಾ ಇರುತ್ತೆ. ಹೌದಾ. ಇಟ್ ಶೋಸ್ ಸ್ಟೇಟ್ಸ್ ಆರ್ ಸಪ್ರೇಟ್ ಪೊಲಿಟಿಕಲ್ ಯೂನಿಟ್ ನಾಟ್ ಕಂಟ್ರೋಲ್ ಫುಲ್ಲಿ ಬೈ ಸ್ಟೇಟ್. ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ಸೆಂಟರು ಇಂಟರ್ಫಿಯರ್ ಆಗಿಲ್ಲ, ಇಲ್ಲಿ ಸ್ಟೇಟ್ಗಳಿಗೆ ಬಿಟ್ಬಿಟ್ಟಿದ್ದಾರೆ. ಇದು ನಿಮ್ಮ ಒಂದು ತೊಂದರೆಗಳು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹಾಕ್ಕೊಳ್ಳಿ, ಸುಪ್ರೀಂ ಕೋರ್ಟ್ ನೋಡ್ಕೊಳುತ್ತೆ ಅಂತ ಹೇಳ್ತು. ನೆಕ್ಸ್ಟು ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್. ನೋಡಿ, ಅಕಸ್ಮಾತು ಎರಡು ರಾಜ್ಯಗಳ ಮಧ್ಯೆ ಏನಾದರೂ ನೀರಿನ ಒಂದು ಸಮಸ್ಯೆ ಉಂಟಾಯಿತು ಅಂದರೆ, ನೀರಿನ ಜಗಳ ಆಯಿತು ಅಂತಂದರೆ ಸ್ಟೇಟ್ಗಳ ಫೈಟ್ ಆಡ್ತದೆ. ಈಗ ಕರ್ನಾಟಕ ತಮಿಳ್ನಾಡು ಅಂತಂದರೆ ಅವರವರೇ ಫೈಟ್ ಆಡಿದ್ರು, ಅದಾದಮೇಲೆ ಏನು ಮಾಡಿದ್ರು, ಆಮೇಲೆ ಸುಪ್ರೀಂ ಕೋರ್ಟ್ ಹಾಕ್ಕೊಂಡ್ರು. ಇಟ್ ಶೋಸ್ ಸ್ಟೇಟ್ ಡಿಫೆಂಡ್ ದೇರ್ ಓನ್ ಇಂಟ್ರೆಸ್ಟ್. ಮತ್ತು ರೈಸ್ ಆಫ್ ರೀಜನಲ್ ಪಾರ್ಟಿ. ನೋಡಿ, ಪಾರ್ಟೀಸ್ ದಟ್ ಫೋಕಸ್ ಓನ್ಲಿ ಆನ್ ಒನ್ ಸ್ಟೇಟ್ ದಟ್ ಕಮ್ ಟು ಪವರ್. ನೋಡಿ, ಎಕ್ಸಾಂಪಲ್ TDP, DMK. ಸೊ ಈ ಒಂದು ರೀಜನಲ್ ಪಾರ್ಟೀಸ್ ಏನಿದೆಯಲ್ಲ, ಇದು ನಿಮ್ಮ ಹೇಳಬೇಕು ಅಂತಂದರೆ ನಿಮ್ಮ ಯಾವ್ದ್ರಲ್ಲಿ ಬರ್ತದೆ, ಇದು ಇಂಡಿಯನ್ ಸೊಸೈಟಿಲಿ ಬರ್ತದೆ. ರೀಜನಲ್ ಪಾರ್ಟೀಸ್ ಬಗ್ಗೆ ಹೇಳೋದಾದರೆ ಇಂಡಿಯನ್ ಸೊಸೈಟೀಸಲ್ಲಿ ಓದಬೇಕಾದ್ರೆ ಸಿಗುತ್ತೆ. ಸೊ ಈ ಒಂದು DMK ಅಥವಾ TDP ಅಂತ ಏನಿದೆಯಲ್ಲ, ಈ ಒಂದು ರೀಜನಲ್ ಪಾರ್ಟೀಸು ಬರೀ ಆ ಒಂದು ಸ್ಟೇಟ್ಗಳ ಒಂದು ಡೆವಲಪ್ಮೆಂಟಲ್ಲಿ ಮಾತ್ರ ಇರ್ತದೆ. ಈಗ ಕಾಂಗ್ರೆಸ್ಸು BJP ಅಂತ ಬಂದಾಗ ಇಂಡಿಯಾ ಹ್ಯಾಸ್ ಅ ಹೋಲ್ ತೊಗೊಂಡು ಅದನ್ನು ಡೆವಲಪ್ಮೆಂಟಲ್ಲೆಲ್ಲ ಮಾಡ್ತದೆ. ಬಟ್ ಈ ಒಂದು TDP ಆಗಿರ್ಬೋದು, DMK ಆಗಿರ್ಬೋದು, ಇದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥ ಒಂದು ಪಾರ್ಟೀಸು. ಸೊ ಇಟ್ ಶೋಸ್ ಅ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು. ಮತ್ತು ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್ ಫಾರ್ಮ್ ಟು ಮೀಟ್ ಅ ರೀಜನಲ್ ಡಿಮ್ಯಾಂಡ್ಸ್. ಎಕ್ಸಾಂಪಲ್ ತೆಲಂಗಾಣ, ಜಾರ್ಖಂಡ್, ಮಿಜೋರಾಂ. ಹೌದಾ, ತೆಲಂಗಾಣ ಎಲ್ಲ ಅವ್ರಿಗೆ ಒಂದು ಸಪ್ರೇಟಾಗಿ ನಮಗೆ ಒಂದು ಸ್ಟೇಟ್ ಮಾಡಿ, ಯಾಕೆಂದರೆ ನಮ್ಮ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟಲ್ಲಿ ಆಗ್ತಾಯಿಲ್ಲ, ಅದು ಇದು ಅಂತೆಲ್ಲ ಒಂದು ರೀಸನ್ಸ್ಗಳನ್ನ ಕೊಟ್ಟು ಸಪ್ರೇಟಾಗಿ ತೆಲಂಗಾಣ ಎಲ್ಲ ಮಾಡಿಕೊಂಡ್ರು. ಹೌದಾ, ಇದರಿಂದ ಅರ್ಥ ಆಗುತ್ತೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಅಲೋ ದ ರೀಜನಲ್ ಆಸ್ಪಿರೇಷನ್. ಇದು ಕೂಡ ನಿಮ್ಮ ಒಂದು ಇಂಡಿಯನ್ ಸೊಸೈಟೀಸಲ್ಲಿ ಬರ್ತದೆ, ರೀಜನಲಿಸಮ್ ಅಲ್ಲಿ ಬರ್ತದೆ. ಮತ್ತು ಸ್ಟೇಟ್ಸ್ ಡಿಮ್ಯಾಂಡಿಂಗ್ ಮೋರ್ ಮನಿ ಫ್ರಮ್ ಸೆಂಟರ್. ಕೆಲವೊಂದು ಸತಿ ಏನಾಗುತ್ತೆ, ಸ್ಟೇಟ್ಗಳು ಜಾಸ್ತಿ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಎಕ್ಸಾಂಪಲ್ ನಿಮ್ಮ ಕೇರಳ ಆಗಿರ್ಬೋದು. ಕೇರಳದಲ್ಲಿ ಹೇಳಬೇಕಾದ್ರೆ ಜಾಸ್ತಿ ಬಾರೋ ಮಾಡಿದ್ರು, ಸೆಂಟ್ರಲ್ ಗೌರ್ಮೆಂಟಿಂದ ಜಾಸ್ತಿ ಬಾರೋ ಮಾಡಿದ್ರು. ಸೊ ಸ್ಟೇಟ್ ಆಸ್ ಸೆಂಟರ್ ಫಾರ್ ಹೈಯರ್ ಗ್ರ್ಯಾಂಟ್ಸ್ ಆ್ಯಂಡ್ ಫಂಡ್ಸ್. ಇಟ್ ಶೋಸ್ ಸ್ಟೇಟ್ ನೆಗೋಷಿಯೇಟ್ ನಾಟ್ ಒಬೇ ಬ್ಲೈಂಡ್ಲಿ. ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರು ಹೇಳಿದ್ನೇ ಕೇಳಬೇಕು ಅಂತಲ್ಲ, ಅದು ನಿನ್ನ ಹಕ್ಕು, ನೀನು ಕೇಳ್ತಾ ಇದೆಯಾ ಅಷ್ಟೇ, ಏನಿಲ್ಲ. ಮತ್ತು ಸ್ಟೇಟ್ ಅಪೋಸಿಂಗ್ ಸೆಂಟ್ರಲ್ ಇಂಟರ್ಫರೆನ್ಸ್. ಕೆಲವೊಂದು ಸತಿ ಸ್ಟೇಟ್ಗಳು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಕೆಲವೊಂದು ಡಿಸ್ಪ್ಯೂಟ್ ಆಯಿತು ಅಂತಂದರೆ, ಆಯಿತಾ. ಸೊ ಅದೊಂದು. ಮತ್ತು ಸುಪ್ರೀಂ ಕೋರ್ಟ್ ಲಿಮಿಟಿಂಗ್ ಆರ್ಟಿಕಲ್ 356. ದ ಕೋರ್ಟ್ ಸ್ಟಾಪ್ ಮಿಸ್ಯೂಸ್ ಆಫ್ ಪ್ರೆಸಿಡೆಂಟ್ ರೂಲ್ ಬೈ ಸೆಂಟರ್. ಆಯಿತಾ, ಪ್ರೆಸಿಡೆಂಟ್ ರೂಲ್ನ ಇಟ್ಕೊಂಡು ತುಂಬ ಕಡೆ ಆ್ಯಕ್ಚುಲಿ ಹೇಳಿದರು, ಎಲ್ಲಿ ಬಿಹಾರಲ್ಲಿ, ಪಂಜಾಬಲ್ಲೆಲ್ಲ ಪ್ರೆಸಿಡೆಂಟ್ ರೂಲ್ಗಳನ್ನ ಮಾಡಿಕೊಂಡು ಏನೆಲ್ಲ ಮಾಡಿದರು ಅಂತ ನಮಗೆ ಎಮರ್ಜೆನ್ಸಿ ಬಂದಾಗ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ಆಯಿತಾ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು. ಆರ್ಟಿಕಲ್ 356ನ ದಯವಿಟ್ಟು ಮಿಸ್ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಇಷ್ಟು ಬಂದು ನಿಮ್ಮ ಕ್ರಿಟಿಕಲ್ ಇವ್ಯಾಲ್ಯೂಷನ್ ಆಗಿತ್ತು. ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟು PYQ ಬರೋಣ. ಓಕೆ, ಇಲ್ಲಿದೆ ನೋಡ್ಬೋದು. ಇಲ್ಲಿ ಕ್ವಶನ್ ನೋಡಿ, ಫ್ರಮ್ ದ ರೆಸೊಲ್ಯೂಷನ್ ಆಫ್ ದ contentious issue regarding distribution of legislative power by the court, principle of federal supremacy and harmonious construction have emerged. Explain ಅಂತ ಕೇಳಿದ್ದಾನೆ. ಫಸ್ಟು ನನಗೆ ಏನೇನೋ ಗೊತ್ತಿಲ್ಲ, ಅವರು ಕ್ವಶನ್ನ ನೋಡಿದ ತಕ್ಷಣ ತಲೆಗೇನೂ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ಆ ಥರ ಇರಬೇಕಾದ್ರೆ ಫಸ್ಟು ನನ್ನ ಕಣ್ಣು ಬಿದ್ದಿದ್ದು ಫೆಡರಲ್ ಸುಪ್ರಮಸಿ ಅಂತ. ಈಗಾಗಲೇ ಫೆಡರಲ್ ಬಗ್ಗೆ ಒಂದಷ್ಟು ಫೀಚರ್ಸ್ಗಳು ನನಗೆ ಗೊತ್ತಲ್ಲಪ್ಪ, ಅದನ್ನೇ ಬರೀರಿ. ಈಗ ಸ್ಟಾರ್ಟಿಂಗ್ ಏನು ಮಾಡಿದೆ ನಾನು, ಇಂಟ್ರೊಡಕ್ಷನ್ ಏನಂತ ಬರಿತೀನಪ್ಪ, ಅಕಾರ್ಡಿಂಗ್ ಟು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹಾಕ್ಬಿಟ್ಟು ಅದನ್ನಾದರೂ ಬರೀರಿ. ಇಲ್ಲ ಅಂತಂದರೆ ಒಂದಷ್ಟು ಹೇಳಿದ್ನಲ್ಲ, ಆಥರ್ಸ್ಗಳು ಏನೋ ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ರಲ್ಲಪ್ಪ, ಈಗ ತಾನೆ ಇಲ್ಲಿ ಅದು ನೋಡಿ, KC ಬೇರೆಯವರು ಹೇಳಿದ್ರು ಈ ಥರ, ಕಾಲ್ಡ್ ಇಂಡಿಯಾಸ್ ಎ ಕ್ವಾಸಿ ಫೆಡರಲ್ ಸಿಸ್ಟಮ್. ಮತ್ತು ಇವರು ಪೌಲ್ ಆ್ಯಪಲ್ ಬೈ ಅವರೇನು ಹೇಳಿದ್ರು, ಮಾರಿಸ್ ಜೋನ್ಸ್ ಅವರೇನು ಹೇಳಿದ್ರು, ಅದ್ರ ಬಗ್ಗೆ ಬರೀರಿ. ಕೋಟ್ ಲೈನ್ಸ್ಗಳು ಹಾಕ್ಬಿಟ್ಟು ಬರೀರಿ, ತಪ್ಪೇನಿಲ್ಲ ಇಂಟ್ರೊಡಕ್ಷನಲ್ಲಿ ಬರೆದ್ರೆ, ಆಯಿತಾ. ಅದೇಲಿ ಮಾಡಿರೋದು ನೋಡಿ.
introduce the Indian federal system and its quasi-federal nature, and also briefly mention the principle of federal supremacy and harmonious construction approach. ಈಗ ಸದ್ಯಕ್ಕೆ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಬಿಟ್ಟಾಕಿ. ಅದು ನಿಮಗೆ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ ಬಂದಾಗ ಹೇಳ್ಕೊಡ್ತೀನಿ, ಸರಿನಾ? ಜಸ್ಟ್ ಈಗ ಫೆಡರಲ್ ಸುಪ್ರಮಸಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಆರ್ಟಿಕಲ್ 246 ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ಮಾಡಬೇಕು ಅಂತ, ಅಲ್ಲಿ ಬಾಡಿಲಿ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ 7th ಶೆಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಆರ್ಟಿಕಲ್ 246 ನಿಮಗೆ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಏನೊಂದು 3 ಭಾಗ ಮಾಡಿದ್ದಾರೆ ನೋಡಿ, ಅದ್ರ ಬಗ್ಗೆ ಹೇಳಬೇಕು. ಮತ್ತು ಒಂದು ಕೇಸ್ ಸ್ಟಡಿನ ಮೆನ್ಷನ್ ಮಾಡಬೇಕು. ಟೀಕಾ ರಾಮ್ಜಿ ವರ್ಸಸ್ ಸ್ಟೇಟ್ ಆಫ್ UP ಅಂತ ಒಂದು ಬರ್ತದೆ, ಒಂದು ಕೇಸ್ ಸ್ಟಡಿ. ಸೊ ಅಲ್ಲಿ ಈ ಒಂದು ಫೆಡರಲ್ ಸುಪ್ರಮಸಿ ಬಗ್ಗೆ ಮೆನ್ಷನ್ ಆಗಿತ್ತು. ಸೊ ಅದ್ರ ಬಗ್ಗೆ ದಯವಿಟ್ಟು ಓದಿ, ಟೈಮ್ ಸಿಕ್ತು ಅಂದರೆ ಓದಿ, ಅದ್ರ ಬಗ್ಗೆ ಹೇಳಬೇಕು. ಮತ್ತು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕು. ಅಲ್ಲೂ ಕೂಡ ಒಂದು ಕೇಸ್ ಸ್ಟಡಿ ಬರ್ತದೆ, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಜಿ ಚಾವ್ಲಾ ಅಂತ. ಸೊ ಆ ಒಂದು ಕೇಸ್ ಸ್ಟಡಿ ಪ್ಲಸ್ ಅದ್ರ ಬಗ್ಗೆ ಹೇಳಿದ್ರೆ ಅಷ್ಟೇ ಸಾಕು, ಕ್ವಶನ್ ಮುಗೀತು. ಶುರು ಮಾಡ್ತೀನಿ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಬರೀ ಕ್ವಾಸಿ ಫೆಡರಲ್ ಬಗ್ಗೆ ಬರೀರಿ, ಯಾರು ಹೇಳಿದ್ರು ಅಂತ ಬರೀರಿ ನೋಡಿ. ಆಥರ್ಸ್ಗಳು ಬರೆದ್ರೆ ತುಂಬ ಮಾರ್ಕ್ಸ್ ಸಿಗ್ತದೆ. ಬರೀ ಕ್ವಾಸಿ ಫೆಡರಲ್ ಅಂತ ಹಾಕ್ಬಿಟ್ರೆ ಆಗಲ್ಲ, ಯಾರು ಹೇಳಿದ್ರು KCVR ಅಂತ ಹಾಕಿ, ಇನ್ನೂ ಮಾರ್ಕ್ಸು ಅಂದರೆ ವೆಯ್ಟೇಜ್ ಸಿಗ್ತದೆ ನಿಮಗೆ ಆನ್ಸರಲ್ಲಿ, ಆಯಿತಾ? ಅದು ಬಿಟ್ಟರೆ ಇನ್ನೇನಿದೆ ಇಲ್ಲಂತ ಒಂದು ಹೇಳ್ಕೊಳ್ಳೋ ರೀತಿ ಇಲ್ಲ. ಬಿಡಿ. ಬಾಡಿಲಿ ಏನಿದೆಯಪ್ಪ, ಇಲ್ಲಿ ಬಾಡಿಲಿ 7th ಶೆಡ್ಯೂಲ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಆದರೆ ಒಟ್ಟು 3 ಲಿಸ್ಟ್ ಇದೆ, ಯೂನಿಯನ್ ಲಿಸ್ಟು ಮತ್ತು ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಜಸ್ಟ್ ಒಂದು ಫೆಡರಲ್ ಸುಪ್ರಮಸಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಮತ್ತು ಅಕಾರ್ಡಿಂಗ್ ಟು ಆರ್ಟಿಕಲ್ 246 ಪ್ರಕಾರ, ಇಫ್ ದೆರ್ ಈಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಲಾಸ್ ಆನ್ ಸಬ್ಜೆಕ್ಟ್ ಆನ್ ಕನ್ಕರೆಂಟ್ ಲಿಸ್ಟ್, ದ ಯೂನಿಯನ್ ಲಾ ಪ್ರಿವೇಲ್ಸ್ ಎಸ್ಟಾಬ್ಲಿಷಿಂಗ್ ದ ಪ್ರಿನ್ಸಿಪಲ್ ಆಫ್ ಫೆಡರಲ್ ಸುಪ್ರಮಸಿ ಇನ್ ಇಂಡಿಯಾ. ಈಗ ತಾನೇ ಹೇಳ್ತಾ ಇದ್ದೆ ನಾನು, ಅಕಸ್ಮಾತು ಕನ್ಕರೆಂಟ್ ಲಿಸ್ಟ್ ಮೇಲೆ ಏನಾದರೂ ಯೂನಿಯನ್ನು ಮತ್ತು ಸ್ಟೇಟ್ ಗೌರ್ಮೆಂಟು ಜಗಳ ಆಡ್ತು ಅಂತಂದರೆ ಏನಾಗುತ್ತೆ, ಯೂನಿಯನ್ ಗೌರ್ಮೆಂಟ್ ಏನು ಹೇಳಿರುತ್ತಲ್ಲ, ಅಂದರೆ ಯೂನಿಯನ್ ಗೌರ್ಮೆಂಟು ಏನು ಲಾ ಮಾಡಿರುತ್ತಲ್ಲ ಅದೇ ಫೈನಲ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತಲ್ಲ ಅದೆಲ್ಲ ಅಷ್ಟೇ, ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ ಏನು ಮಾಡಿರುತ್ತಲ್ಲ ಆ ಲಾಗಳು ಪ್ರಿವೇಲ್ ಆಗಿರುತ್ತೆ, ಅಂದರೆ ಆ ಲಾಗಳು ಎಕ್ಸಿಸ್ಟ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು ಹೊರಟೋಗುತ್ತೆ. ಅದೇ ಇದು ಆರ್ಟಿಕಲ್ 246. ಇಷ್ಟೇ ಪಾಯಿಂಟು ನೋಡಿ, ಇಷ್ಟು ಪಾಯಿಂಟ್ ಬರೆದು ಒಂದು ಕೇಸ್ ಸ್ಟಡಿ ಬರೀಬೇಕು, ಟೀಕಾ ರಾಮ್ಜಿ ವರ್ಸಸ್ ಸ್ಟೇಟ್ ಆಫ್ UP. ಸೊ ಅಲ್ಲಿ ಅಪ್ಹೆಲ್ಡ್ ಮಾಡಿದ್ದು ಯಾವುದನ್ನು, ಈ ಒಂದು ಫೆಡರಲ್ ಸುಪ್ರಮಸಿ ಬಗ್ಗೆ. ಏನು ಅಂತಂದರೆ ಅಲ್ಲಿ ಒಂದು ಲಾ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಾ ಮಾಡುತ್ತೆ, ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂದರೆ UP ಕೂಡ ಒಂದು ಲಾ ಮಾಡುತ್ತೆ. ಸೊ ಆ ಥರ ಮಾಡಿದಾಗ ಏನಾಗೋದು, ಯಾವುದು ಅಂತಂದರೆ ನೋಡಿ, ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ 1955 ಅಂತ ಇಬ್ಬರು ಕೂಡ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಕಾನ್ಫ್ಲಿಕ್ಟ್ ಆದಾಗ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಒಂದು ಟೀಕಾ ರಾಮ್ಜಿ ಅವರು ಹಾಕೋತಾರೆ, ಈ ಥರ ನೋಡಿ ಈ ಥರ ಒಂದು ಲಾಗಳನ್ನ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡು ಕೂಡ ಒಂದು ಲಾ ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟೇಟ್ ಗೌರ್ಮೆಂಟ್ ಅದನ್ನು ಓವರ್ ರೈಡ್ ಮಾಡ್ತಿದ್ದಾರೆ ಅಂತ ಹೇಳಿ ಹಾಕೋತಾರೆ. ಅವಾಗ ಹೇಳುತ್ತೆ, ನೋಡಪ್ಪ ಆ ಥರ ಏನೂ ಇಲ್ಲ. ಏನು ಅಂತಂದರೆ ಆ್ಯಕ್ಚುಲಿ ಪವರ್ ಇರೋದೆ ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಓವರ್ ರೈಡ್ ದ ಲಾಸ್ ಅಥವಾ ಎನಿ ಲಾಸ್ ಇನ್ ದ ಕನ್ಕರೆಂಟ್ ಲಿಸ್ಟ್. ಅಕಸ್ಮಾತ್ ಕನ್ಕರೆಂಟ್ ಲಿಸ್ಟ್ ಮೇಲೆ ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಕೂಡ ಲಾ ಮಾಡಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಏನು ಲಾ ಮಾಡುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳ್ತು. ಸೊ ಅಲ್ಲಿ ಬಂದಿದ್ದೆ ಈ ಒಂದು ಫೆಡರಲ್ ಸುಪ್ರಮಸಿ ಅಂತ. ಅರ್ಥ ಆಯ್ತಾ? ಇದು ಬಂದು ಫೆಡರಲ್ ಸುಪ್ರಮಸಿ ಬಗ್ಗೆ. ನೆಕ್ಸ್ಟ್ ಬರೋದು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ. ಸೊ ಇಲ್ಲಿ ಜುಡಿಷರಿ ಹೇಗೆ ಇನ್ವಾಲ್ವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು. ಇದು ಸ್ಟಾರ್ಟಿಂಗೇ ಹೇಳಿದ್ರೆ ನಿಮಗೆ ಏನೋ ತಲೆ ಬಿಡ ಹೋಗಲ್ಲ. ಇದು ಜಸ್ಟ್ ನಿಮಗೆ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತಂದರೆ ಏನು ಆಯಿತಾ, ಅದ್ರ ಬಗ್ಗೆ ನಿಮಗೆ ತಲೆ ಕೆಡ್ಸ್ಕೊಬೇಡಿ. ಸೆಂಟರ್ ಸ್ಟೇಟ್ ರಿಲೇಷನ್ ಬಂದಾಗ ಹೇಳ್ತೀನಿ. ಬಟ್ ಇದು ಅರ್ಥ ಆಯ್ತಲ್ಲಪ್ಪ, ಇದು 150 ವರ್ಡ್ಸಲ್ಲಿ ಬರಿಬೋದಾ? ಫೆಡರಲ್ ಸುಪ್ರಮಸಿ ಬಗ್ಗೆ ಎಷ್ಟು ಈಸಿ ಇದೆ ನೋಡಿ. ಈಗ ತಾನೇ ನಿಮಗೆ ಆರ್ಟಿಕಲ್ 246 ಅಂದರೆ ಹೇಳಿರಲಿಲ್ಲ ನಿಮಗೆ ಆರ್ಟಿಕಲ್ 246 ಅಂತ. ಬಟ್ ಈ ಒಂದು ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದೆ ಅಲ್ವಾ, ಪವರ್ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದೆ, ಅದನ್ನು ಬರೀರಿ. ಆರ್ಟಿಕಲ್ 246 ಬರೀರಿ. ಇದೊಂದು ಎಕ್ಸ್ಟ್ರಾ ಒಂದು ಕೇಸ್ ಸ್ಟಡಿ ಬರೀರಿ, ಮುಗೀತು ಆಯಿತಾ. ಆ ಕೇಸ್ ಸ್ಟಡೀಲಿ ಒಂದು ಲಾನ ತೊಗೊಂಬಂದ್ರೆ ಕೋರ್ಟ್ ಅಪೆಲ್ಡ್ ಮಾಡ್ತು ಒಂದು ಲಾನ, ಯಾವುದಪ್ಪ ಅಂತಂದರೆ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ 1955 ಅಂತ. ಇನ್ನೂ ಇದೆ ತುಂಬ ಕೇಸ್ಗಳಿದ್ದಾವೆ. ಒಂದು ಶುಗರ್ ಇಂಡಸ್ಟ್ರಿ ಮತ್ತು ಶುಗರ್ ಕೇನ್ ಮಧ್ಯೆ, ಅದು ಕೂಡ UPನೇ ಮಾಡಿತ್ತು. UP ಏನು ಮಾಡ್ತು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಇಂಡಸ್ಟ್ರೀಸ್ ಬಗ್ಗೆ, ಶುಗರ್ ಇಂಡಸ್ಟ್ರೀಸ್ ಬಗ್ಗೆ ಒಂದು ಲಾನ ಮಾಡ್ತು ಆಯಿತಾ. ಅದು ಕನ್ಕರೆಂಟ್ ಲಿಸ್ಟಲ್ಲಿ ಬರ್ತದೆ ಆಯಿತಾ. ಅದು ಬಿಟ್ಟರೆ ಸ್ಟೇಟ್ ಗೌರ್ಮೆಂಟ್ ಅಂದರೆ UP ಗೌರ್ಮೆಂಟ್ ಏನು ಮಾಡ್ತು, ಅವರು ಶುಗರ್ ಮೇಲೆ ಏನೋ ಒಂದು ಲಾ ಮಾಡಿದ್ರು, ಶುಗರ್ ಕೇನ್ ಮೇಲೆ ಏನೋ ಒಂದು ಲಾ ಮಾಡಿದ್ರು. ಎರಡೂ ಕೂಡ ಅಗ್ರಿಕಲ್ಚರಲ್ಲಿ ಬಂದಾಗ ಕನ್ಕರೆಂಟ್ ಲಿಸ್ಟಲ್ಲಿ ಅಗ್ರಿಕಲ್ಚರ್ ಬರುತ್ತಾ, ಅದೊಂದು ಕೇಸ್ ಸ್ಟಡಿ ಇದೆ, ತಲೆ ಕೆಡ್ಸ್ಕೊಬೇಡಿ. ಸೆಂಟರ್ ಸ್ಟೇಟ್ ರಿಲೇಷನ್ ಬಂದಾಗ ಎಲ್ಲ ಕೇಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ, ಓಕೆನಾ. ಇಲ್ಲಿ ಬರೀ ಒಂದೊಂದೇ ಕೇಸ್ ಬರ್ತಿದ್ದಾರೆ, ಒಂದೊಂದು ಕೇಸ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋಲ್ಲ. ಮಿನಿಮಮ್ 2 ಬರಲೇಬೇಕು ಆಯಿತಾ. 2 ಕೇಸಸ್ಗಳನ್ನ ನೀವು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಲೇಬೇಕು ಆಯಿತಾ. ಸೊ ಇಷ್ಟು ಬಂದು ಒಂದು ಎಕ್ಸಾಂಪಲ್ ಏನದು ಆನ್ಸರ್ ಆಗಿತ್ತು. ಇದೇ ಫೈನಲ್ ಆನ್ಸರ್ ಅಲ್ಲ,
ಕೆಲವೊಬ್ಬರು ಬೇರೆ ಥರನೂ ಬರೀತಾರೆ, ಕೆಲವೊಬ್ರು ಎಸ್ ಆರ್ ಬೊಮ್ಮೆ ಕೇಸ್ನು ಕೂಡ ಬರೀತಾರೆ. ತಪ್ಪಿಲ್ಲ, ಬರಿಬೋದು. ಎಸ್ ಆರ್ ಬೊಮ್ಮೆ ಕೇಸು ತಪ್ಪಿಲ್ಲ. ಅಲ್ಲಿ ಫೆಡರಲ್ ಫೀಚರ್ಸ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು, ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ ಬರಿಬೋದು, ತಪ್ಪೇನಿಲ್ಲ. ಸರಿನಾ? ಅದು ಬಿಟ್ಟು ಏನು ಹೇಳಬೇಕಾ? ಇನ್ನೇನು ಇಲ್ಲ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಹೇಳಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಚುಲಿ ಈ ಒಂದು ಚಾಪ್ಟರ್ಗಿಂತ ಮುಂಚೆ ಇನ್ನೊಂದು ಚಾಪ್ಟರ್ ಇತ್ತು, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಇತ್ತು. ಹೌದಾ? ಅದು ನಾನು ಮಾಡಲೇ ಇಲ್ಲ, ಸ್ಕಿಪ್ ಮಾಡಿದೆ. ಯಾಕೆ ಅಂತಿದ್ರೆ ಇದು ನಿಮಗೆ ಪಾರ್ಲಿಮೆಂಟ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ, ಆಯಿತಾ? ಈಗಲೇ ಹೇಳಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ಆಯಿತಾ? ಪಾರ್ಲಿಮೆಂಟ್ ಬಗ್ಗೆ, ಯಾಕಂದರೆ ಇದೊಂಥರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಥರ ಆಗಿಬಿಡುತ್ತೆ, ಆಯಿತಾ? ಈಗ ಒಂದು ಸತಿ ಹೇಳ್ಕೊಡ್ಬೇಕು, ಮತ್ತೆ ನಿಮಗೆ ಪಾರ್ಲಿಮೆಂಟ್ ಬಂದಾಗಲೂ ಮತ್ತೆ ಹೇಳ್ಕೊಡ್ಬೇಕು ಇದ್ರ ಬಗ್ಗೆ. ಸೊ ಹಾಗಾಗಿ ನಾನು ಅದನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ನಿಮಗೆ ಸೆಂಟ್ರಲ್ ಮತ್ತು ಸ್ಟೇಟ್ ರಿಲೇಷನ್ ಅಂತ ಬರ್ತದೆ. ತಲೆ ಕೆಡಿಸ್ಕೊಬೇಡಿ, ಅದು ಕೂಡ ತುಂಬ ಈಸಿ, ಸ್ವಲ್ಪ ಲೆಂತಿ ಇದೆ. ನಾನು ಆದರೆ ಈಸಿ ನೋಟ್ಸ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ಇಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಹೇಳ್ಕೊಟ್ಬಿಡ್ತೀನಿ, ಆಯಿತಾ? ಸೊ ನೆಕ್ಸ್ಟ್ ಚಾಪ್ಟರ್ ಬರೋವರೆಗೂ ರಿವಿಷನ್ ಮಾಡ್ತಾರೆ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ನೋಟ್ಸು ಅಥವಾ ಸಮ್ಮರ್ ಶೀಟ್ಸ್ ಏನಾದರೂ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ, ಹೋಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಕ್ಲಾಸ್ನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.